ಶ್ರೀವರನು ಶಾಶ್ವತನು ಕೃಷ್ಣ, ಶ್ರೀವರನು ಶಾಶ್ವತನು ಅಖಿಲ ವೇದಾವಳಿ ಸಂಸ್ತುತ್ಯನು ಅಮಿತ ಗುಣಾವಲಂಬನನು ಅಂಬುಜೋದ್ಭವ ಮುಖ್ಯ ಸುರವಂದ್ಯ, ಅಂಬುಜೋದ್ಭವ ಮುಖ್ಯ ಸುರವಂದ್ಯ ದೇವದೇವನು ಅಶೇಷ ಧರಣಿ ದೇವ, ದೇವದೇವನ ಅಶೇಷ ಧರಣಿ ದೇವ ಗೋದ್ವಿಜ ರಕ್ಷಣಾರ್ಥ ಕೃತಾವತಾರನು ಕೃಷ್ಣ, ಗೋದ್ವಿಜ ರಕ್ಷಣಾರ್ಥ ಕೃತಾವತಾರನು ಕೃಷ್ಣ, ಮಾಲ್ಕ್ಯಮಗೆ ಯೋಗಕ್ಷೇಮವನು ನಮಗೆ. ಗುರುಜನರ ಚರಣಕಮಲಗಳಿಗೆ ನಮಸ್ಕರಿಸಿ ಪರಮಾತ್ಮನನ್ನು ಸ್ಮರಿಸಿಕೊಂಡು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಬರ್ತಾ ಇದೆಯಲ್ಲ. ಒಂದು ಕಾಲೇಜಿನಲ್ಲಿದ್ದಾಗ ಒಂದು ಕ್ಲಾಸ್ ನಡೀತಾ ಇತ್ತು. ಆ ತರಗತಿಯಲ್ಲಿ ಒಬ್ಬರು ಮೇಡಮ್ ತುಂಬ ದೊಡ್ಡದಾಗಿ ಮಾತಾಡ್ತಾಯಿದ್ರು, ಬಹಳ ಜೋರಾಗಿ ಮಾತಾಡ್ತಾ ಇದ್ರು. ನಾವು ಹೋಗಿ ನೋಡಿದ್ವಿ, ಎಷ್ಟು ಜನ ಇದ್ದಾರಪ್ಪ ಈ ಕ್ಲಾಸ್ನಲ್ಲಿ, ಹಾಗಾದರೆ ಇಷ್ಟೊಂದು ಜೋರಾಗಿ ಮಾತಾಡ್ತಾ ಇದ್ದಾರಲ್ಲ ಅಂತ ಹೋಗಿ ನೋಡಿದರೆ ಒಬ್ಬನೇ ಒಬ್ಬ ವಿದ್ಯಾರ್ಥಿ ಅಷ್ಟು ಜೋರಾಗಿ ಮಾತಾಡ್ತಾ ಇದ್ರು. ಈಗ ನಮ್ಮದು ಹಾಗೆ ಆಯಿತು, ಮೈಕ್ ಇದೆ, ಎಲ್ಲ ಇದೆ, ಆದರೆ ಎಷ್ಟು ಜನ ಇದ್ದಾರೆ ಅಂತ ನೋಡಿದ್ರೆ ಕೇಳೋದಕ್ಕೆ ಆದರೆ ಪರವಾಗಿಲ್ಲ. ಅದು ಸದ್ಯ ಮೈಕ್ ಬಂತಲ್ಲ ಇವತ್ತು, ಎಷ್ಟೋ ದಿವಸಕ್ಕೆ ರಜೆ ತಗೊಂಡ್ಬಿಟ್ಟಂತೂ ಬಂದಿದೆ ಹೊಸದಾಗಿ. ಇವರ ಸ್ವರ ಅಂತೂ ಅಲ್ಲಿವರೆಗೆ ಕೇಳಿಸುತ್ತೆ, ಬೇಡ, ಹುಟ್ಟುವಾಗಲೇ ಮೈಕ್ ಅಳವಡಿಸಿಯೇ ಕಳಿಸಿದ್ದಾನೆ ಭಗವಂತ ಅವ್ರ ದೇಹಕ್ಕೆ. ಹಾಗಾಗಿ ಸದ್ಯಕ್ಕೆ ನಾವು ಕೃಷ್ಣಾವತಾರದ ವಿಚಾರ ನೋಡ್ತಾ ಇದ್ದೆವು. ಇಲ್ಲಿ ನಾವು ಈ ವೇದಿಕೆಯಲ್ಲಿ ರಾಮಾಯಣದ ಕತೆ, ರಾಮಾವತಾರದ ಕತೆ, ಕೃಷ್ಣಾವತಾರದ ಕತೆ ಪರ್ಯಾಯವಾಗಿ ನೋಡ್ತಾ ಬರ್ತಾ ಇದ್ದೇವೆ. ಈ ರಾಮಾವತಾರ, ಕೃಷ್ಣಾವತಾರ ದಶಾವತಾರಗಳಲ್ಲಿ ಬಹಳ ಮುಖ್ಯವಾದ ಎರಡು ಅವತಾರ, ಎರಡು ಮನುಷ್ಯ ಅವತಾರಗಳು, ಪೂರ್ಣಾವಧಿಯ ಮನುಷ್ಯ ಅವತಾರಗಳು. ಆದರೂ ಕೂಡ ಎರಡರಲ್ಲೂ ಸಾಕಷ್ಟು ವ್ಯತ್ಯಾಸ ಇದೆ, ನಾವು ಅದನ್ನು ಗಮನಿಸಬೇಕು. ರಾಮಾವತಾರದಲ್ಲಿ ರಾಮ ಹುಟ್ಟಿನಿಂದ ಕೊನೆಯವರೆಗೆ ಅವನ ಕಥೆ ಒಂದೇ ಒಂದು ಪಥದಲ್ಲಿ ಹೇಳಿಕೊಂಡು ಒಂದೇ ರೀತಿಯಲ್ಲಿ ಹೋಗುತ್ತೆ. ಒಂದು ಕೇಂದ್ರ ವಸ್ತು ಇದೆ ಅಲ್ಲಿ, ಇಂಥದ್ದೇ ಕತೆ. ಹುಟ್ಟಿನಿಂದ ಆಮೇಲೆ ಬೆಳೆದ, ಆಮೇಲೆ ಪಟ್ಟಾಭಿಷೇಕವಾಯಿತು, ಪಟ್ಟಾಭಿಷೇಕ ಆಗಲಿಲ್ಲ, ನಿಶ್ಚಯ ಆದಷ್ಟೇ. ಆಮೇಲೆ ಕಾಡಿಗೆ ಹೋದ, ಹೆಂಡತಿಯನ್ನು ಅಪಹರಿಸಿದ ರಾವಣನ ಕೊಂದ, ಹಿಂದೆ ಬಂದ, ಹೀಗೆ ಕ್ರಮವಾಗಿ ಒಂದು ಕತೆ ಹಾಗೆ ನಡ್ಕೊಂಡು ಹೋಗಿ ಇಡೀ ಕತೆ ಒಂದೇ ಒಂದು ವಸ್ತುವಿಗೆ ಸಂಬಂಧಪಟ್ಟ ಹಾಗೆ ಉದ್ದಕ್ಕೂ ಬರ್ತಾರೆ ಕತೆ. ಆದರೆ ಕೃಷ್ಣಾವತಾರದಲ್ಲಿ ಆ ಥರ ಇಲ್ಲ. ಕೃಷ್ಣನ ಕಥೆ ಅಂತ ಯಾವುದೂ ಇಲ್ಲ ಅಂತ ಅನಿಸುತ್ತೆ ಅವನ ಸಲ ನೋಡಿದ್ರೆ. ಎಲ್ಲ ಕಥೆ ಅವನದೇ, ಯಾವುದೂ ಅವನದಲ್ಲ. ಬಿಡಿ ಬಿಡಿಯಾಗಿ ಏನೇನೋ ಅವನ ಘಟನೆಗಳು ಅವನ ಜೀವನದಲ್ಲಿ ನಡೀತಾ ಇರ್ತದೆ. ಒಂದೊಂದು ಪ್ರತ್ಯೇಕವಾದ ಒಂದೊಂದು ಲೀಲೆ ಅನ್ನೋ ಹಾಗೆ. ಕೆಲವೆಲ್ಲ ಬಿಡಿ ಘಟನೆಗಳೇ ಹೆಚ್ಚು. ಅವುಗಳನ್ನು ಬಿಟ್ಟರೂ ಕೂಡ ಮುಂದಿನ ಕಥೆಗೇನು ಭಂಗ ಬರೋದಿಲ್ಲ. ಯಾಕಂದರೆ ಒಂದಕ್ಕೊಂದು ಸರಪಣಿ ಹಾಗೆ ಕೊಂಡಿಯೂ ಇರುವುದಿಲ್ಲ ಕೆಲವು ಸಲ. ಅಂತೂ ಅವನಿಗೆ ತೋರಿದ ಹಾಗೆ, ಸಂದರ್ಭ ಬಂದ ಹಾಗೆ ಒಂದೊಂದು ಘಟನೆಗಳನ್ನು ಅವನ ಜೀವನದಲ್ಲಿ ನಡೆದದ್ದು ಮತ್ತು ಅವ ಲೀಲೆಗಳನ್ನು ಮಾಡಿದ್ದನ್ನು ನಾವು ನೋಡ್ತೇವೆ. ಇದೊಂದು ಮುಖ್ಯ ವ್ಯತ್ಯಾಸ. ಮತ್ತು ಇನ್ನೊಂದು ವ್ಯತ್ಯಾಸ ಏನಂತಂದರೆ, ಎರಡೂ ಮನುಷ್ಯ ರೂಪದ ಅವತಾರಗಳೇ. ಮನುಷ್ಯ ರೂಪದಲ್ಲಿ ಹುಟ್ಟಿದ ಮೇಲೆ ಮನುಷ್ಯರಾಗಿ ಇರಬೇಕು ಅನ್ನೋದು ಉದ್ದೇಶ. ಅಂದರೆ ಅದನ್ನು ನರನಾಟಕ ಅಂತ ಕರೀತೇವೆ. ಮನುಷ್ಯ ರೂಪದಲ್ಲಿ ದೇವರೇ ಬಂದು ಲೋಕದಲ್ಲಿ ನಡೆಸುವಂಥ ಒಂದು ನಾಟಕ ಅಂತ ಕೂಡ ಹೇಳ್ತಾರೆ. ರಾಮಾವತಾರದಲ್ಲಿ ಅದನ್ನು ಅವನು ಹಾಗೇ ಮಾಡಿ ತೋರಿಸಿದ್ದಾನೆ ರಾಮ. ಎಷ್ಟರ ಮಟ್ಟಿಗೆ ಅಂದರೆ ವಾಲ್ಮೀಕಿ ರಾಮಾಯಣದಲ್ಲಿ ಆ ಮಾತು ಬರುತ್ತೆ ಕೆಲವು ಕಡೆಯಲ್ಲಿ. ಯಾರಾದರೂ ಜ್ಞಾನಿಗಳು ಇನ್ಯಾರೋ ಬಂದರು, ರಾಮ ನೀನು ದೇವರು, ಬರೀ ಮನುಷ್ಯ ಅಲ್ಲ ಅಂತಂದರೆ ಅವನು ಒಪ್ತಾ ಇರಲಿಲ್ಲ ಅದನ್ನು.
ಆತ್ಮಾನಂ ಮಾನುಷಂ ಮನ್ಯೆ ರಾಮಂ ದಶರಥಾತ್ಮಜಂ. ನನ್ನನ್ನು ನಾನು ಹಾಗೇನು ತಿಳ್ಕೊಂಡಿಲ್ಲಪ್ಪ, ನಾನು ತಿಳಿದಿರೋ ಮಟ್ಟಿಗೆ ನಾನೊಬ್ಬ ಮನುಷ್ಯನೇ, ದಶರಥನ ಮಗ ರಾಮ ನಾನಷ್ಟೇ, ಮತ್ತೇನು ಅಲ್ಲ, ನೀವು ಹೇಳುವಾಗ ಏನೂ ಅಲ್ಲ ಅಂತ ಅವನೇ ಅಲ್ಲಗಳಿತಾ ಇದ್ದ. ಕೃಷ್ಣಾವತಾರದಲ್ಲಿ ಎಷ್ಟೋ ಸಂದರ್ಭದಲ್ಲಿ ಕೃಷ್ಣ ಮನುಷ್ಯನಾಗಿ ನಡ್ಕೊಳ್ತಾನೆ ಸಹಜವಾಗಿಯೇ, ಕೆಲವು ಸಂದರ್ಭದಲ್ಲಿ ಅತಿಮಾನುಷನಾಗಿಯೂ ನಡ್ಕೊಳ್ತಾನೆ, ಕೆಲವು ಸಂದರ್ಭದಲ್ಲಿ ಪೂರ್ಣ ದೇವರೇ ಆಗಿ ದೈವತ್ವವನ್ನು ಸಂಪೂರ್ಣ ಪ್ರಕಟಪಡಿಸಿ ಬಿಡಿಸ್ತಾನೆ. ಮುಂದೆ ಗೀತಾ ಉಪದೇಶ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಮಹಾಭಾರತದಲ್ಲಿ ಉದ್ದಕ್ಕೂ ಅವನು ಭಗವಾನ್ ವಾಚ ಅಂತೇ ಬರುತ್ತೆ ಆ ಗೀತೆಯಲ್ಲಿ. ವ್ಯಾಸರು ಹೇಳುವಂಥ ಮಾತು ಶ್ರೀಕೃಷ್ಣ ವಾಚ ಅಂತ ಹೇಳೋದಿಲ್ಲ, ಅವರು ಭಗವಾನ್ ವಾಚ ಅಂತ ಹೇಳ್ತಾರೆ. ಅಲ್ಲಿ ಭಗವಂತನೇ ಹೇಳ್ತಾ ಇದ್ದಾನೆ ಅಂತ. ಬೇರೆ ಕಡೆಯಲ್ಲಿ ಕೃಷ್ಣನ ಮಾತು ಬಂದರೂ ಆ ಒಂದು ಸಂದರ್ಭದಲ್ಲಿ ಅವನು ಸಂಪೂರ್ಣ ಭಗವಂತನಾಗಿ ಆ ಭಗವತ್ ಪ್ರಜ್ಞೆಯಲ್ಲೇ ಇದ್ದುಕೊಂಡು ಮಾಡಿದಂಥ ಉಪದೇಶ. ಆವಾಗ ಎಲ್ಲೂ ಅವನು ಮನುಷ್ಯ ತಾನನ್ನುವಂಥ ಆ ಪ್ರಜ್ಞೆಯನ್ನು ಎಲ್ಲೂ ವ್ಯಕ್ತಪಡಿಸೋದಿಲ್ಲ ಆ ಒಂದು ಸಂದರ್ಭದಲ್ಲಿ. ಹಾಗೆ ಬೇರೆ ಬೇರೆ ಸಂದರ್ಭದಲ್ಲಿ ಅವನು ತನ್ನ ದೇವತ್ವವನ್ನು ಪ್ರಕಟಪಡಿಸುವುದು ನಾವು ನೋಡ್ತೇವೆ. ಉದಾಹರಣೆಗೆ ವಿಶ್ವರೂಪ ತೋರಿಸ್ತಾನೆ ಕೆಲವು ಸಂದರ್ಭದಲ್ಲಿ, ಅದನ್ನೆಲ್ಲ ನೋಡ್ತೇವೆ. ಮತ್ತು ಸ್ವತಃ ಅವನು ನಾರಾಯಣನಾದ್ದರಿಂದ ಅದನ್ನು ತೋರಿಸ್ಕೊಡ್ತಾನೆ. ಕೆಲವು ಸಲ ಅವನು ಇಷ್ಟ ಬಂದಾಗ ಅವನಿಗೆ ನಾರಾಯಣನ ಪರಿಕರಗಳೆಲ್ಲ ಅವನಿಗೆ ಒದಗಿ ಬರ್ತಾ ಇದ್ವು. ಸುದರ್ಶನ ಚಕ್ರ ಅದು ಕರೆದಾಗ ಬರ್ತಾ ಇತ್ತು ಅವನ ಕೈಗೆ, ಗರುಡನ ಕರೆದಾಗ ಗರುಡ ಬರ್ತಾ ಇದ್ದ ವಾಹನವಾಗಿ ಅವನನ್ನು ಎಲ್ಲಿ ಬೇಕೋ ಅಲ್ಲಿಗೆ ಸಾಗಿಸ್ತಾ ಇದ್ದ. ಇದೆಲ್ಲ ಬೇರೆ ಯಾವ ಅವತಾರದಲ್ಲೂ ಇಲ್ಲ, ರಾಮ ಅವತಾರದಲ್ಲೂ ಇಲ್ಲ. ಹೀಗೆ ಕೆಲವು ವಿಶಿಷ್ಟವಾದ ವ್ಯತ್ಯಾಸಗಳನ್ನು ನಾವು ನೋಡ್ತೇವೆ. ಹಾಗಾಗಿ ಇಲ್ಲಿ ಕೂಡ ನಾವು ಅಂಥ ಎಷ್ಟೋ ಬಿಡಿ ಘಟನೆಗಳನ್ನೇ ಹೆಚ್ಚು ಕಡಿಮೆ ನೋಡ್ತಾ ಬಂದಿದ್ದೇವೆ ಇದುವರೆಗೆ. ಬಾಲ್ಯದಲ್ಲಿ ನಡೆದಂಥ ಬೇರೆ ಬೇರೆ ಲೀಲೆಗಳನ್ನೆಲ್ಲ ನೋಡ್ತಾ ಬಂದಿದ್ದೇವೆ. ಕಳೆದ ಸಲ ನಾವು ನೋಡಿದಂಥ ಭಾಗ ಗೋವರ್ಧನಗಿರಿಯ ಪೂಜೆ ಅನ್ನುವಂಥದ್ದು. ಇಲ್ಲಿ ಕೂಡ ಅವನು ಮುಖ್ಯವಾದ ಒಂದೆರಡು ಸಂದೇಶಗಳನ್ನು ಇಟ್ಟಿದ್ದಾನೆ ಇದರಲ್ಲಿ. ಏನಪ್ಪ ಅಂತಂದರೆ, ಈಗ ಆ ಗೋಪಾಲಕರೆಲ್ಲ ಸೇರಿ ಒಂದು ಇಂದ್ರಯಾಗ, ಇಂದ್ರ ಕುರಿತಾದ ಒಂದು ಯಜ್ಞ ಮಾಡಬೇಕು ಅಂತ ಸಂಕಲ್ಪ ಮಾಡಿದರು. ಕೃಷ್ಣನಿಗೆ ಇದು ಗೊತ್ತಾಯಿತು. ಕೃಷ್ಣ ಹೇಳಿದ, ಇಂದ್ರನ ಕುರಿತು ಯಾಕೆ ಯಾಗ ಮಾಡ್ತೀರಿ? ಇಂದ್ರನಿಗೂ ನಮಗೂ ಏನು ನೇರವಾದ ಸಂಬಂಧ ಇಲ್ಲ, ನಾವೇನು ರಾಜರಲ್ಲ, ನಾವು ಕೇವಲ ಒಬ್ಬ ಗೋಪಾಲಕರು. ನಮಗೆ ಸಂಬಂಧ ಇರುವುದು ಇಲ್ಲೊಬ್ಬ ಗಿರಿ ಇದೆಯಲ್ಲ, ದೊಡ್ಡದಾದ ಗೋವರ್ಧನ ಗಿರಿ, ನಮಗೆ ಅದು ಬಹಳ ಮುಖ್ಯ. ಯಾಕಂದರೆ ನಮಗೆ ನಾವು ಸಾಕುವಂಥ ಹಸುಗಳಿಗೆಲ್ಲ ಹುಲ್ಲು ಮೇವನ್ನೆಲ್ಲ ಒದಗಿಸುವಂಥದ್ದು ಗಿರಿ. ಇನ್ನೂ ಅನೇಕ ರೀತಿಯ ಉಪಕಾರವನ್ನು ನಮಗೆ ಆ ಗಿರಿ ಮಾಡ್ತಾ ಇದೆ. ಆದ್ದರಿಂದ ನಾವು ಗಿರಿಯನ್ನು ಪೂಜೆ ಮಾಡೋಣ ಅಂತಂದ. ಇದೇ ಸಾಕು, ಇದೇ ಉಪಕರಣಗಳು, ಇದೇ ಸಾಮಗ್ರಿಗಳು, ಇದರಿಂದಲೇ ಆ ಪೂಜೆ ಮಾಡೋಣ, ಅವನನ್ನು ಕುರಿತು ಯಾಗನೂ ಮಾಡೋಣ, ಪೂಜೆ ಮಾಡೋಣ, ಆರಾಧನೆ ಮಾಡೋಣ ಅಂತ ಹೇಳ್ದ. ಇದು ಯಾರಿಗೂ ಮೊದಲಿಗೆ ಒಪ್ಪಿಗೆ ಆಗಲಿಲ್ಲ. ಕೊನೆಗೆ ತನ್ನ ತಾರ್ಕಿಕವಾಗಿ ಕಾರಣ ಕೊಟ್ಟು ಒಪ್ಪಿಸಿದ. ಆದರೂ ಕೂಡ ಕೆಲವರಿಗೆ ಅನುಮಾನ ಇತ್ತು, ಏನಪ್ಪ ಈ ಹುಡುಗ ಏನು ಹೇಳ್ತಾ ಇದ್ದಾನೆ, ನಾವು ಈ ಗಿರಿ ಪೂಜೆ ಮಾಡೋದಂದರೆ ಏನು? ನಮಗೆ ಇದುವರೆಗೆ ಯಾರು ಹೇಳಿದವರಿಲ್ಲ. ಗಿರಿ ಒಂದು ದೇವರು ಅಂತ ಗಿರಿಯನ್ನು ಯಾರು ಹೇಳಿದವರಿಲ್ಲ. ಒಂದು ಪರ್ವತ, ಎಲ್ಲ ಪರ್ವತರಾಗಿ ಒಂದು ಬೆಟ್ಟ ಅಂತ ಅಂದ್ಕೊಂಡಿದ್ದೆವು. ಇದರಲ್ಲಿ ದೇವತ್ವ ಇದೆ ಅಂತ ನಮಗೇನು ಗೊತ್ತಿರಲಿಲ್ಲ, ಯಾರು ಹೇಳಿರಲಿಲ್ಲ. ನಾವು ಹೀಗೆ ಪೂಜೆ ಮಾಡಿದ್ರೆ ನಾವು ಪ್ರಯೋಜನ ಏನಾದರೂ ಬಂದಿತ್ತೋ ಇಲ್ವೋ, ಸುಮ್ಮನೆ ವ್ಯರ್ಥ ಕೆಲಸವೋ ಹೇಗೋ ಅಂತ ಕೆಲವರ ಮನಸ್ಸಿನಲ್ಲಿ ಅನುಮಾನ ಇತ್ತು. ಆ ಅನುಮಾನವನ್ನು ಹೋಗಲಾಡಿಸಬೇಕಂತ ಕೃಷ್ಣ ಅದಕ್ಕೆ ಇನ್ನೊಂದು ಉಪಾಯವನ್ನು ಮಾಡಿದ. ನಾವು ನೋಡಿದ್ದೇವೆ, ತನ್ನ ದೈವಿ ಶಕ್ತಿಯನ್ನು ಉಪಯೋಗಿಸಿಕೊಂಡು ಆ ಪರ್ವತಕ್ಕೆ ಇವರೆಲ್ಲ ನೈವೇದ್ಯ, ಆಮೇಲೆ ಯಾಗದಲ್ಲಿ ಹಬಿಸು ಇದನ್ನೆಲ್ಲ ಸಮರ್ಪಿಸುವಾಗ ಅಲ್ಲಿ ಪರ್ವತದ ಮೇಲೆ ಒಂದು ದೇವತೆಯ ರೂಪದಲ್ಲಿ ನಿಂತುಕೊಂಡು, ನಾನೇ ಗಿರಿರಾಜ, ಈ ಪರ್ವತದ ಒಂದು ಅಧಿದೇವತೆ ನಾನೇ ಇದರ ಅಂತ ಹೇಳುವ ರೀತಿಯಲ್ಲಿ ಆ ಪ್ರತ್ಯಕ್ಷನಾಗಿ ಸ್ವತಃ ತಾನೇ ಅವನ್ನೆಲ್ಲ ಸ್ವೀಕರಿಸಿದಂಥ ಒಂದು ದೃಶ್ಯವನ್ನು ಅಲ್ಲಿ ತೋರಿಸಿದ ಕೃಷ್ಣ. ತಾನೇ ಅಲ್ಲಿ ನಿಂತ್ಕೊಂಡದ್ದು ಕೃಷ್ಣನೇ, ಯಾಕಂದ್ರೆ ಅವನೇ ಎಲ್ಲವೂ. ಆದ್ದರಿಂದ ಗಿರಿ ದೇವತೆಯಾಗೂ ನಿಂತ್ಕೊಂಡ ಅಲ್ಲಿ. ಆಮೇಲೆ ಇಲ್ಲಿಂದ ಅವನೇ ಕೈ ಮುಗಿದ, ನೋಡಿ ಪರ್ವತರಾಜ, ಅವನು ಸ್ವತಃ ದೇವನೇ ಅಲ್ಲಿಂದ ಸ್ವೀಕರಿಸ್ತಾ ಇದ್ದಾನೆ, ಎಲ್ಲ ನಮಸ್ಕಾರ ಮಾಡಿ ಅಂತ ಎಲ್ರಿಗೂ ಹೇಳಿ ನಮಸ್ಕಾರ ಮಾಡಿಸಿದ. ಆಮೇಲೆ ಅವರ ಹತ್ರ ಮಾತಾಡಿಸಿದ, ಅವರಿಂದ ಅಭಯ ಕೊಡಿಸಿದ, ಪ್ರಸಾದ ಕೊಡಿಸಿದ ಇವರಿಗೆಲ್ಲ. ಇದರಿಂದ ಒಂಥರ ಇವರಿಗೆ ಇನ್ನಷ್ಟು ನಂಬಿಕೆ ಬಂತು. ಇಂದ್ರನ ಯಾಗ ಮಾಡಿದರೆ ಇಂದ್ರ ಬಂದು ತಗೊಳ್ತಾನೋ ಬಿಡ್ತಾನೋ ಸ್ವೀಕರಿಸ್ತಾನೋ ನಾವು ಇದರಿಗೆ ಕಣ್ಣಾಲೆ ಕಂಡದ್ದಿಲ್ಲ, ನಮ್ಮ ನಂಬಿಕೆ ಎಷ್ಟಾಗಿತ್ತು. ಇದು ಹಾಗಲ್ಲ, ಪರವಾಗಿಲ್ಲ. ಗೋವರ್ಧನ ಗಿರಿ ಅಂತಂದರೆ ಸ್ವತಃ ಬಂದು ಆ ದೇವರೇ ಬಂದು ಸ್ವೀಕರಿಸಿ ಬಿಟ್ಟಲ್ಲಪ್ಪ, ಇದು ಸತ್ಯವೇ ಅಂತ ಆಗ ಅವರಿಗೆಲ್ಲ ಮನದಟ್ಟಾಯಿತು. ಯಾಕೆ ಕೃಷ್ಣ ಈ ಥರ ಮಾಡ್ದ ಅಂತ ಒಂದು ಪ್ರಶ್ನೆ ಹೇಳ್ತಾರೆ. ಸಾಮಾನ್ಯವಾಗಿ ಲೋಕದಲ್ಲಿ ನಾವು ಬೇರೆ ಬೇರೆ ದೇವರುಗಳನ್ನು ಪೂಜಿಸ್ತೇವೆ. ನಾವು ಅಂದ್ಕೊಳ್ಳೋದೇನು, ಆ ದೇವರನ್ನು ಪೂಜೆ ಮಾಡಿದರೆ ಆ ದೇವರಿಗೆ ಹೋಗ್ತಾರೆ, ಆ ದೇವರು ಅನುಗ್ರಹ ಮಾಡ್ತಾನೆ, ಈ ದೇವರೇ ಪೂಜೆ ಪ್ರತ್ಯೇಕ ಮಾಡಬೇಕು, ಹೀಗೆಲ್ಲ ಅಂದ್ಕೊಳ್ತೇವೆ. ನಿಜವಾಗಿ ನೋಡಿದ್ರೆ ಯಾವ ದೇವರನ್ನು ಪೂಜೆ ಮಾಡಿದ್ರು ಹೋಗೋದೆಲ್ಲ ಒಂದೇ ಕಡೆಗೆ.
ಅದು ಮೂಲ ತತ್ವ ಒಂದೇ ಒಂದು ಇರುವಂಥದ್ದು, ಒಂದು ದೈವಿ ಶಕ್ತಿ ಅಥವಾ ಅದು ಪರಬ್ರಹ್ಮ ಅಂತ ಹೇಳ್ತೀವಿ, ಬ್ರಹ್ಮ ಅಂತ ಹೇಳ್ತೀವಿ, ದೇವರು ಅಂತ ನಾವು ಸಾಮಾನ್ಯ ಭಾಷೆಯಲ್ಲಿ ಕರಿತೀವಿ. ಅದೆಲ್ಲ ಇರುವುದು ಒಂದೇ. ನಾವು ಯಾವ್ಯಾವ ಭಾವನೆಯಿಂದ ಯಾವ್ಯಾವ ನಾಮದಿಂದ ಯಾವ್ಯಾವ ರೂಪದಲ್ಲಿ ಪೂಜೆ ಮಾಡ್ತೀವೋ ಅದಕ್ಕನುಸಾರವಾಗಿ ನಮ್ಮ ಭಾವನೆಗೆ ಅನುಸಾರವಾಗಿ ಆ ರೀತಿಯಲ್ಲೇ ಸ್ವೀಕರಿಸ್ತಾನೆ ದೇವರು. ಅದನ್ನು ಗೀತೆಯಲ್ಲೂ ಹೇಳಿದ್ದಾನೆ, ಕೃಷ್ಣನೇ ಹೇಳಿದ್ದಾನೆ. ಆದರೂ ಕೂಡ ಮೂಲ ತತ್ವ ಒಂದೇ. ಇದನ್ನೇ ಒಂದು ರೀತಿಯಲ್ಲಿ ಲೋಕಕ್ಕೆ ಸಾರಬೇಕಾಗಿದೆ. ಕೇವಲ ಗೆದ್ರನನ್ನೇ ಕುರಿತು ಯಾಗ ಮಾಡಬೇಕಂತ ಹೇಳಿಲ್ಲ, ಒಂದು ಗಿರಿಯನ್ನು ಕುರಿತು ಯಾಗ ಮಾಡಿದ್ರು ಅದು ಫಲ ಸಿಕ್ಕೇ ಸಿಗ್ತಾರೆ. ಗಿರಿ ಹಿಂದೆ ಕೂಡ ಒಂದು ದೈವಿ ಶಕ್ತಿ ಇದೆ. ಬರೀ ಗಿರಿ ಅಂದರೆ ನಮಗೆ ಕಣ್ಣಿಗೆ ಕಾಣುವ ಹಾಗೆ ಒಂದು ಜಡವಸ್ತು, ಅದರ ಜಡವಸ್ತುವಿನ ಹಿಂದೆ ಕೂಡ ಒಂದು ದೇವ ಶಕ್ತಿ ಇದೆ, ಒಂದು ಚೈತನ್ಯ ಇದೆ. ಜಡದ ಹಿಂದೆ ಚೈತನ್ಯ ಇದೆ, ಒಂದು ದೈವಿ ಶಕ್ತಿ ಇದೆ. ಒಂದೊಂದು ವಸ್ತುವಿಗೂ ನಾವು ಹೇಳ್ತೇವಲ್ಲ, ಅದಕ್ಕೊಂದು ಅಧಿದೇವತೆ ಅಂತ ಹೇಳಿ ಇರ್ತಾರಂತೆ, ಪ್ರಿಸೈಡಿಂಗ್ ಡೈಟಿ ಅಂತೇಳಿ. ಒಂದು ಮನೆಗೂ ಒಂದು ಕಟ್ಟಡ ಇದ್ರೆ ಅದಕ್ಕೂ ಒಬ್ಬ ದೇವರಿದ್ದಾನೆ, ವಾಸ್ತುಶಿಲ್ಪಿ, ವಾಸ್ತು ದೇವತೆ ಎಲ್ಲ ಹೇಳ್ತೀವಲ್ಲ ನಾವು. ಹಾಗೆ ನೀರು, ಅದು ಗಂಗಾ ನದಿ ದೇವಿ ಅಂತ ನಾವು ಪೂಜೆ ಮಾಡ್ತೇವೆ. ಮರವನ್ನು ಪೂಜೆ ಮಾಡ್ತೇವೆ. ವೃಕ್ಷರಾಜನೇ ಆಗ್ತಾನೆ, ಅವನು ದೇವರೇ ಆಗ್ತಾನೆ. ಯಾವ ರೀತಿ ಬೇಕಾದ್ರೂ ಪ್ರಾಣಿ ಪಕ್ಷಿಗಳನ್ನು ಪೂಜೆ ಮಾಡ್ತೇವೆ, ಮನುಷ್ಯರನ್ನ ಪೂಜೆ ಮಾಡ್ತೇವೆ. ನಾವೀಗ ಶಕ್ತಿ ಪೂಜೆ ಮಾಡುವಾಗ, ದುರ್ಗಾ ಪೂಜೆ ಮಾಡುವಾಗ ಕನ್ನಿಕಾ ಪೂಜೆಯೋ ಅಥವಾ ಇನ್ನು ಇದು ಇವರು ಕನ್ನಿಕಾ ಪೂಜೆ ಮಾಡ್ತೀವಿ, ಆಮೇಲೆ ಸುಮಂಗಲಿ ಪೂಜೆ ಅಂತೇಳಿ ಮಾಡ್ತೀವಿ. ಅದೆಲ್ಲ ಯಾರು ನಮಗೆ ಗೊತ್ತಿರುವವರೇ ಅವರೆಲ್ಲ. ಆದರೂ ಕೂಡ ಅವರ ಹೆಸರಿನಲ್ಲಿ ನಾವು ಮಾಡೋದು ಪೂಜೆ ಯಾರಿಗೆ? ಆ ಒಂದು ದುರ್ಗಾದೇವಿ ಅಥವಾ ಶಕ್ತಿ ದೇವಿ ಅಂತ ಯಾರನ್ನು ನಂಬಿದ್ದೇವೋ ಆ ದೇವತೆಗೆ ಸಲ್ಲುತ್ತಾರೆ ಅನ್ನುವ ಅರ್ಥದಲ್ಲಿ ಈ ಪೂಜೆ ಮಾಡ್ತೇವೆ. ಹಾಗೆ ಈ ತತ್ವ ನಾವು ಮೊದಲಿಂದ ಅನುಸರಿಸ್ತಾ ಬರ್ತಾ ಇದ್ದೀವಿ. ನಿಸರ್ಗದಲ್ಲಿ, ಪ್ರಕೃತಿಯಲ್ಲಿ, ಪ್ರಪಂಚದಲ್ಲಿ ಏನೆಲ್ಲ ಇದೆಯೋ ಎಲ್ಲರ ಹಿಂದೆ ಅಡಗಿರುವಂಥ ದೈವಿ ಶಕ್ತಿ ಯಾವ ಪೂಜೆ ಮಾಡಿದ್ರು ಒಂದೇ ಶಕ್ತಿಗೆ ಹೋಗ್ತಾರೆ. ಅದರಲ್ಲಿ ಏನು ಸಂದೇಹ ಬರಬೇಕಾದಿಲ್ಲ ಅನ್ನುವ ದೃಷ್ಟಿಯಿಂದ ಬಹುಶಃ ಈ ಒಂದು ಸಂದೇಶವನ್ನು ಇವಾಗ ಕೃಷ್ಣ ಇಲ್ಲಿ ಕೊಡ್ತಾ ಇದ್ದಾನೆ. ಗೋಪಾಲಕರಿಗೆ ಹೀಗೆ ಎಲ್ಲ ವಿವರಿಸಿದರೆ ಅರ್ಥ ಆಗಲಿಕ್ಕಿಲ್ಲ, ಯಾಕಂದರೆ ಸಂಸ್ಕಾರ ಉಳ್ಳವರಲ್ಲ, ವಿದ್ಯಾವಂತರಲ್ಲ. ಅವ್ರು ಮಾಡಿ ಒಂದು ಪ್ರಾಯೋಗಿಕವಾಗಿ ಅದನ್ನು ಅವರ ಅನುಭವಕ್ಕೆ ಬರುವಾಗ ಮಾಡಿದ ಕೃಷ್ಣ. ಹೀಗೂ ಆಗುತ್ತೆ, ಹೀಗೂ ಮಾಡ್ಬೋದು ಅನ್ನೋ ಒಂದು ಗೊತ್ತಾಯ್ತು ಅವರಿಗೆ. ಮತ್ತು ಇನ್ನೊಂದು ಉದ್ದೇಶವೂ ಇತ್ತು, ಏನಂತಂದರೆ ಈ ದೇವೇಂದ್ರನಿಗೆ ಆಗಿಂದಾಗ ಸ್ವಲ್ಪ ಮದ ಬರ್ತಾ ಇತ್ತಂತೆ. ಅಂದರೆ ದೇವತೆಗಳು ಅಂದರೆ ಅವ್ರು ನಿಜವಾಗಿ ಅವರು ಸಾತ್ವಿಕ ಸ್ವಭಾವದವರು, ಅವರು ಇರಬೇಕಾದ್ದೇ ಸಾತ್ವಿಕರಾಗಿ. ಸುಮನಸರು ಅಂತ ಅವ್ರನ್ನ ಕರೀತಾರೆ, ಒಳ್ಳೆ ಮನಸ್ಸಿನವರು ಅಂತ ಅರ್ಥ ಅವರು. ಅಂಥವರಿಗೂ ಕೂಡ ಕೆಲವು ಸಲ ಒಂದು ರೀತಿಯ ಮದ ಬರುವುದು ಇತ್ತು. ಯಾಕಂದರೆ ಅಧಿಕಾರ, ಅಂತಸ್ತು, ಐಶ್ವರ್ಯ ಇದೆಲ್ಲ ಒಟ್ಟಿಗೆ ಬಂದಾಗ ಎಷ್ಟು ಸೀಮಿತದಲ್ಲಿ ಮನಸ್ಸನ್ನು ಇಟ್ಕೊಂಡ್ರೂ ಕೆಲವು ಸಲ ಮನಸ್ಸು ಅದನ್ನು ಮೀರಿ ಮದಕ್ಕೆ ಒಳಗಾಗ್ತದೆ. ಆ ಸಂದರ್ಭದಲ್ಲಿ ಅದಕ್ಕೂ ಅದನ್ನು ಒಂದು ಸರಿಯಾದ ಸ್ಥಿತಿ ತರಬೇಕು. ಆ ಒಂದು ಕಾರ್ಯವನ್ನು ಕೃಷ್ಣ ಮಾಡಬೇಕಂತ ಉದ್ದೇಶ ಇತ್ತು ಅವನಿಗೆ. ಇನ್ನೇನೂ ಇಲ್ಲ, ದೇವೇಂದ್ರನಿಗೆ ದೊಡ್ಡ ಒಂದು ಶಿಕ್ಷೆ ಕೊಡೋದಕ್ಕೆ ಅವನು ಹೊರಟಿಲ್ಲ. ಆದರೆ ಅವನ ಮದ ಆಗಿಂದಾಗಿ ಕಾಣಿಸಿಕೊಳ್ಳುವಂಥದ್ದು ಮೊದಲಿಂದಲೂ ಇದ್ದದ್ದು. ಬಹಳ ಸಂದರ್ಭ ಹಿಂದೆ ಕೂಡ ನಡೆದಿದ್ದಂಥದ್ದು, ಈಗಲೂ ಇದ್ದೇ ಇರುತ್ತೆ. ಹಾಗಾಗಿ ಅದನ್ನು ಈ ಸಂದರ್ಭದಲ್ಲೂ ಒಂದ್ಸಲ ಇದೊಂದು ಪ್ರಸಂಗದ ಮೂಲಕ ದೇವೇಂದ್ರನ ಆ ಮದವನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ಉದ್ದೇಶ. ಈ ರೀತಿಯಾಗಿ ಅವನು ದೇವೇಂದ್ರನ ಯಾಗವನ್ನು ನಿಲ್ಲಿಸಿದ. ಹಾಗಂತ ಪ್ರಪಂಚಕ್ಕೆ ಹೇಳಲಿಲ್ಲ, ಎಲ್ಲರೂ ಇನ್ನು ಮುಂದೆ ಯಾರೂ ದೇವೇಂದ್ರನ ಪೂಜೆ ಮಾಡಬೇಡಿ ಅಂತ ಎಲ್ಲೂ ಹೇಳಲಿಲ್ಲ ಅವನು. ನಾವು ಮಾಡೋದು ಬೇಡ ಅಂತ ಅಷ್ಟೇ ಹೇಳ್ದ. ಆಮೇಲೆ ಈ ಥರ ಮಾಡಿದ. ಅವನ ಉದ್ದೇಶವೂ ಅದೇ. ಹಾಗಾದ ಅದರ ಪರಿಣಾಮ ಹಾಗೆ ಆಯಿತು. ದೇವೇಂದ್ರನಿಗೆ ಗೊತ್ತಾಯ್ತು ವಿಚಾರ, ನನಗೆ ಮಾಡಬೇಕೆಂದಿದ್ದಂಥ ಒಂದು ಯಾಗ ಅಲ್ಲಿ ನಿಂತೋಗ್ಬಿಟ್ಟದೆ, ಕೃಷ್ಣ ಅಂತ ಯಾರೋ ನಿಲ್ಲಿಸಿದ್ದಾನಂತೆ. ಇವರು ಏನೋ ಈ ಥರ ಗೋವರ್ಧನಗಿರಿ ಪೂಜೆ ಮಾಡಿದ್ರಂತೆ ಅಂತ ಕೇಳಿದಾಗ ದೇವೇಂದ್ರನಿಗೆ ಸಹಜವಾಗಿ ಕೋಪ ಬಂತು. ಅವನಂದ, ಅವನಿಗೊಂದು ರೀತಿಯಲ್ಲಿ ಆಶ್ಚರ್ಯವಾಯ್ತಂತೆ. ಹಾಗಾದರೆ ಮರೆತರೆ ನನ್ನನ್ನು ಬಾಪು ಮರೆದರೆ ಎನ್ನನು ಬಾಬು, ಮರೆದರೆ ಎನ್ನನು ಬಾಬು ತಮ್ಮ ಅಂತರವನರಿಯದೆ, ಮರೆದರೆ ಎನ್ನನು ಬಾಬು ಕೃಷ್ಣನೆಂಬ ಆಗ ಕೃಷ್ಣನೆಂಬ ಬರಿ ಮನುಷ್ಯನ ಬಲವ ನೆಚ್ಚಿ ನಿಜೋಪಚಾರವನು ಸುರಿದರೆ ಗಿರಿಗೆ. ಕೃಷ್ಣನೆಂಬ ಬರಿ ಮನುಷ್ಯನ ನೆಚ್ಚಿ ನಿಜೋಪಚಾರವನು ಸುರಿದರೆ ಗಿರಿಗೆ ಹೌದು ತಪ್ಪೇನು ಅರಿವೆ ನಿನ್ನು ಅಂಧರನು
ಮದೊಂದರನು ಹೆತ್ತೊರೆಯಲದ್ದುವೆನು, ಮದೊಂದರನು ಹೆತ್ತೊರೆಯಲದ್ದುವೆನು, ಈ ಕ್ಷಣವೇ ಗೋಪುರವನಿದನಿಂದ. ದೇವೇಂದ್ರ ಅಂದ, ನನ್ನನ್ನೇ ಮರೆತು ಬಿಟ್ರೆ ಇವರು ಪಾಪು. ಶಾಬಾಸ್ ಶಾಬಾಸ್, ಭೂಲೋಕದವರು, ಅದು ಈ ಗೋಪಾಲಕರು, ಕೇಳಿಕೊಂಡು ಹಸು ಮೇಯಿಸುವಂತ ಜನರು ಎಷ್ಟು ಮುಂದುವರೆದಿದ್ದಾರೆ. ದೇವೇಂದ್ರ ಮೂರು ಲೋಕದ ಒಡೆಯ ನನ್ನನ್ನೇ ಮರೆಯುವಷ್ಟು ಮುಂದುವರೆದು ಬಿಟ್ರಲ್ಲ. ನನಗೆ ಸಲ್ಲಬೇಕಾಗಿರುವಂತ ಯಾಗವನ್ನ ಅದ್ಯಾರೋ ಒಬ್ಬ ಗಿರಿಯಂತೆ, ಗೋವರ್ಧನ ಪರ್ವತವಂತೆ, ಅದಕ್ಕೆ ಸಲ್ಲಿಸಿದ್ರಂತೆ. ನಿಜೋಪಹಾರವನ್ನು ನನಗೆ ಸಲ್ಲಬೇಕಾದಂತ ಕಾಣಿಕೆ ಅರ್ಪಣೆ, ಅದನ್ನ ಆ ಸುರಿದರೆ ಗಿರಿಗೆ. ಹಬ್ಬ, ಎಂತ ಮೂರ್ಖ ಜನರು ಇವರು. ನಾನು ಏನು, ನಮ್ಮ ಅಂತರವನ್ನು ಅರಿಯದೆ ನಾನೇರು, ಅವರು ಯಾರು, ನಮ್ಮಲ್ಲಿರುವಂಥ ಅಂತರವೇನು, ನನ್ನ ಯೋಗ್ಯತೆ ಏನು ಅಂತ ಅರ್ಥ ಮಾಡಿಕೊಳ್ಳದೆ ಅದ್ಯಾರೋ ಒಬ್ಬ ಕೃಷ್ಣ ಅಂತೆ, ಬರೀ ಮನುಷ್ಯ, ಕೇಳಿ ಕೇಳಿ ಒಬ್ಬ ಸಾಮಾನ್ಯ ಮನುಷ್ಯ, ಸಾಲದಕ್ಕೆ ಒಬ್ಬ ಬಾಲಕ, 8 ವರ್ಷ ಅಂತೆ ಅವನಿಗೆ. ಅಂಥವನ ಮಾತು ಕೇಳಿ ಇವರು ಹೀಗೆ ನಡ್ಕೊಂಡ್ರಲ್ಲ. ತಪ್ಪೇನು? ಲೋಕದಲ್ಲಿ ಕೆಲವರಿಗೆ ಹಾಗೆ ಬುದ್ಧಿ ಕೆಟ್ಟು ಹೋಗ್ತಾರೆ, ಕೆಲವರಿಗೆ ಸೊಕ್ಕು ಹೆಚ್ಚಾದ್ರಿಂದ ಹಾಗಾಗಿದೆ. ಇವಾಗ ಮದ ಏರಿದ್ದು ಇವನಿಗೆ, ಆದರೆ ಅವನು ಅನ್ಕೊಂಡದ್ದು ಹಾಗೆ ಅವರಿಗೆ ಏರಿದೆ. ಹೀಗೆ ತಪ್ಪೇನು? ಇರಲಿ ಇರಲಿ, ಇವರಿಗೆಲ್ಲ ತಕ್ಕ ಪಾಠ ಕಲಿಸ್ತೇನೆ ನಾನು, ನನಗೆ ಗೊತ್ತಿಲ್ಲವೇ. ಹೆದ್ದೊರೆಯಲದ್ದುವೆನು, ದೊಡ್ಡ ಪ್ರವಾಹದಲ್ಲಿ ಅವ್ರನ್ನೆಲ್ಲ ಮುಳುಗಿಸಿ ಬಿಡ್ತೇನೆ ಈ ಕ್ಷಣವೇ ನೋಡಿ ಅಂತ ಅಂದ್ಕೊಂಡಂತೆ ಗೋಕುಲವನ್ನೇ ಮುಳುಗಿಸಿ ಬಿಡ್ತೇನೆ. ಅದಕ್ಕೋಸ್ಕರ ಎಲ್ಲಿ ನಮ್ಮಲ್ಲಿದ್ದಾರಲ್ಲ ಮೋಡಗಳೆಲ್ಲ, ಎಲ್ಲವರನ್ನ ಬಿಡಿರಿ, ಸಂಕಲೆಯ ಕಡಿ, ಸಂಕಲೆಯ ಕಡಿ, ಪುಷ್ಕಳನ ಹೊಳೆಯಿಂದ ಬಿಡಿ, ಸಂಕಲೆಯ ಕಡಿ ಪುಷ್ಕಳನ ಹೊರೆಯಂಗ ಬಿಡಿ, ಸಂವರ್ತನನು ಬಲವಂಕದಲ್ಲಿ ತಾನಿಗೆನು, ಕರೆ ಕರೆ ಮೇಘ ನಿಕರವನು, ಕರೆ ಕರೆ ಮೇಘ ನಿಕರವನು, ಲಂಕರನೊಡೆ ಲಂಕರೊಡನೊಡೆಯಂಗೆ ಸಮನಿಸಿತು ಅಂಕ, ನಾಜಿಗೆಯಾಯಿದೆನುತವೇ ಹುಂಕರಿಸುತ್ತ ಅಮರಂಗ ಆನೆಯ ನೇರಿ ಹೊರವಂಟಾಗ, ಸಂಕಲೆಯ ಕಡಿ ಪುಷ್ಕಳನ, ಪುಷ್ಕಳ ಅಂತ ಒಬ್ಬ ಮೋಡದ ಹೆಸರದು. ಆ ಮೋಡಗಳಿಗೆ ಒಂದು ಹೆಸರಿದೆ ಅಂತೆ. ಆ ಪುಷ್ಕಳ ಮೋಡದ ಸಂಕಲೆ ಕಡಿ ಅಂದರೆ ಇವರು ಬಹುಶಃ ಮೋಡಗಳನ್ನೆಲ್ಲ ಒಂದು ಬಂಧನದಲ್ಲಿ ಇಟ್ಟಿರ್ತಾ ಇದ್ರು. ಯಾಕಂದ್ರೆ ಅವು ಅಕಾಲದಲ್ಲಿ ಮಳೆಗಳಿ ಸುರಿಸಿ ತಾಪತ್ರಯ ಮಾಡಬಾರ್ದು ಲೋಕಕ್ಕೆ, ಅದಕ್ಕೊಂದು ನಿಯಮ ಇದೆಯಲ್ಲ. ಮಳೆಗಾಲದಲ್ಲಿ ಮಾತ್ರ ಮಳೆ ಸುರಿಸಬೇಕು, ಅಥವಾ ಯಾವ ಕಾಲದಲ್ಲಿ ಸುರಿಸಬೇಕು ಆಗ ಮಾತ್ರ ಸುರಿಸಬೇಕು. ಉಳಿದ ಸಮಯದಲ್ಲಿ ಮೋಡಗಳು ಊರಲ್ಲೆಲ್ಲ ತುಂಬಿಕೊಂಡು ಇಲ್ಲದ ಹಾವಳಿ ಎಬ್ಬಿಸಬಾರದು ಎಂಬ ಕಾರಣಕ್ಕಾಗಿ ಈ ಮೋಡಗಳನ್ನೆಲ್ಲ ಬಹುಶಃ ಕಟ್ಟಿ ಹಾಕ್ತಿದ್ರು ಅಂತ ಕಾಣುತ್ತೆ. ನಾವು ಹೇಗೆ ಹಸುಗಳನ್ನೆಲ್ಲ ಈ ಸಾಕುವವರು ಮನೆಯಲ್ಲಿ ಕಟ್ಟಿ ಹಾಕ್ತಾರೆ, ಬೇರೆ ಸಮಯದಲ್ಲಿ ಹೊರಗೆ ಬಿಡುವಾಗ ಮಾತ್ರ ಬಿಡ್ತಾರೆ, ಮೇಯುವುದಕ್ಕೋ ಮತ್ಯಾವುದಕ್ಕೋ, ಉಳಿದ ಸಮಯದಲ್ಲಿ ಕಟ್ಟಿ ಅವರನ್ನು ಪಾಲನೆ ಮಾಡ್ತಾರಲ್ಲ, ಹಾಗೆ ಬಹುಶಃ ದೇವತೆಗಳು ಈ ಮೋಡಗಳನ್ನೆಲ್ಲ ಕಟ್ಟಿ ಹಾಕುವಂಥ ಕ್ರಮ ಇತ್ತು. ಅದಕ್ಕೆ ಹೇಳ್ದ, ಈಗ ಸಂಕಲೆಯನ್ನ ಬಿಡಿ, ಪುಷ್ಕಳ ಮೋಡ ಬರಲಿ, ಅಷ್ಟೇ ಅಲ್ಲ ಸಾಲದು, ಆಮೇಲೆ ಹೊರ ಇಂಕೆ ಬಿಡಿ ಸಂವರ್ತನನು. ಸಂವರ್ತ ಒಂದು ಮಹಾ ಮೇಘ ರಾಶಿ ಹೆಸರದು, ಒಂದು ಮೇಘ ಸಮೂಹಕ್ಕೆ ಸಂವರ್ತ ಮೇಘ ಸಮೂಹ ಅಂತ ಹೆಸರು. ಅದರ ಕೆಲಸ ಏನಂತಂದ್ರೆ ಕಲ್ಪ ಅಂತ ಇಲ್ಲಿ ಹೇಳ್ತಾನೆ ಮುಂದೆ. ಅಂದ್ರೆ ಪ್ರಳಯ ಕಾಲದಲ್ಲಿ ಈ ಲೋಕವನ್ನೆಲ್ಲ ನೀರಿನಿಂದ ಮುಳುಗಿಸಬೇಕಾದ ಸಂದರ್ಭ ಬಂದಾಗ ಆ ಸಂವರ್ತ ಸಮೂಹದ ಮೋಡಗಳೆಲ್ಲ ಸೇರಿ ಲೋಕದ ಮೇಲೆ ಮಳೆ ಸುರಿಸಿ ಲೋಕವನ್ನು ಮುಳುಗಿಸುವಂಥ ಕ್ರಮ. ಈಗ ಗೋಕುಲವನ್ನು ಮುಳುಗಿಸಬೇಕಾಗಿದೆ, ಅದಕ್ಕೋಸ್ಕರ ಆ ಸಂವರ್ತ ಮೋಡವನ್ನು ಹೊರಗೆ ಬಿಡಿ. ಇದು ಹೇಗೆ ಅಂತಂದ್ರೆ ಅದು ಇರುವುದು ಯಾತಕ್ಕೆ, ಆ ಕಾಲಕ್ಕೆ. ಇಲ್ಲಿ ನಮ್ಮಲ್ಲಿ ಸಾಮಾನ್ಯವಾಗಿ ನೋಡ್ತೇವಲ್ಲ, ರಾಜಕಾರಣಿಗಳು ಕೆಲವು ಸಲ ಹೇಗೆ ಮಾಡ್ತಾರೆ ಅಂದರೆ, ಈ ರಾಜ್ಯ ಆಡಳಿತ ಮಾಡುವವರಿಗೆ ಒಂದು ಕೆಲವು ವಿಶೇಷವಾದ ಅಧಿಕಾರಗಳು ಇರ್ತವೆ. ಯಾವುದೋ ವಿಶೇಷ ಸಂದರ್ಭ ಬಂದಾಗ ಹೊರಗಿನ ಯಾವುದೋ ದೇಶದವರು ನಮ್ಮ ಮೇಲೆ ದಾಳಿ ಇಟ್ಟರೆ, ಯಾವುದೋ ಒಂದು ದೊಡ್ಡ ಆಪತ್ತು ದೇಶಕ್ಕೆ ಬಂದರೆ ಆಪತ್ಕಾಲಕ್ಕೆ ಅಂತೇಳಿ ಕೆಲವು ವಿಶೇಷ ಅಧಿಕಾರಗಳು, ಅದನ್ನು ಎಮರ್ಜೆನ್ಸಿ ಪವರ್ಸ್ ಅಂತ ನಾವು ಹೇಳ್ತೀವಿ, ಹೌದಾ? ಅದನ್ನು ಇರ್ತವೆ. ಆದರೆ ಕೆಲವು ಸಲ ಏನಾಗಿದೆ, ನಮ್ಮಲ್ಲೇ ನೋಡ್ತೀವಲ್ಲ, ಕೆಲವು ಸಲ ಅದು ಈ ಹೊರಗಿನ ಯಾವ ತಾಪತ್ರೆಯ ತೊಂದರೆ ಉಪಟಳ ಇಲ್ಲದಿದ್ರೂ ಕೂಡ ತಮ್ಮವರೇ ಆದಂಥ ವಿರೋಧಿಗಳನ್ನ ಅಥವಾ ವಿರೋಧ ಪಕ್ಷದವರನ್ನ
ಅಡಗಿಸುವುದಕ್ಕೋ ಅವ್ರನ್ನ ಅಥವಾ ಕಾರಾಗೃಹದಲ್ಲಿ ಇಡುವುದಕ್ಕೋ ಅದನ್ನೇ ಉಪಯೋಗಿಸಿಕೊಂಡಂತಹ ಒಂದು ಪ್ರಸಂಗಗಳು ನಮ್ಮಲ್ಲಿ ನಡೆದಿವೆ. ಎಮರ್ಜೆನ್ಸಿಯನ್ನು ಏರಿಬಿಡುವುದಷ್ಟೇ. ಅದು ಹಾಗೆ ಇಲ್ಲಿ ಹಾಗೆ ಆಗಿದೆ. ಯಾವ ಸಂದರ್ಭಕ್ಕೂ ಇರುವಂತಹ ಸಂವರ್ತ ಮೋಡ. ಈಗ ತನಗೊಬ್ಬ ವಿರೋಧಿ ಇದ್ದಾನೆ, ಯಾವನೊಬ್ಬ ಕೃಷ್ಣ ಅಂತೆ, ತಕ್ಕ ಬುದ್ಧಿ ಕಲಿಸಬೇಕು. ಸುಮಾರಿನ ಈ ಮೋಡಗಳಿಂದೆಲ್ಲ ಆಗಲಿಕ್ಕಿಲ್ಲ ಆ ಕೆಲಸ. ಗೋಕುಲವನ್ನು ಮುಳುಗಿಸಬೇಕಂದ್ರೆ ಸಂವರ್ತನೆ ಸರಿ, ಪ್ರಳಯ ಕಾಲದ ಮೇಘವನ್ನೇ ಹೊರಗೆ ಬಿಟ್ಬಿಡಿ ಸಂವರ್ತವನ್ನ ಅಂತ ಹೇಳಿಬಿಟ್ಟ. ಆಮೇಲೆ ಯಾರು ಹೆದರಿಬೇಡಿ, ಬಲವಂಕದಲ್ಲಿ ನಾನು ಏನು, ನೀವು ಮಾತ್ರ ಹೋದ್ರೆ ಸಾಲದು ಮೋಡಗಳೇ, ನಾನು ಕೂಡ ಬರ್ತೇನೆ ನಿಮ್ಮ ಬಲ ಭಾಗದಲ್ಲಿ, ನಿಮ್ಮ ಜೊತೆಯಲ್ಲಿ ಆ ಕಾರ್ಯಾಚರಣೆಗಾಗಿ ಅದರ ಉಸ್ತುವಾರಿ ನೋಡಿಕೊಳ್ಳುವುದಕ್ಕೆ ನಾನೇ ಐರಾವತ ಆನೆಯನ್ನು ಏರಿ ನಿಮ್ಮ ಜೊತೆಯಲ್ಲಿ ಬರ್ತೇನೆ, ಹೋಗೋಣ ನಡೀರಿ. ಅಯ್ಯೋ, ಆದರೂ ಲಂಕ ರೊಡನೊಡೆಯಂಗೆ ಸವನಿಸಿ ತಂಕ, ಎಂಥ ಕೆಲಸ ಆಗೋಯ್ತು ನೋಡಿ. ಕೇಳಿ ಅವರೆಲ್ಲ ನಮ್ಮ ಸೇವಕರು, ಲಂಕರೊಂದು ಸೇವಕರಂತ. ನಾನು ಒಡೆಯ, ಈ ಸೇವಕರಿಗೂ ಒಡೆಯರಿಗೂ ಒಂದು ಸ್ಪರ್ಧೆ ಏರ್ಪಟ್ಟಿತ್ತಲ್ಲ. ನಾಚಿಕೆ ವಿಚಾರ, ಅದು ನಾಚಿಕೆಗೇಡಿನ ವಿಚಾರ. ನಾನು ಹೋಗಿದ್ರೆ ಸ್ಪರ್ಧೆ ಎಂಥವ್ರ ಹತ್ರ ಹೋಗ್ಬೇಕಿತ್ತು, ಯಾರೋ ರಾಕ್ಷಸರೋ ಅಂಥವ್ರ ಹತ್ರ ಹೋಗ್ಬೇಕಿತ್ತು. ಅಂಥವ್ರ ಹತ್ರ ಹೋಗದೆ ಯಾರೋ ಭೂಲೋಕರ ಸಾಮಾನ್ಯ ಮನುಷ್ಯರು ನಮಗೆ ಕಾಲಕ್ಕೆಲ್ಲ ಯಜ್ಞ ಯಾಗಗಳ ಮೂಲಕ ಬೇಕಾದ ಹಾಗೆ ನಮಗೆ ಹವಿಸ್ಸು ಇತ್ಯಾದಿಗಳನ್ನು ಕೊಟ್ಟು ನಮ್ಮ ಅನುಗ್ರಹದಿಂದ ಬದುಕಿರುವಂಥ ಆ ಜನರು ಅವ್ರ ಜೊತೆಯಲ್ಲಿ ಪೈಪೋಟಿ ಮಾಡುವಂಥ ಪರಿಸ್ಥಿತಿ ಬಂದ್ಬಿಡ್ತಾರ ನನಗೆ. ಎಂತ ನಾಚಿಕೆಗೆ ಹೇಳಿದ್ದು, ಏನು ಮಾಡೋಣ, ಹೋಗೋಣ ನಡೀರಿ ಅಂತ ಹೂಂಕರಿಸುತ್ತ ಆನೆಯನೇರಿ ಹೊರವಂಟ ದೇವೇಂದ್ರ ಹೊರಟ. ಅಂತೂ ಆ ರೀತಿಯಲ್ಲಿ ಆ ಮೋಡಗಳೆಲ್ಲ ತಮ್ಮ ಕಾರ್ಯ ಮಾಡಿದವು. ಅದರ ಫಲವಾಗಿ ಆಡಿದವು ಮಿಂಚುಗಳು. ಆಡಿದವು ಮಿಂಚುಗಳು ನಭದಲ್ಲಿ, ಆಡಿದವು ಮಿಂಚುಗಳು ನಭದಲ್ಲಿ, ಕೂಡೆ ಕತ್ತರಿಸಿತ್ತು ಕಲ್ಪದ ಕೇಳಿನಂದರವೋ, ಕೂಡೆ ಕತ್ತರಿಸಿತ್ತು ಕಲ್ಪದ ಕೇಳಿನಂದರವೋ, ಗೋಪುರದ 8 ದಿಕ್ಕಿನರಿಯೇ ಜೋಡಿಸುವುದು ಅಭ್ರದಲ್ಲಿ ಬಲುಗಾಯಿಡಿರಿ ಅದರೋ, ಬಲುಗಾಯಿಡಿರಿದುದು ಓರಂತೆ ತಲೆ ಹೊಡೆದಾಡಿದವು ಬರಸಿಡಿಲು, ಸುರಿದುದು ವೃಷ್ಟಿ ಭೂತಳಕ್ಕೆ. ಆಗ ಮಿಂಚುಗಳು ಎಲ್ಲೆಲ್ಲೂ ಕಾಣಿಸಿಕೊಂಡವು. ಈ ನಭದಲ್ಲಿ, ಆಕಾಶದಲ್ಲಿ ಮಿಂಚಿನ ಬಿಟ್ಟರೆ ಬೇರೆ ಯಾವ ಬೆಳಕು ಇಲ್ಲ. ಎಲ್ಲ ಬೆಳಕು ಮಾಯವಾಗಿ ಎಲ್ಲ ಕಗ್ಗತ್ತಲೆ ಕವಿದೋಯಿತು. ಮೋಡಗಳು ಅಷ್ಟು ದಟ್ಟವಾಗಿ ಎಲ್ಲ ಕಡೆ ಹರಡಿದಾಗ ಈ ಗೋಕುಲದ 8 ದಿಕ್ಕುಗಳಲ್ಲೂ ಕೂಡ ಎಲ್ಲೂ ಸೂರ್ಯ ಪ್ರಕಾಶವೇ ಕಾಣಿಸ್ತಾ ಇಲ್ಲ, ಏನು ಕಾಣಿಸ್ತಾ ಇಲ್ಲ. ಪೂರ್ಣ ಮೋಡಗಳ ಒಂದು ಕಾರಭಾರ ಆಗಿಬಿಟ್ಟಿದೆ. ಕಲ್ಪದ ಕೇಳಿನವರು, ಕಲ್ಪ ಅಂದರೆ ಒಂದು ಬ್ರಹ್ಮನ ಒಂದು ದಿವಸಕ್ಕೆ ಕಲ್ಪ ಅಂತ ಹೆಸರು. ಒಂದು ದಿವಸ ಅಂದರೆ 1000 ಮಹಾಯುಗಗಳು, 4 ಯುಗಗಳು ಸೇರಿದ್ರೆ ಒಂದು ಮಹಾಯುಗ ಅಂತ. 1000 ಯುಗ ಆದರೆ ಒಂದು ಬ್ರಹ್ಮನ ಒಂದು ಕಲ್ಪ ಅಂತ ಅನಿಸ್ಕೊಳ್ಳುತ್ತೆ ಒಂದು ದಿವಸ. ಅದರ ಅಂತ್ಯದಲ್ಲಿ ಒಂದು ಪ್ರಳಯ ಅಂತೇಳಿ ಆಗ್ತಾರೆ. ಆವಾಗ ಆಗುವ ಆ ಪ್ರಳಯ ಕಾಲದ ಒಂದು ಕೇಡಿನ ಈ ಸಮಾನವಾದ ಏನೋ ಒಂದು ಸ್ಥಿತಿ ಆ ಗೋಕುಲಕ್ಕೆ ಉಂಟಾಗ್ಬಿಡ್ತು. ಗೋಕುಲದಕ್ಕೆ ಆಮೇಲೆ ಆ ಗಾಳಿ ಕೂಡ ಇಂದ್ರನ ಅಧೀನದಲ್ಲೇ ಇರುವಂತಹದ್ದು. ಮಾರುತಗಳೆಲ್ಲ ಮಳೆಗೆ ಸಂಬಂಧಪಟ್ಟಂತಹ ಮಾರುತಗಳೆಲ್ಲ ಅವೆಲ್ಲ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವು. ಅದರಿಂದ ಎಲ್ಲೆಲ್ಲೂ ಗಾಳಿ ಬೀಸಿ ಒಂದೇ ಸಮನೆ ಬರ ಸಿಡಿಲು ಪರಸ್ಪರ ಹೊಡೆದಾಡಿ ಅದರಿಂದ ಗುಡುಗು ಸಿಡಿಲು ಎಲ್ಲವೂ ಕೂಡ ಅನುಭವಕ್ಕೆ ಬಂದ್ಬಿಡ್ತು. ಆ ಗೋಕುಲದಲ್ಲಿ ಜನರೆಲ್ಲ ತತ್ತರಿಸಿ ಹೋಗುವಂತಹ ಸ್ಥಿತಿ ಉಂಟಾಯಿತು. ಸಿಡಿಲು ಮಳೆ, ಸಿಡಿದು ಮಳೆ ಗಾಳಿಗಳ ಬಾಲೆಗೆ ಸಿರಿದು ಶಿಶುಪಜ ವೃದ್ಧ ವನಿತೆಯರೊಡಲು ಕಂಪಿಸಿ, ಬೆಳಗುಗೊಳಿರಾಡಿ ಮನೆಗಳನ್ನು ಒಡೆಯರಾರ ಮಗಿನ್ನು ಕೃಷ್ಣನ ಕೆಡಿಸಿದನು, ಒಡೆಯರಾರ ಮಗಿನ್ನು ಕೃಷ್ಣನ ಕೆಡಿಸಿದನು. ಕೈಗಾಯ ಹೇಳೆನುತ ಒಡಿಗಡಿಗೆ ಬೋಡಿದರು, ಮಳೆ ಮುದ್ರಿಸಿದು ಗೋಕುಲವ. ಒನಕೆಯ ಧಾರೆಯಷ್ಟು ಮತ್ತು ದೊಡ್ಡದ ಕಂಬದ ಪ್ರಮಾಣದ ಮಳೆ, ಅಷ್ಟು ಧಾರೆ ಧಾರೆಯಾಗಿ ಸುರಿಯಿತು. ಆಗ ಸಿಡಿಲು ಮಳೆ
ಗಾಳಿ ಇವೆಲ್ಲ ಒಂದೇ ಸಮನೆ ಬಾರಿಸ್ತಾ ಇದ್ದರೆ ಜನರಿಗೆಲ್ಲ ಸಹಜವಾಗಿ ಬಹಳ ಕಳವಳವಾಯಿತು, ಕಷ್ಟವೂ ಆಯಿತು. ಶಿಶು ಪಶು ವೃದ್ಧ ವನಿತೆಯರು ಬಹಳ ಕಷ್ಟಕ್ಕೆ ಈಡಾಗಿ ನಡುಗಿ ಹೋದರು. ಆಗ ಮನೆಗಳನ್ನು ಬಿಟ್ಟು ಹೊರಬರಬೇಕಾಯ್ತು. ಅವರು ಮನೆಯೊಳಗಿದ್ದರೆ ಎಲ್ಲಾದರೂ ಮನೆ ಜರಿದು ಬೀಳ್ತಾರೆ ಇರೋ ಮತ್ತು ತಮ್ಮ ತಲೆ ಮೇಲೆ ಅನ್ನುವಂಥ ಭಯ ಉಂಟಾಯಿತು. ಎಲ್ಲ ಹೊರಗೋಡಿ ಬಂದರು. ಆಗ ಜನರೆಲ್ಲ ಮಾತಾಡಿಕೊಂಡ್ರು, ಅಯ್ಯೋ ನಮಗಿನ್ನು ನಮ್ಮನ್ನು ರಕ್ಷಣೆ ಮಾಡುವರು ಯಾರು? ಕೃಷ್ಣನೇ ಕೆಡಿಸಿದನು ಒಡೆಯರಾರೆ ಮಗಿದ್ನು. ಇದುವರೆಗೆ ನಾವು ಅಂದ್ಕೊಂಡಿದ್ದೆವು ನಮ್ಮನ್ನು ರಕ್ಷಣೆ ಮಾಡುವ ಕೃಷ್ಣ ಅಂತ ನಾವು ಏನೋ ಒಂದು ಭಾವನೆ ಇಟ್ಕೊಂಡಿದ್ದೆವು. ಈಗ ನೋಡಿದ್ರೆ ಇಡೀ ಈ ಪ್ರಸಂಗ ಉಂಟಾದ್ದೇ ಕೃಷ್ಣನಿಂದ. ಅವನೇ ಎಲ್ಲ ಹಾಳು ಮಾಡಿಬಿಟ್ಟ. ಅವತ್ತು ನಾವು ಇಂದ್ರಯಾಗ ಮಾಡುವುದಕ್ಕೆ ಹೊರಟಿದ್ರೆ ಬೇಡ ಅಂತ ತಡೆದ. ಬಹುಶಃ ಅದರ ಪರಿಣಾಮ ಅಂತ ಕಾಣ್ತಾರೆ. ಇದು ಮಳೆ ಬರ್ತಾ ಇದೆ ಅಂತಾರೆ, ನಾವೆಲ್ಲ ಕೇಳಿದ ಹಾಗೆ ಅದೆಲ್ಲ ಇಂದ್ರನ ಒಂದು ಇಚ್ಛೆಯಿಂದೇ ಆರದಂತ ಕಾಣ್ತದೆ. ಛೆ, ಏನು ಮಾಡಲಿ ಈಗ? ಯಾರು ನಮ್ಮನ್ನು ರಕ್ಷಣೆ ಮಾಡ್ತಾರೆ? ಹೋಗಿ ಆ ಕೃಷ್ಣನನ್ನೇ ಕೇಳಿ, ಯಾರು ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಅಂತೇಳಿ ಹೋಗಿ. ನಾವತ್ತೆಲ್ಲ ಅಷ್ಟೆಲ್ಲ ದೊಡ್ಡ ದೊಡ್ಡ ಉಪದೇಶ ಮಾಡಿದ್ನಲ್ಲ, ನಮಗೆ ಕೇಳಿ ಅಂತ ಕೆಲವರೆಲ್ಲ ಮಾತಾಡಿಕೊಂಡ್ರಂತೆ. ಆಗ ಕೆಲವರು ಕೃಷ್ಣನ ಬಗ್ಗೆ ಸಂಪೂರ್ಣ ವಿಶ್ವಾಸ ಇದ್ದವರು ಕೆಲವರು ಹೇಳಿದ್ರಂತೆ, ಛೇ ಛೇ, ಏನು ಮಾತಾಡ್ತಾ ಇದ್ದೀರಿ ನೀವು? ಎತ್ತಣದು ಬಾಯಿ ಬಿಡದಿರಿ, ಎತ್ತಣದು ಬಾಯಿ ಬಿಡದಿರಲವಾಗ, ಎತ್ತಣದು ಬಾಯಿ ಬಿಡದಿರಲವೋ ಎಪ್ಪತ್ತು ನಮಗಿ ಕೃಷ್ಣನಿರಲು ಇದ ತುತ್ತುಗೊಳ್ಳನೆ ಕಾಡೂರಿಗೆ ಘನವೇ ಜಲಸಾರ ಕಾಡೂರಿಗೆ ಘನವೇ ಜಲಸಾರ ಉತ್ತಮನನ್ನಾಶ್ರಯಿಸಿ ಬನ್ನಿ ಎನ್ನುತ್ತ ಗೋಕುಲದ ಜನ ಜಲವನಿಸುತ್ತ ಬಂದುದು. ಗೋಕುಲದ ಜನ ಜಲವನಿಸುತ್ತ ಬಂದುದು ಬಳಲುತ್ತವೆ ಗೋವಿಂದ ನಿದ್ದೆಡೆಗೆ. ಇಷ್ಟೆಲ್ಲ ಮಳೆ ಬೀಳ್ತಾ ಇದ್ರು ಕೂಡ ಬರೀ ಗೋಕುಲದ ಮೇಲೆ ಮಾತ್ರ ಬೀಳ್ತಾ ಇದೆ ಅಷ್ಟೇ. ವ್ರಜಭೂಮಿ ಅಂತ ಯಾವುದನ್ನು ಕರೀತಾರೆ, ಗೋಕುಲ ವೃಂದಾವನ ಆ ಪರಿಸರದಲ್ಲಿ ಬಿಟ್ಟರೆ ಇನ್ನೆಲ್ಲೂ ಈ ಮಳೆ ಇಲ್ಲ. ಇದು ಮುದ್ರಿಸಿತು ಗೋಕುಲವ, ಅದನ್ನು ಮಾತ್ರ ಪ್ರತ್ಯೇಕ ಒಂದು ಪ್ರದೇಶವನ್ನಾಗಿ ಜಲಾವೃತವನ್ನಾಗಿ ಮಾಡಿದ್ದೇ ಹೊರತು ಮಳೆ ಮತ್ತೆಲ್ಲೂ ಕೆಲಸ ಮಾಡಲಿಲ್ಲ ಅದು. ಹಾಗೆ ಇಂಥ ಸ್ಥಿತಿಯಲ್ಲಿ ಇವರೆಲ್ಲ ಕಂಗೆಟ್ಟು ಕೃಷ್ಣನನ್ನ ಕೆಲವರು ಟೀಕೆ ಮಾಡ್ತಾ ಇದ್ದರೆ ಕೆಲವರಿಗೆ ಸಹಿಸೋದಕ್ಕಾಗಿಲ್ಲ. ಏನು ಮಾತಾಡ್ತಾ ಇದ್ದೀರಿ ನೀವು? ಬಾಯಿ ಬಿಡದಿರಿ, ಬಾಯಿ ಬಂದಾಗೆಲ್ಲ ಮಾತಾಡಬೇಡಿ, ಕೃಷ್ಣನ ವಿಚಾರ ಹಾಗೆಲ್ಲ ಹೇಳಬೇಡಿ ನೀವು. ನಮ್ಗೆ ಎಲ್ಲಿದೆ ವಿಪತ್ತು? ಏನು ದೊಡ್ಡ ತೊಂದರೆ ಆಗಿಬಿಡ್ತಾರೆ ಅಂತ ಭಾವಿಸಿದ್ರ? ಕೃಷ್ಣ ಇರುವಾಗ ನಮಗೆ ಯಾವ ಭಯವೂ ಇಲ್ಲ. ನೀವು ನೋಡಿ, ಅವನು ಮನಸ್ಸು ಮಾಡಿದರೆ ಯಾವ ಕಷ್ಟವನ್ನು ಪರಿಹರಿಸ್ತಾನೆ. ನಿಮಗೆ ಗೊತ್ತಿಲ್ವೇ ಇದೆಲ್ಲ? ಸುಮ್ಮನೆ ಬಾಯಿ ಬಂದಾಗೆಲ್ಲ ಮಾತಾಡಬೇಡಿ. ಉತ್ತಮನನ್ನು ಆಶ್ರಯಿಸಿ, ಉತ್ತಮ ಅಂತ ಅವನನ್ನು ನಾವು ತಿಳ್ಕೊಂಡಿದ್ದೇವೆ. ಎಲ್ಲ ಅವನು ಯಾವ ಕೆಟ್ಟ ಕೆಲಸವನ್ನು ಮಾಡುವನಲ್ಲ, ಯಾವ ಸಂದರ್ಭದಲ್ಲೂ ಯಾರಿಗೂ ತೊಂದರೆ ಕೊಟ್ಟವನಲ್ಲ, ಎಲ್ಲರನ್ನೂ ಕಾಪಾಡುವಂಥ ವ್ಯಕ್ತಿಯವ. ನಮ್ಮ ಅನುಭವದಲ್ಲಿ ಇದೆ ಇದು. ಹಾಗಿರುವಾಗ ಮತ್ತೆ ತಿರುಗಿ ಮಾತಾಡ್ತಾ ಇದ್ದೀರಲ್ಲ ಅವನ ವಿರುದ್ಧವಾಗಿ. ಯಾರೂ ಹಾಗೆ ಭಾವನೆ ಇಟ್ಕೊಳ್ಬೇಡಿ. ಅವನ ಆಶ್ರಯವನ್ನು ಈಗಲೂ ನಾವು ಪಡೆಯಬೇಕು. ಬನ್ನಿ ಹೋಗೋಣ, ಬನ್ನಿ ಎನ್ನುತ್ತಾ ಗೋಕುಲ ಜನ ಕೆಲವರು ಮುಂದಾಳುಗಳು ಮಾತ್ರ ಹೊರಟು ಕೃಷ್ಣನ ಬಳಿಗೆ ಬಂದರು. ಬರುವಾಗ ದಾರಿಯಲ್ಲಿ ಕೆಲವು ಸಲ ಅಲ್ಲಿ ಪ್ರವಾಹ ಹರಿತಾ ಇತ್ತು. ಕೆಲವು ಜಾಗದಲ್ಲಿ ಎಲ್ಲಿ ಸ್ವಲ್ಪ ಗುಂಡಿ ಇದೆಯೋ ಅಲ್ಲೆಲ್ಲ ನೀರು ನಿಂತು ಹೋಗೋದಕ್ಕೆ ಸಾಧ್ಯ ಇಲ್ಲ. ಈಜಾಡಿಕೊಂಡು ಬಂದ್ರಂತೆ. ಕೆಲವರೆಲ್ಲ ಈಜಾಡಿಕೊಂಡು ಬಂದು ಕೃಷ್ಣನ ಬಳಿಗೆ ಬಂದರು. ಬಂದು ಬಿಟ್ಟು ಎಲ್ಲರೂ ಹೇಳಿದರು, ಕೃಷ್ಣ ಕೃಷ್ಣ, ಇಡೀ ಗೋಕುಲವೇ ಮುಳುಗಿ ಹೋಗ್ತಾ ಇದೆ ಕೃಷ್ಣ, ಏನಾದರೂ ಮಾಡಬೇಕು, ನೀವು ರಕ್ಷಣೆ ಮಾಡಬೇಕು, ನಮ್ಮನ್ನೆಲ್ಲ ರಕ್ಷಣೆ ಮಾಡು, ರಕ್ಷಿಸು ಅಂತ ಕೇಳಿಕೊಂಡ್ರು. ಆಗ ಅವರೆಲ್ಲ ಕೇಳುತ್ತಲೇ ಕೃಷ್ಣ ಹೇಳಿದ, ಯಾರು ಹೆದರಿಬೇಡಿ, ಅಂಜದಿರಿ, ಅಂಜದಿರಿ ಅಂಜದಿರಿ, ಗೋವರರು ಗೋಪಿಯರೆ ಗಂಜದಿರಿಗೆ, ಗೋವುಗಳಿಗಾನಿಗೆ ಅಂಜಬೇಡಿ, ಅಮರೇಂದ್ರ ನಾಟೋವಕ್ಕೆ ಬೆದರದಿದೆ, ಅಮರೇಂದ್ರ ನಾಟೋವಕ್ಕೆ ಬೆದರದಿರಿಗೆ, ಅಂಜುವವರಿಗ ಭಯವನು ಗಿರಿವರನಂಜದಿರೇಗೆ, ನಿಮಗೀವನೆನುತವೇಗೆ, ಅಂಜುವರಿಗೆ ಅಭಯವನು ಗಿರಿವರನಂಜದಿರಿ, ನಿಮಗಿವೆನೆನುತವೆ. ಕಂಜನೋಬನು ಕರದನಗ ಕರವನೆಗಹಿದನು ಅಖಿಲ ಪರಿಜನಗೆ. ಕೃಷ್ಣ ಹೇಳಿದ, ಹೆದರಿಬೇಡಿ ಹೆದರಿಬೇಡಿ, ಯಾರು ಹೆದರಿಬೇಕಾಗಿಲ್ಲ. ಗೋವಳರು ಗೋಪಿಯರು ಸ್ತ್ರೀಯರು ಪುರುಷರು ಯಾರು ಹೆದರಿಬೇಕಾಗಿಲ್ಲ. ಅಷ್ಟೇ ಅಲ್ಲ, ಗೋವುಗಳು
ಅವುಗಳಿಗೂ ಯಾವ ಅಪಾಯ ಉಂಟಾಗುವುದಿಲ್ಲ. ಯಾಕಂದರೆ ಇದೆಲ್ಲ ಯಾರ ಕೆಲಸ ಗೊತ್ತೇ? ಅಮರೇಂದ್ರ ನಾಟೋಪಕ್ಕೆ ಬೆದರದಿರಿ. ಇದೆಲ್ಲ ದೇವೇಂದ್ರನ ಒಂದು ಉಪಾಯ. ಆಟೋಪ ಅಂದರೆ ತನ್ನ ಗರ್ವವನ್ನು ಪ್ರಕಟಪಡಿಸ್ತಾ ಇದ್ದಾನೆ. ಇವನು ನಮ್ಮನ್ನು ಹೆದರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾನೆ. ಆದರೆ ನಾವು ಹೆದರಬೇಕಾಗಿಲ್ಲ. ಯಾಕಂದರೆ ಇಂದ್ರನ ಯಾಗವನ್ನು ನಾವು ನಿಲ್ಲಿಸಿರಬಹುದು, ಆದರೆ ಅದೇ ಯಾಗದ ವಸ್ತುವಿನಿಂದ ನಾವು ಗೋವರ್ಧನ ಗಿರಿಯನ್ನು ಪೂಜೆ ಮಾಡಿದ್ದೇವೆ. ನೆನಪಿಲ್ವ ನಿಮಗೆ? ಗೋವರ್ಧನ ಗಿರಿ ಆ ದೇವರೇ ನಮಗೆ ಪ್ರತ್ಯಕ್ಷನಾಗಿ ನಮಗೆ ಅಭಯವನ್ನು ಕೊಟ್ಟಿದ್ದಾನೆ, ರಕ್ಷಣೆ ಕೊಡ್ತೇನೆ ಎಂಬುದಾಗಿ ಹೇಳಿದ್ದಾನೆ. ಮತ್ತ್ಯಾಕೆ ಹೆದರ್ತಾ ಇದ್ದೀರಿ? ಅಂಜುವರಿಗೆ ಅಭಯವನು ಗಿರಿವರನು ಈವನು. ನಾನು ಕೊಡ್ತೇನೆ ಅಂತ ಹೇಳಿಲ್ಲ. ನಮ್ಮ ಗೋವರ್ಧನ ಗಿರಿ ಇದೆ, ನಾವು ಅವತ್ತು ಅವನನ್ನು ಪ್ರಸನ್ನೀಕರಿಸಿಕೊಂಡಿದ್ದೇವೆ, ಯಾಗ ಮಾಡಿದ್ದೇವೆ, ಅವನು ರಕ್ಷಣೆ ಮಾಡಿಯೇ ಮಾಡ್ತೇನೆ, ಹೆದರಬೇಡಿ. ಹಾಗಾಗಿ ನೋಡಿ ಬನ್ನಿ ನಾವು ಅಲ್ಲಿಗೆ ಹೋಗೋಣ, ಗೋವರ್ಧನ ಗಿರಿಯ ಬಳಿಗೆ ಹೋಗೋಣ ಬೇಕಾದ್ರೆ ಅಂಥೇಳಿ ಅವ್ರನ್ನೆಲ್ಲ ಕರೆದುಕೊಂಡು ಗೋವರ್ಧನ ಗಿರಿಯ ಬಳಿಗೆ ಹೋದ ಕೃಷ್ಣ. ಅಲ್ಲಿಗೆ ಹೋಗಿ ಗೋವರ್ಧನ ಗಿರಿಯನ್ನೇ ಉದ್ದೇಶಿಸಿ ಹೇಳ್ದ, ಓ ಗಿರಿದ ರಾಜ, ಉಂಬೆ ಗಡ ಊರವರ ಉಂಬೆಗಡೂರವರ ಬಲಿಗಳ ಉಂಬೆಗಂಡೂರವರ ಬಲಿಗಳ ಇಂಬುಗೊಂಡು ಗೋಕುಲಕ್ಕೆ ಬರಲಿ ಸಂದಂಬಿರಿಯ ಮಧ್ಯದಲ್ಲಿಗೆ ಬಳಲಿದಂಬುದಿಯ ಮಧ್ಯದಲ್ಲಿ ಮುಳುಗುತ್ತಾ ಏಳುತ್ತಿವೆ ನೋಡ. ನಂಬಿದವರನು ಕಾವುದೆನುತ ನಂಬಿದವರನು ಕಾವುದೆನುತ ಕರಂಬುಜವನಗಹಿದನು ನಸುನಗುತ ಅಂಬುಜಾಖ್ಯನು ನೋಡಿ ಗೋವರ್ಧನ ಮಹಾಚದೆಗೆ ಕೃಷ್ಣ ಅವ್ರ ಜೊತೆಯಲ್ಲಿ ಅವರೆಲ್ಲರ ಮುಂದಾಳಾಗಿ ಗೋವರ್ಧನ ಗಿರಿಗೆ ಕೈ ಮುಗಿದುಕೊಂಡು ಹೇಳ್ದ, ಓ ಗೋವರ್ಧನ ಗಿರಿದೇವ, ಅವತ್ತಿನ ದಿವಸ ಇವರೆಲ್ಲ ಕೊಟ್ಟಂತ ಸಮರ್ಪಣೆ, ಆ ಬಲಿ ಅಂದ್ರೆ ನೈವೇದ್ಯದ ವಸ್ತುಗಳು, ಅವನ್ನೆಲ್ಲ ನೀನು ಸ್ವೀಕರಿಸಿದ್ಯಲ್ಲ. ಸ್ವೀಕರಿಸಿದ ಮೇಲೆ ನೀನೀಗ ಇವರನ್ನ ರಕ್ಷಣೆ ಮಾಡದೆ ಬಿಟ್ಟರೆ ಸರಿ ಹೋಗ್ತಾರೆ, ಇವರನ್ನ ಬಳಲಿಸಬಾರದು. ನೀನು ಅಂಬುದಿಯ ಮಧ್ಯದಲ್ಲಿ ಮುಳುಗುತ್ತೇಳುತ್ತಿದೆ ನೋಡ. ಈ ನಮ್ಮ ಗೋಕುಲ ಅನ್ನುವಂಥದ್ದು ಒಳ್ಳೆ ಸಮುದ್ರ ಮಧ್ಯದಲ್ಲಿ ಇದ್ದಾಗ ಆಗಿದೆ ಇದರ ಸ್ಥಿತಿ, ಮುಳುಗಿ ಹೋಗುವಂಥ ಸ್ಥಿತಿ ಬಂದಿದೆ. ಈ ಸಂದರ್ಭದಲ್ಲಿ ನೀನು ರಕ್ಷಣೆ ಮಾಡಬೇಕು. ಅದಕ್ಕೋಸ್ಕರ ನಂಬಿದವರನ್ನು ಕಾವುದು. ಯಾಕೆಂದರೆ ಈ ಗೋಪಾಲಕರೆಲ್ಲ ನಿನ್ನನ್ನು ನಂಬಿದ್ದಾರೆ, ನಿನ್ನ ಶ್ರದ್ಧೆಯಿಂದ ಪೂಜೆ ಮಾಡಿದ್ದಾರೆ, ನಿನ್ನನ್ನು ಆಶ್ರಯಿಸಿದವರು. ಆದ್ದರಿಂದ ಈ ಸಂದರ್ಭದಲ್ಲಿ ಕೂಡ ನೀನೇ ಅವರನ್ನು ರಕ್ಷಣೆ ಮಾಡಬೇಕು, ಸಿದ್ಧನಾಗುವಂತ ಆ ಗೋಕುಲ ಆ ಗೋವರ್ಧನ ಗಿರಿಯನ್ನು ಉದ್ದೇಶಿಸಿ ಕೃಷ್ಣ ಅಲ್ಲಿಂದ ಹೇಳಿ ನೆಗಹಿದನು ಕರವನು, ಕರಾಂಬುಜವ ನೆಗಹಿದನು ನಸು ನಗುತ್ತಾ ಕೈಯನ್ನು ಎತ್ತಿದ್ದಂತೆ. ಕೈ ಮುಗಿದು ಕೈಯನ್ನು ಎತ್ತಿದ. ಹೇಗೆ ಎತ್ತಿದ ಅಂತಂದ್ರೆ ಯಾವ ಕೈ? ಎಡದ ಕೈಯನ್ನು ಎಡದ ಕೈಯನ್ನು ನೀಡಿ ಗಿರಿಯನು ತುಡುಕಿಗೆ ನೆಗಹಿದನು. ಎಡದ ಕೈಯನ್ನು ನೀಡಿ ಗಿರಿಯನು ತುಡುಕಿ ನೆಗಹಿದನು. ಏನನೆಂಬೆನು ಕೈದಿಯ ಕೊಡೆಯ ನೆಗಹುವವೋಲ್ ಗಿರಿಯ ನೆತ್ತಿದ ಖಗಮೃಗನಿ ಕರಗಳ ಸಹಿತ ಹಿಡಿದು ಗೋಪರಿಗೆ ಎಂದನು. ಎಲ್ಲರೂ ತಡೆಯದೆ ಇದ್ದಲು ಬನ್ನಿ, ಹಿಡಿದು ಗೋಪರಿಗೆಂದ ಎಲ್ಲರೂ ತಡೆಯದಿದ್ದಲು ಬನ್ನಿ. ನೀವೊಗ್ಗಡೆಯದೆಲ್ಲರೂ ಒಗ್ಗಡೆಯರೆ ಎಲ್ಲರೂ ಶಿಶು ಪಶು ಪ್ರಿಯ ಬಂದವರು ಸಹಿತ ಬನ್ನಿಗೆ. ಕೃಷ್ಣ ಕೈಯನ್ನ ಚಾಚಿದ ಎಡಗೈಯನ್ನ ಅಂತ ಹೇಳ್ತಾರೆ. ಅಂದ್ರೆ ಬಾ ನೀನು ಅಂತ ಅವ ಮುಂದೆ ಮುಂದೆ ಬಂದ. ಗೋಕುಲ ಆ ಗೋವರ್ಧನ ಗಿರಿ ಅಂದ್ರೆ ಕೃಷ್ಣನೇ ಗೋವರ್ಧನ ಗಿರಿ ಆಗಿದ್ದ ಆ ಕಾಲದಲ್ಲಿ, ತಾನೇ ಆಗಿದ್ದ ಗೋವರ್ಧನಗಿರಿ ಆ ಗಿರಿ ಆದ್ರಿಂದ ಏನ್ ಬೇಕಾದ್ರೂ ಮಾಡ್ಬೋದು ಗೋವರ್ಧನ ಗಿರಿ ಅವನ ಕೈಯಲ್ಲಿ. ಹಾಗಾಗಿ ಗೋವರ್ಧನ ಗಿರಿಯನ್ನ ಎಡಗೈ ಚಾಚಿ ಮೇಲಕ್ಕೆ ಎತ್ತಿ ಬಿಟ್ಟನಂತೆ. ಅದನ್ನ ಅಲ್ಲಿಂದ ಕಿತ್ತಾಗಿ ಮಾಡಿ, ಅಥವಾ ಗೋವರ್ಧನ ಗಿರಿಯೇ ಬಂದು ಅವನ ಕೈ ಮೇಲೆ ಕೂತ್ಕೊಂಡಿತ್ತು ಅಂದ್ರೂ ನಾವು ಯೋಚನೆ ಮಾಡಬಹುದು. ಹೇಗೆ ಮಾಡಿದ್ರು ಒಂದೇ ಅದು. ಕೃಷ್ಣನಲ್ಲಿ ದೈವತಾ ಶಕ್ತಿಯನ್ನು ನಾವು ಉಪಯೋಗಿಸೋದಕ್ಕೆ ನಿಶ್ಚಯ ಮಾಡಿಯಾಗಿದೆ. ಈಗ ಸಾಮಾನ್ಯ ಮನುಷ್ಯನಂತೆ ಈಗ ಕೆಲಸ ಮಾಡ್ತಾ ಇಲ್ಲ. ಅವನು ತನ್ನ ದೈವಿ ಶಕ್ತಿಯನ್ನು ಉಪಯೋಗಿಸಿ ಅವನು ಏನು ಬೇಕಾದರೂ ಮಾಡ್ಬೋದು.
ಯಾಕಂದರೆ ಅಷ್ಟಸಿದ್ಧಿ ಅಂತೇಳಿ ಇರ್ತದೆ. ಈ ಅಷ್ಟಸಿದ್ಧಿ ಅನ್ನುವಂಥದ್ದು ಭಗವಂತನ ಅಧೀನ ಇರುವಂಥದ್ದೇ. ಯಾರು ವಿಶೇಷವಾಗಿ ತಪಸ್ಸು ಮಾಡ್ತಾರೆ ಅಂಥವರಿಗೆ ಈ ಸಿದ್ಧಿ ಕೂಡ ಲಭಿಸ್ತಾರೆ ಅಂತ ಹೇಳ್ತಾರೆ. ಕೆಲವರಿಗೆಲ್ಲ ಯೋಗಿಗಳಿಗೆ ಅಂಥವರಿಗೆಲ್ಲ ಅಷ್ಟಸಿದ್ಧಿಗಳು. ಅದು ಯಾವುದಂದ್ರೆ ಅಣಿಮಾದಿ ಅಷ್ಟಸಿದ್ಧಿ ಅಂತೇಳಿ. ಅಣಿಮ ಗರಿಮ, ಅಣಿಮ ಮಹಿಮ ಗರಿಮ ಲಗಿಮ ಅಂತೆಲ್ಲ ಇದೆ. ಅಣಿಮ ಅಂತಂದರೆ ದೊಡ್ಡ ವಸ್ತು ಕೂಡ ಅಣುವಿನಂತ ಆಗ್ತಾರೆ. ಹಾಗೆ ಮಹಿಮ ಅಂದರೆ ಸಣ್ಣ ವಸ್ತು ದೊಡ್ಡದಾಗುವಂಥದ್ದು. ಆ ಗರಿಮ ಅಂದರೆ ಸಣ್ಣ ವಸ್ತು ಬಹಳ ಲಘುವಾದ ಹಗುರವಾದ ವಸ್ತು ಕೂಡ ಭಾರ ಆಗುವಂಥದ್ದು ಗರಿಮ. ಲಘಿಮ ಅಂದರೆ ತುಂಬ ಭಾರವಾದ ವಸ್ತು ಕೂಡ ತುಂಬ ಹಗುರವಾಗುವಂಥದ್ದು, ಕಡ್ಡಿಯಷ್ಟು ಹಗುರ ಆಗಿಬಿಡ್ತಾರೆ. ಇಂಥ ಸಿದ್ಧಿಗಳೆಲ್ಲ ಬರ್ತವಂತೆ ಭಗವಂತನನ್ನ ಉಪಾಸನೆ ಮಾಡುವಂಥ ಯೋಗಿಗಳಿಗೆ. ಹಾಗಿರುವಾಗ ಸ್ವತಃ ಭಗವಂತನಿಗೆ ಅದೆಲ್ಲ ಏನು ಕಷ್ಟದ ಕೆಲಸ ಅಲ್ಲ. ಅಷ್ಟು ದೊಡ್ಡ ಭಾರವಾದ ಗಿರಿ ಕೂಡ ಅವನ ಪಾಲಿಗೆ ಒಂದು ಸಣ್ಣ ವಸ್ತು ಆಗಿ ಪರಿಣಮಿಸಿರಬಹುದು. ಅಂತೂ ಅದನ್ನು ಅವನು ಆ ಒಂದು ಕೈಯಲ್ಲಿ ಎಡದ ಕೈಯನ್ನು ನೀಡಿ ಅದನ್ನು ನೆಗೆದು ಬಿಟ್ಟ. ಕೊಡೆಯನ್ನು ಹಿಡಿಯುವ ರೀತಿಯಲ್ಲಿ ಅದನ್ನು ಎತ್ತಿ ಹಿಡಿದು ಬಿಟ್ಟ. ಬರೀ ಗಿರಿ ಮಾತ್ರ ಅಲ್ಲ, ಗಿರಿ ಮೇಲೆ ಖಗ ಮೃಗ ನಿಖರಗಳ ಸಹಿತ ಅಲ್ಲಿ ಪ್ರಾಣಿ ಪಕ್ಷಿಗಳು ಎಲ್ಲ ಇದ್ದವಲ್ಲ, ಅವೆಲ್ಲವೂ ಕೂಡ ಅಲ್ಲೇ ಇದ್ದವು. ಅವುಗಳ ಸಮೇತವಾಗಿ ಗಿರಿಯನ್ನ ಕೈಯಲ್ಲಿ ಎತ್ತಿ ಹಿಡಿದ. ಆಮೇಲೆ ಹಿಡಿದು ಬಿಟ್ಟು ಗೋಪಾಲಕರಿಗೆ ಹೇಳ್ದ, ನೋಡಿ ಯಾರು ತಡ ಮಾಡಬೇಡಿ, ನಿಮ್ಮ ಮನೆಗಳಿಗೆ ಹೋಗಿ ನಿಮ್ಮ ಹೆಂಡತಿ ಮಕ್ಕಳು ಬಂಧು ಬಾಂಧವರು ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಗೋವುಗಳು ಎಲ್ಲವನ್ನೂ ಈ ಕಡೆ ಆದಷ್ಟು ಬೇಗ ಸಾಗಿಸಿ ಈ ಒಂದು ಗಿರಿಯ ಕೆಳಗಡೆ ನಿಮ್ಮ ಆಶ್ರಯವನ್ನು ತೆಗೆದುಕೊಳ್ಳಿ. ಇಲ್ಲೇ ನೀವು ಈ ಮಳೆ ಎಲ್ಲಿವರೆಗೆ ನಿಲ್ಲುವುದಿಲ್ವೋ ಅದು ಇಲ್ಲಿ ಶಿಶು ಪಶು ಪ್ರಿಯ ಬಾಂಧವರು ಸಹಿತ ಎಲ್ಲರೂ ಬನ್ನಿ, ಮನೆಯಲ್ಲಿ ಎಲ್ಲರನ್ನು ನೀವು ಕರ್ಕೊಂಡು ಆದಷ್ಟು ಬೇಗ ಇಲ್ಲಿ ಬಂದು ಸೇರಿಕೊಳ್ಳಿ ಅಂತಂದ ಕೃಷ್ಣ. ಕೆಲವರಿಗೆ ಸ್ವಲ್ಪ ಅನುಮಾನ, ಅಲ್ಲ ಇವನು ಏನೋ ಒಂದು ಗಿರಿ ಹೇಗೆ ಎತ್ತಿದ್ದಾನೆ ಗೊತ್ತಿಲ್ಲಪ್ಪ, ಎತ್ತಿಬಿಟ್ಟಿದ್ದಾನೆ, ಎಲ್ಲರೂ ನಾವು ಬಂದಿರುವಾಗ ನಾನು ತಲೆ ಮೇಲೆ ಬಿದ್ದಿರಿ ಏನು ಗತಿಯಪ್ಪ ಅಂತೇಳಿ. ಅದಕ್ಕೆ ಕೃಷ್ಣ ಅಂದ, ಬೀಳದಿ ಗಿರಿ, ಬೀಳದು ಈ ಗಿರಿ ತನ್ನ ಕೈಯಿಂದ, ಬೀಳದಿ ಗಿರಿ ತನ್ನ ಕೈಯಿಂದ, ಏಳಿದಿದವನು ಮಾಡದೆಲ್ಲರೂ ಶೈಲವಾಸದರಿಗುದು ಮಳೆ ತೆಗೆವ ಅನ್ನ ಬರಯನರು. ಶೈಲವಾಸದರಿಗುದು ಮಳೆ ತೆಗೆವನ್ನ ಬರ ಎನಲು ಕೇಳುತ್ತವೆ ಗೋವರರು ಕಡು ಹೀಗಾಳಿಮಿಗೆ ಹರುಜದಲ್ಲಿ ತಮ್ಮ ಆಲಯವ ಹೋಗುವಂತೆ ಹೊಕ್ಕರು ಸಕಲ ಜನ ಸಹಿತ. ಆಗ ಕೃಷ್ಣ ಅವರಿಗೆ ಹೇಳ್ದ, ಏನು ಹೆದರಿಬೇಡಿ, ಯಾಕೆ ನೋಡ್ತಾ ಇದ್ದೀರಿ, ಗಿರಿಯಲ್ಲಿ ಬೀಳ್ತಾರಂತ. ಖಂಡಿತ ಬೀಳುವುದಿಲ್ಲ. ಯಾಕಂದ್ರೆ ಗಿರಿರಾಜ ನಮಗೆ ಅಭಯವನ್ನು ಕೊಟ್ಟಿದ್ದಾನೆ, ಅವನ ಆಶ್ರಯವನ್ನು ಪಡೆದವರು, ಅವನನ್ನು ನಂಬಿದವರು ನಾವು. ಖಂಡಿತ ಅವನು ನಮ್ಗೆ ಯಾವ ಹಾನಿಯನ್ನು ಉಂಟು ಮಾಡುವುದಿಲ್ಲ. ನನ್ನ ಕೈಯಿಂದ ತಪ್ಪಿ ಕೆಳಗೆ ಬೀಳ್ತಾರೆ ಅಂತ ಭಾವಿಸಬೇಡಿ. ಅನುಮಾನವಿಲ್ಲದೆ ಕೂಡಲೇ ಹೋಗಿ ಬನ್ನಿ, ಎಲ್ಲ ಬನ್ನಿ. ಶೈಲವಾಸದಲ್ಲಿ ನೀವಿರಬೇಕು. ಶೈಲವಾಸ ಅಂದರೆ ಪರ್ವತದ ಮೇಲೆ ವಾಸ ಮಾಡುವಂಥದ್ದಲ್ಲ, ಪರ್ವತದ ಕೆಳಗೆ ವಾಸ ಮಾಡುವಂಥದ್ದು. ಇಲ್ಲಿ ಕೆಲವು ಸಲ ನಾವು ಒಂದು ಬದಲಾವಣೆಗೋಸ್ಕರ ಎಲ್ಲೋ ಹೋಗ್ತೀವಿ, ಊಟಿಗೋ ಇನ್ಯಾವುದೋ ಒಂದು ಪರ್ವತಕ್ಕೋ ಅದಕ್ಕೋ ಹೋಗ್ತೀವಿ. ಇಲ್ಲಿ ಹಾಗಲ್ಲ, ಪರ್ವತದ ಕೆಳಗೆ ಬರ್ತಾ ಇದ್ದಾರೆ ಇವರೆಲ್ಲ. ನೀವೆಲ್ಲ ಹೋಗಿ ಎಲ್ಲರನ್ನು ಕರೆದುಕೊಂಡು ಬನ್ನಿ. ಯಾಕಂದರೆ ಇದು ಮಳೆ ಎಲ್ಲಿವರೆಗೆ ನಿಲ್ಲುವುದಿಲ್ವೋ ಅಲ್ಲಿವರೆಗೆ ನಾವೆಲ್ಲ ಇಲ್ಲೇ ಇರಬೇಕು. ನೀವು ಕೂಡ ಇಲ್ಲೇ ಇರಬೇಕಾಗ್ತಾರೆ. ಅಲ್ಲಿವರೆಗೆ ನೀವು ಇಲ್ಲೇ ಇರಬೇಕು. ಎಲ್ಲ ಬೇಕಾದ ವಸ್ತುವನ್ನೆಲ್ಲ ಹಿಡ್ಕೊಂಡು ಬನ್ನಿ ಅಂತ ಹೇಳ್ದ. ಗೋವಳರಿಗೆಲ್ಲ ಭಾಳ ಸಂತೋಷ ಆಯಿತು. ಕಡು ಹೀಹಾಳಿಯಲ್ಲಿ ಒಂಥರ ಸಂಭ್ರಮ ಆಯ್ತು ಅವರಿಗೆ. ಅಪ್ಪ, ಇದೊಂದು ಹೊಸ ಅನುಭವ. ಇದುವರೆಗೆ ನಾವು ಎಂತೂ ಈ ರೀತಿಯ ಜೀವನ ಸಾಗಿಸಿದ್ದಿಲ್ಲ. ಮನೆಯಲ್ಲಿ ಊಟ ಮಾಡ್ತದೇವೆ, ಅಡುಗೆ ಮಾಡ್ತೇವೆ, ಊಟ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದು. ಇದೊಂದು ಹೊಸ ಅನುಭವ, ನೋಡೋಣ ಇದರಲ್ಲಿ ಹೇಗಿರ್ತಾರೆ ಅಂತೇಳಿ. ಒಂದು ಒಳ್ಳೆ ಬೆಚ್ಚಗಿದೆ, ಇಷ್ಟು ದೊಡ್ಡ ಪರ್ವತ ಮೇಲೆ ಇದೆ, ಇದ್ರ ಕೆಳಗೆ ಬದುಕಬೇಕಂತೆ ನಾವು, ನೋಡೋಣ ಹೇಗಿರುತ್ತೆ ಅಂತೇಳಿ. ಅಂತೂ ಮತ್ತೆ ಎಲ್ರಿಗೊಂದು ಧೈರ್ಯ ಬಂತು. ಕೃಷ್ಣ ಇಷ್ಟನ್ನು ಮಾಡಿದವ ಏನೂ ಮಾಡಬಹುದು, ಬೆಟ್ಟವನ್ನೇ ಕಿತ್ತು ಹಿಡಿದಿದ್ದಾನೆ ಕೈಯಲ್ಲಿ ಅಂತಂದರೆ ಇನ್ನೇನು ಮಾಡಲಿಕ್ಕಿಲ್ಲ. ಇವ ಮನಸ್ಸು ಮಾಡಿದ್ರೆ ಏನೂ ಮಾಡಬಲ್ಲ. ಹಾಗಾಗಿ ನಮಗೇನು ಭಯ ಇಲ್ಲ ಅಂತ ಒಂದು ಸಂತೋಷವಾಯಿತು ಅವರಿಗೆ. ಓಡೋಡಿ ಹೋದರು ತಮ್ಮ ಮನೆಗಳಿಗೆ. ಹೋಗಿ ಎಲ್ಲರನ್ನು ಕರೆದುಕೊಂಡು ಬಂದು ತಮ್ಮ ಮನೆಗೆ ಪ್ರವೇಶ ಮಾಡುವ ರೀತಿಯಲ್ಲಿ ಬೆಟ್ಟದ ಕೆಳಗೆ ಬಂದು ಎಲ್ಲ ಆಶ್ರಯವನ್ನು ಪಡೆದರು. ಆ ರೀತಿಯಲ್ಲಿ ಅವರು ಒಂದಲ್ಲ 2 ದಿವಸ, ಒಂದೆರಡಲ್ಲ, ನೃಪ ಕೇಳು ಕಮಲಾಕ್ಷ ನರ್ಭಕ ಹೇಳಿದ್ದೀನಿ. ಕೇಳು ನೃಪ ಕಮಲಾಕ್ಷನು ಅರ್ಭಕ ಲೀಲೆಯನು ಸುರಪತಿಯ ಗರ್ವವ ಕೇಳುವಂತಿದೆ ಕಿತ್ತು ವಾಮಭುಜಾಗ್ರದಲ್ಲಿ ಗಿರಿಯ 7 ದಿನ ಪರ್ಯಂತ ಚಲಿಸದೆ ಗಾಳಿ ಮಳೆ ಸಿಡಿಲುಗಳು ಭಯದಲ್ಲಿ
ಪಾದಿಸಿದನು ಆತ್ಮಾಶ್ರಿತರನಂದು ಅಖಿಲ ಗೋಕುಲವಾಗ. ಶುಕಮುನಿಗಳು ಹೇಳುವಂಥ ಮಾತದು. ಕಮಲಾಕ್ಷನ ಅರ್ಭಕ ಲೀಲೆಯನ್ನು ಕೇಳಿ ಅಂತ. ಪರಮಾತ್ಮನ ಅರ್ಭಕ ಲೀಲೆ, ಬಾಲ ಲೀಲೆ ಇದು ಅವನ ಪಾಲಿಗೆ. ನಿಜವಾಗಿ 8 ವರ್ಷದ ಹುಡುಗ ಅಷ್ಟೇ ಅವನು ಮಾಡಿದಂಥ ಕೆಲಸ ಇದು. ಬಾಲಲೀಲೆಯಂತೆ ಮಾಡಿದಂಥ ಕೆಲಸ ಬಹಳ ವಿಚಿತ್ರವಾದದ್ದು. ಇದನ್ನು ಹೇಗೆ ಹೇಳಬೇಕಂತೆ ಅರ್ಥ ಆಗುವುದಿಲ್ಲ. ಯಾಕಂದರೆ ಸುರಪತಿಯ ಗರ್ವ ಕೇಳುವಂತಿದೆ. ಮುಖ್ಯವಾಗಿ ದೇವೇಂದ್ರನ ಗರ್ವವನ್ನು ಕಡಿಮೆ ಮಾಡೋಕ್ಕೋಸ್ಕರ ವಾಮಭುಜಾಗ್ರದಲ್ಲಿ ಗಿರಿಯನ್ನು ಹಿಡ್ದ. ವಾಮಭುಜಾಗ್ರ ಅಂತ ಹೇಳಿದ್ದಾರೆ. ಆದರೆ ಕೆಲವು ಕಡೆಯಲ್ಲಿ ಹೀಗೂ ಹೇಳ್ತಾರೆ, ಬರೀ ಭುಜದ ಅಗ್ರ ಅಲ್ಲ, ಆ ಒಂದು ಕೆಳಗೈಯ ಕಿರಿ ಬೆರಳಿನ ತುದಿಯಲ್ಲಿ ಇದನ್ನು ಇಟ್ಟ ಅಂತ ಕೂಡ ಹೇಳಿದ್ದಾರೆ. ಅಂದರೆ ಇವ ಏನೋ ಒಂದು ದೊಡ್ಡ ವಿಚಿತ್ರವಾದ ವಿಲಕ್ಷಣವಾದ ಒಂದು ಘಟನೆಯನ್ನು ಇಲ್ಲಿ ಮಾಡ್ತಾ ಇದ್ದಾನೆ. ಅಷ್ಟು ಮಾಡಿದವನಿಗೆ ಇಷ್ಟು ಮಾಡೋದು ದೊಡ್ಡದಲ್ಲ. ಕೈಯಲ್ಲಿ ಎತ್ತಿ ಹಿಡಿಯೋದು ಅದು ಮಾಡುವವನಿಗೆ ಇಡೀ ಮುಳುಗಿದವನಿಗೆ ಚಳಿ ಏನು ಅಂತ ಹೇಳ್ತಾರಲ್ಲ. ಈಗ ಪೂರ್ತಿಯಾಗಿ ಅವನು ದೈವತ್ವವನ್ನು ಪ್ರಕಟಪಡಿಸಿದ ಮೇಲೆ ಮತ್ತಿನ್ಯಾಕೆ ಅಷ್ಟರಲ್ಲ ಯಾಕೆ ನಿಲ್ಲಿಸಬೇಕು? ಈ ರೀತಿ ಬೆತ್ತ ಎತ್ತು ನಾವು ನೋಡಿದ್ದೇವೆ, ಚಿತ್ರದಲ್ಲಾರು ನೋಡಿದ್ದೇವೆ. ಆಂಜನೇಯ ಸಂಜೀವನಿ ಪರ್ವತ ತಗೊಂಡು ಹೋಗುವಂಥ ಚಿತ್ರ ಎಷ್ಟೋ ಕಡೆ ನೋಡಿದ್ದೀವಿ. ಎಡಗೈಯಲ್ಲಿ ಬೆಟ್ಟ ಹಿಡ್ಕೊಂಡು ಹೋಗುವಂಥದ್ದು. ಹಿಂದೆ ಈ ಕಪಿಗಳು ಕೂಡ ರಾಮಾಯಣದಲ್ಲಿ ಬೆಟ್ಟ ಗುಡ್ಡಗಳನ್ನೆಲ್ಲ ಕಿತ್ತು ಎಷ್ಟೋ ಸಲ ಯುದ್ಧ ಮಾಡ್ತಿದ್ರಂತೆ. ಅಲ್ಲದೆ ಸೇತುವೆ ಕಟ್ಟುವಾಗ ಕೂಡ ಕೆಲವು ಬೆಟ್ಟಗಳನ್ನು ಕಿತ್ತಿದ್ರು ಅಂತ ನೋಡಿದ್ದೇವೆ. ಅದೆಲ್ಲ ಸಾಮಾನ್ಯವಾದ ವಿಚಾರ. ಇವನು ಹಾಗಲ್ಲ, ಅಷ್ಟು ಸಾಲದು. ಲೀಲೆ ಅಂತ ಹೊರಟ ಮೇಲೆ ದೊಡ್ಡ ಲೀಲೆ ತೋರಿಸೋಣ, ಇನ್ನೂ ದೊಡ್ಡದಾಗಿ ತೋರಿಸೋಣ ಅಂತ ಎಲ್ಲವನ್ನು ಬಿಟ್ಟು ಕಿರಿಬೆರಳ ತುದಿಯಲ್ಲಿ ನಿಲ್ಲಿಸಿಬಿಟ್ಟ ಅದನ್ನು ಅಂತ ಹೇಳ್ತಾರೆ. ಹಾಗೆ ಅಂತಹ ಒಂದು ಕಾರ್ಯವನ್ನು ಮಾಡಿ ಅಲ್ಲಿ ವಾಮಭುಜಾಗ್ರದಲ್ಲಿ ಹಿಡಿದು 7 ದಿನ ಪರ್ಯಂತ, ಒಂದಲ್ಲ ಎರಡಲ್ಲ 7 ದಿನಗಳ ಕಾಲ ದೇವೇಂದ್ರ ನಿಲ್ಲಿಲ್ಲ. ತನ್ನ ಕಾರ್ಯಾಚರಣೆಯಿಂದ 7 ದಿನಗಳವರೆಗೂ ನಿಲ್ಲಿಸಲಿಲ್ಲ. ಹಾಗಾಗಿ ಇವನು ನಿಲ್ಲಿಸಲಿಲ್ಲ, ಹಿಡ್ಕೊಂಡೇ ನಿಂತುಬಿಟ್ಟ. ಹೇಗೆಂದರೆ ಚಲಿಸದೆ ಸ್ವಲ್ಪ ಅಲ್ಲಾಡಲಿಲ್ಲ ಕೃಷ್ಣ. ಅಲಗಾಡಿದ್ರೆ ಬಹಳ ತಾಪತ್ರಯ ಆಗುವುದು, ಅಪಾಯ ಸಂಭವಿಸ್ತಾ ಇತ್ತು. ಗಾಳಿ ಮಳೆ ಸಿಡಿಲುಗಳ ಭಯದಲ್ಲಿ ತಮ್ಮವರನ್ನು ಕಾಪಾಡಿದ. ಅವನಿಗೆ ಊಟ ತಿಂಡಿ ಏನೂ ಇಲ್ಲ ಕೃಷ್ಣನಿಗೆ, ನಿದ್ರೆ ಕೂಡ ಇಲ್ಲ, ಹಿಡದೇ ಇದ್ದ. ಅವರೆಲ್ಲ ಅಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾ ಇದ್ರು, ನಿದ್ರೆ ಮಾಡ್ತಾ ಇದ್ರು. ಎಲ್ಲ ಮನೆಯಲ್ಲಿ ಇದ್ರೆ ಹೇಗೋ ಅದೇ ರೀತಿಯಲ್ಲಿ ಕಾಲವನ್ನು ಕಳೆದ್ರು ಅವರೆಲ್ಲ. ಆ ರೀತಿಯಲ್ಲಿ ಆಯಿತು. ಇದು ಒಂದು ರೀತಿಯಲ್ಲಿ ಈ ನಾವು ಇತ್ತೀಚೆಗೆ ನಿಮಗೆ ಹೇಳಿದ್ದೆ ಅಂತ ಕಾಣುತ್ತೆ. ದ್ವಾರಕಾಲಿಗೆಲ್ಲ ಒಂದು ಯಾತ್ರೆಗೆ ಹೋಗಿದ್ವು ಅಂತೇಳಿ ಹೇಳಿದಿರಬೇಕು ನಿಮಗೆ. ಆಗ ಹೋದಾಗ ಅಲ್ಲಿ ನಾವು ದ್ವಾರಕ ಇರುವಂಥದ್ದು ಗುಜರಾತ್ನಲ್ಲಿ, ಅಲ್ಲಿಂದ ಮುಂದೆ ನಾವು ರಾಜಸ್ಥಾನಕ್ಕೂ ಸ್ವಲ್ಪ ಹೋಗಿದ್ವು. ಅಲ್ಲಿ ಹೋದಾಗ ಅಲ್ಲಿ ಒಂದು ಉದಯಪುರ ಅಂತೇಳಿದೆ. ಅಲ್ಲಿಂದ ಒಂದು 48 ಕಿಲೋಮೀಟರ್ ದೂರದಲ್ಲಿ ಒಂದು ನಾಥದ್ವಾರ ಅಂತ ಒಂದು ಊರಿದೆ. ಅದು ಬಹಳ ಪ್ರಸಿದ್ಧವಾದ ಯಾತ್ರಾ ಸ್ಥಳ. ನೀವು ಅದರ ಹೆಸರು ಕೇಳಿರ್ಬೋದೇನೋ ಕೆಲವರಾದರೂ. ಬಹಳ ಪ್ರಸಿದ್ಧ ಸ್ಥಳ. ಅಲ್ಲೆಲ್ಲ ತುಂಬ ಜನ ಅದರ ನಂಬಿದಂಥ, ತುಂಬ ಶ್ರದ್ಧೆಗೆ ಆ ಒಂದು ಪಾತ್ರವಾದಂಥ ಒಂದು ಸ್ಥಳ ಅದು. ಅಲ್ಲಿ ಇರುವಂಥ ದೇವರು ಇದೇನೆ ಕೃಷ್ಣ. ಅದು ಕೂಡ ಈ ಎಡಗೈಯಲ್ಲಿ ಗೋವರ್ಧನ ಪರ್ವತ ಅವನು ಎತ್ತಿರುವಂಥ ಒಂದು ಮೂರ್ತಿ, ಚಿಕ್ಕ ಗೋವರ್ಧನ ಪರ್ವತ ಎತ್ತಿರುವಂಥ ಮೂರ್ತಿಯಲ್ಲಿರುವ ನೋಡಿದಿರಲ್ಲ ನಾಥದ್ವಾರ. ನಾಥಜಿ ಶ್ರೀನಾಥ್ಜಿ ಅಂತ ಕರೀತಾರೆ ಅಲ್ಲಿಯವರೆಲ್ಲ. ಅದು ಅದನ್ನು ಹಿಡಿದಿರುವಂಥ ಬಾಲ ಕೃಷ್ಣನ ಮೂರ್ತಿಯಲ್ಲಿರುವಂಥದ್ದು ಬಹಳ ಸುಂದರವಾದ ಒಂದು ಸ್ಥಳ ಅದು. ನಾವು ನೋಡಿದ್ದು ಈಗ ನೆನಪಿ ಬರ್ತಾ ಇದೆ ಇದನ್ನೆಲ್ಲ ಓದುವಾಗ. ಅಂಥ ಒಂದು ನನ್ನ ಜೊತೆಯಲ್ಲಿ ನಮ್ಮ ಮನೆಯವರು ಎಲ್ಲ ಒಂದು 2-3 ಜನ ಬಂದಿದ್ರು. ನನ್ನ ಹೆಂಡತಿ, ನನ್ನ ತಂಗಿ, ಅವಳ ತಂಗಿ ಮತ್ತು ನನ್ನ ಸ್ಟಡಿಗರೆಲ್ಲ ಬಂದಿದ್ರು. ನಾನು ಹೋಗಿದ್ದು. ಹಾಗೆ ಆ ರೀತಿ ಹಿಡ್ಕೊಂಡು ಕೃಷ್ಣ ಇದ್ದ. ಇನ್ನೂ ಒಂದು ವಿಚಾರ ನಾವಿಲ್ಲಿ ಗಮನಿಸಬೇಕು. ಕೃಷ್ಣ ಒಂದು ಎಚ್ಚರಿಕೆ ವಹಿಸಿದ್ದಾನೆ, ಇವ್ರನ್ನೆಲ್ಲ ಕಾಪಾಡಬೇಕು ಸರಿ. ಆದರೆ ಪರ್ವತವನ್ನು ಯಾಕೆ ಎತ್ತಿ ಹಿಡ್ದ ಅಂತಂದರೆ, ಪರ್ವತಕ್ಕೆ ಪೂಜೆ ಮಾಡಿದ್ದಾರೆ ಇವರು, ಪರ್ವತವೇ ರಕ್ಷಣೆ ಮಾಡಿದ್ದು ಎಂಬ ಭಾವನೆ ಅವರಿಗೆ ಬರಬೇಕು. ಕೃಷ್ಣ ಮಾಡಿದ್ದಂಥ ಭಾವನೆ ಬರಬಾರ್ದು. ಕೃಷ್ಣನಿಗೆ ಸಹಕಾರ ಕೊಟ್ಟಿದೆ ಪರ್ವತ, ಅವನ ಕೈ ಮೇಲೆ ಬಂದು ನಿಂತ್ಕೊಂಡ್ಬಿಟ್ಟಿದೆ. ಇವರಿಗೆಲ್ಲ ಒಂದು ಆಶ್ರಯವಾಗಿ ಪರ್ವತಕ್ಕೆ ಪೂಜೆ ಮಾಡಿದ್ರೆ ಫಲ ಅಂತ ಆ ರೀತಿ ಭಾವನೆ ಬರಲಿ ಅಂತ ಪರ್ವತವನ್ನೇ ಉಪಯೋಗಿಸಿದ್ದಾನೆ. ಇಲ್ಲದಿದ್ದರೆ ಬೇರೆ ಏನಾದರೂ ಹಿಡ್ಕೊಳ್ಬೋದಿತ್ತು, ಇಲ್ಲ ಏನೋ ಮಳೆಯನ್ನು ನಿಲ್ಲಿಸಿ ಬಿಡ್ಬೋದಿತ್ತು. ಎಷ್ಟು ಮಾಡೋದಕ್ಕೆ ಸಮರ್ಥ ಇತ್ತು, ಸಮರ್ಥನಾಗಿದ್ದ ಅವ. ಅದು ಯಾವುದನ್ನು ಮಾಡಲಿಲ್ಲ. ಪರ್ವತವನ್ನೇ ಹಿಡಿದು 7 ದಿನಗಳ ಕಾಲ ಆ ರೀತಿ ರಕ್ಷಣೆಯನ್ನು ಮಾಡಿದ. ಇದು ಬಹಳ ಅಪರೂಪದ ಒಂದು ವಿಲಕ್ಷಣವಾದ ಘಟನೆ. ಯಾಕಂದರೆ ಕೃಷ್ಣ ಒಂದು ಅವತಾರದಲ್ಲಿ ನೀರಿನ ಮೇಲೆ ಇಂಥ ಘಟನೆಗಳನ್ನು ನಾವು ನೋಡಿದ್ದೇವೆ. ಚಿಕ್ಕ ಮಗುವಾಗಿರುವಾಗ ಘೋರ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿದ್ದಾನೆ. ಅದಾದರೂ ಏನೋ ಮಹಾಶಕ್ತಿ ಉಳ್ಳಂಥ ಒಂದು ಮಗು, ಅಪ್ಪ ಅಪರೂಪದ ಮಗು, ಬಲಶಾಲಿಯಾದ ಮಗು ಅಂತ ಅಂದ್ಕೊಳ್ಬೋದು. ಪರ್ವತವನ್ನು ಕೀಳುವುದು, ಅದನ್ನು ಮೇಲೆ ಎತ್ತಿ ಹಿಡಿಯುವುದು, ಹೀಗೆಲ್ಲ ಮಾಡೋದಂದ್ರೆ ಸ್ವಲ್ಪ ಕಷ್ಟದ ಕೆಲಸವೇ. ಮತ್ತೆ ತಿರುಗಿ ಎದ್ದು ಇಡುವುದು, ಇದೆಲ್ಲ ಲೋಕದಲ್ಲಿ ನಡೆಯೋದು ಸ್ವಲ್ಪ ಅಪರೂಪ, ಕಷ್ಟ ಅಂತ ನಂಬುವಂಥ ವಿಚಾರವೇ ಅಲ್ಲ ಅಂತ ಕೆಲವ್ರಿಗೆ ಅನಿಸ್ಬೋದು. ಕೃಷ್ಣನ ಅವತಾರದಲ್ಲಿ ಅದನ್ನೂ ಅವನು ಮಾಡಿ ತೋರಿಸಿದ ಅಂತ ನಾವು ತಿಳ್ಕೊಳ್ಬೇಕು. ಹಾಗೆ ಅವನು ಮಾಡಿದ. 7 ದಿನಗಳ ಕಾಲ ಆಯಿತು. ಆಗ ಇದು ದೇವೇಂದ್ರನಿಗೆ ಗೊತ್ತಾಯ್ತು, ಏನಪ್ಪ ಎಷ್ಟು ಕಾರ್ಯಾಚರಣೆ ಮಾಡಿದರೂ ಏನೂ ಪ್ರಯೋಜನ ಆಗಲಿವೆಲ್ಲ,
ಯಾರಿಗೂ ಏನು ಕಷ್ಟವಾಗಲಿಲ್ಲ. ಇಷ್ಟರೊಳಗೆಲ್ಲ ಮುಳುಗಿ ಅವರೆಲ್ಲ ಹೋಗ್ಬಿಡ್ಬೇಕಿತ್ತು, ಅಥವಾ ನನಗೆ ಶರಣ ಬರಬೇಕಿತ್ತು, ಏನೋ ಒಂದು ಆಗಬೇಕಿತ್ತು. ಏನೂ ಆಗಲಿಲ್ಲ, ಯಾರೂ ಏನು ಕಷ್ಟ ಆಗಲಿಲ್ಲ, ಯಾರಿಗೂ ಯಾರು ಕೈಕಾಲು ಮುರಿಲಿಲ್ಲ, ಯಾರು ತೇಲಿ ಹೋಗಲಿಲ್ಲ ನೀರಿನಲ್ಲಿ, ಎಲ್ಲರೂ ಸುಖವಾಗಿದ್ದಾರಲ್ಲ ಅಂತ ಯೋಚನೆ ಮಾಡಿ ತಲೆದೂಗಿದಂತೆ ಅವನು. ಅಬ್ಬ ನೋಡಿ ತಲೆದೂಗಿದನು, ನೋಡಿ ತಲೆದೂಗಿದನು, ನೋಡಿ ತಲೆದೂಗಿದನು. ಇದೆತ್ತನ ಕೆಡುತನಗೆ ಈ ಬರಿಯ ಮೇಘದ ಮೂಡಿಗೆಯ ಮಳಗೀಗಲಿದೆಯೇ, ಮೇಘದ ಮೂಡಿಗೆಯ ಮಳಗೀಗಲಿ ಜಗವೇಳು ಕದಡುತ್ತಿವೆ. ಆಡಲೇತಕ್ಕೆ ಪರ್ವತದ ಪರ್ವತವ ಮರೆ ಮಾಡಿ ಮಾಮ ರಕ್ಷೆಯನು ನೆರೆ ಮಾಡಿದನು. ಗೋಕುಲಕ್ಕೆ ಗೋವಳನೊಬ್ಬರು ರಕ್ಷೆಯ ನೆರೆ ಮಾಡಿದನು. ಗೋಕುಲಕ್ಕೆ ಗೋವಳನೊಬ್ಬನು ಅಕಟೆಂದ ದೇವೇಂದ್ರನಿಗೆ ಕೋಪವು ಬಂತು, ಜೊತೆಯಲ್ಲಿ ಆಶ್ಚರ್ಯವಾಯಿತು, ತಲೆದೂಗಿ ಬಿಟ್ಟನಂತೆ. ಅಪ್ಪ ಏನಿದು, ಎತ್ತಣ ಕೇಳು ತನಗಿ ಪರಿಯ. ಮೊದಲು ಯೋಚನೆ ಬಂದದ್ದು ಅವನಿಗೆ, ಅಲ್ಲ ನಾನು ಇಷ್ಟೆಲ್ಲ ಕಷ್ಟಪಟ್ಟು 7 ದಿನಗಳ ಕಾಲ ಇಷ್ಟೆಲ್ಲ ಕಾರ್ಯಾಚರಣೆ ನನ್ನ ಸ್ವಂತ ಉಸ್ತುವಾರಿಯಲ್ಲಿ ನನ್ನ ಒಂದು ವ್ಯವಸ್ಥೆಯಲ್ಲಿ ಇದೆಲ್ಲ ನಡೆದರೂ ಕೂಡ ಏನೂ ಪರಿಣಾಮ ಆಗಲಿಲ್ವಲ್ಲಪ್ಪ. ಎತ್ತಣ ಕೇಳು ತನಗೆ. ಬಹುಶಃ ನನ್ನ ಟೈಮೇ ಚೆನ್ನಾಗಿಲ್ವೇ ಇದು, ನಮ್ಮ ಇವತ್ತಿನ ಭಾಷೆಯಲ್ಲಿ ಹೇಳೋದಾದ್ರೆ. ಅಲ್ಲ ಇಷ್ಟು ಕಷ್ಟಪಟ್ಟರು ಏನೂ ಪ್ರಯೋಜನ ಆಗಲಿಲ್ಲ ಅಂತಾರೆ, ಇನ್ನೇನು ಭಾವಿಸಬೇಕು. ಬಹುಶಃ ನಾನು ಮಾಡಿದ್ದೆಲ್ಲ ವ್ಯರ್ಥವಾಗುವಂಥ ಸ್ಥಿತಿ ಬಂದು ಹೋಯ್ತಲ್ಲ. ಅಲ್ಲ ಈ ಮೇಘದ ಮೂಡಿಗೆಯ ಮಳೆಗೆ ಈ ಜಗವೇಳು ಕದಡುತ್ತಿವೆ. ನನ್ನ ಬತ್ತಳಿಕೆಯಲ್ಲಿರುವಂಥ ಎಲ್ಲ ಮೋಡಗಳನ್ನು, ಮೂಡಿಗೆ ಅಂದರೆ ಬತ್ತಳಿಕೆ, ಎಲ್ಲವನ್ನು ಪ್ರಯೋಗ ಮಾಡಿದ್ದೇನೆ. ಅಷ್ಟು ಮಳೆ ಸುರಿಸಿದ್ದಾವೆ ಅಂತಂದರೆ ಈಗ 7 ಜಗಗಳು ಅಥವಾ ಈರೇಳು 14 ಜಗತ್ತು 14 ಲೋಕಗಳು ಕೂಡ ಒಂದು ರೀತಿಯಲ್ಲಿ ಕಂಪಿಸ್ತಾ ಇವೆ. ಅಲ್ಲೆಲ್ಲೂ ಮಳೆ ಬಿದ್ದಿಲ್ಲ, ಮಳೆ ಬಿದ್ದದ್ದು ಗೋಕುಲದ ಮೇಲೆ ಮಾತ್ರ. ಗೋಕುಲದ ಮೇಲೆ ಬಿದ್ದಂಥ ಮಳೆಯ ಪರಿಣಾಮವಾಗಿ ಅದು ಎಲ್ಲಿವರೆಗೆ ಅದರ ಪರಿಣಾಮ ಹುಟ್ಟಿದೆ ಅಂತಂದರೆ 14 ಲೋಕಗಳ ಮೇಲೂ ಪರಿಣಾಮ ಆಗಿ ಅವೆಲ್ಲ ನಡುಗುತ್ತಾ ಇವೆ ಒಂದು ರೀತಿಯಲ್ಲಿ. ಅಂಥ ಸ್ಥಿತಿ ಉಂಟಾಗಿದೆ. ಗೋಕುಲ ಮಾತ್ರ ನಡುಗಲೇ ಇಲ್ಲ, ಏನೂ ಆಗಲಿಲ್ಲ ಅದಕ್ಕೆ. ಇದೆಂಥ ವಿಚಿತ್ರಪ್ಪ ಇದು. ಹಬ್ಬ ಹಾಡಲು ಏತಕ್ಕೆ, ಇದನ್ನು ಹೇಗೆ ಹೇಳ್ಬಾರ್ದಿಂತ ಮಾತು, ನಮ್ಮ ನಾಚಿಕೆ ಕೇಳು. ಇದು ನಿಜವಾಗಿ ಹಾಡಲು ಏತಕ್ಕೆ. ಪರ್ವತವ ಮರೆ ಮಾಡಿ ಮಾಮ ಒಬ್ಬ, ಯಾವನೋ ಒಬ್ಬ ಹುಡುಗನಂತಪ್ಪ, ಗೋವಳನೊಬ್ಬ, ಯಾರೋ ಒಬ್ಬ ಹಸು ಕಾಯುವಂಥ ಹುಡುಗ ಇವತ್ತು ಹಸು ಕಾಯುವುದನ್ನು ಬಿಟ್ಟು ಆ ಒಂದು ಪರ್ವತವನ್ನು ಕಿತ್ತು ಅದನ್ನು ನೆತ್ತಿ ಮೇಲೆ ಹಿಡಿದು ಬಿಟ್ಟು ಮರೆ ಮಾಡಿ ಈ ಲೋಕಕ್ಕೆ ರಕ್ಷಣೆಯನ್ನು ಕೊಡೋದಕ್ಕೋಸ್ಕರ ಮಳೆಗೆ ಅದನ್ನು ಮರೆಯಾಗಿ ಉಪಯೋಗಿಸಿ ಅವನದನ್ನು ಕಾಪಾಡ್ತಾ ಇದ್ದಾನಂತಲ್ಲಪ್ಪ. ಏನು ಆಶ್ಚರ್ಯ ಇದು. ಆಕಟ ಎಂಥ ಸ್ಥಿತಿ ಬಂದು ಹೋಯ್ತು. ಅಲ್ಲ ಇದನ್ನು ಕೇಳಿದರೆ ಖಂಡಿತ ಕೇಳಿದಣಿಯವು ಗಿರಿಗಳು, ಕೇಳಿದಣಿಯವು ಗಿರಿಗಳು, ಅವನ ತಾಳಿಗಳು ಕಂಡರಿಯವು ಅದ್ಭುತ ದೇಳಿಗೆಯ ಏನೆಂಬೆನು. ಇತ್ತು ಮಾನಭಂಗವನು ತೋಳಬಲು ಹಿನ್ನೆಂಟುಟೋ, ತೋಳಬಲಗಿನ್ನೆಂಟುಟೋ ನರನು 7 ದಿನ ಪರ್ಯಂತ ಗಿರಿಯನು ತಾಳುವ ಅರ್ಭಕನಾಥನಾರೋ, ಅರ್ಭಕನಾಥನಾರೋ ಶಿವ ಶಿವ ಎಂದ. ಕಿವಿಗಳಿಂದ ಕೇಳೋದಕ್ಕೆ ಸಾಧ್ಯವಿಲ್ಲ ಈ ಮಾತನ್ನ. ಕಣ್ಣಿಂದ ನೋಡಿದ ವಿಚಾರ ಅಂತೂ ಖಂಡಿತ ಅಲ್ಲ, ಎಂದೂ ನಾವು ಇದನ್ನು ನೋಡಿದ್ದೇ ಇಲ್ಲ. ಅಂಥ ಅದ್ಭುತವನ್ನ ಒಬ್ಬ ಮಾಡಿದ್ದಾನೆ ಅಂತಂದ್ರೆ ಏನು ಹೇಳೋಣ. ಇದರ ಪರಿಣಾಮವಾಗಿ ಈಗ ಆದದ್ದೇನು ಅಂದರೆ ನನ್ನ ಮಾನಭಂಗ ಅಷ್ಟೇ. ನಾನು ಅವ್ರಿಗೆ ಪಾಠ ಕಲಿಸ್ಬೇಕೆಂದು ಹೊರಟ್ರೆ ಈಗ ನನಗೆ ಅಪಜಯವಾಯ್ತಲ್ಲ. ಅದು ಕೂಡ ಯಾರ ಜೊತೆಯಲ್ಲಿ, ಒಬ್ಬ ಗೋವಳನ ಜೊತೆಯಲ್ಲಿ ನಾನು ಸ್ಪರ್ಧೆಗೆ ಇಳಿದು ಒಬ್ಬ ಗೋಪಾಲಕ, ಒಬ್ಬ ಹಸು ಕಾಯುವಂಥ ದನ ಕಾಯುವಂಥ ಹುಡುಗನ ಜೊತೆಯಲ್ಲಿ ನಾನು ಸೋತು ಹೋದೆ ಅಂದರೆ ಇದಕ್ಕಿಂತ ದೊಡ್ಡ ಹೀನಾಮಾನವಾದ ಸೋಲು ಇನ್ಯಾವುದಿದೆ ನನ್ನ ಪಾಲಿಗೆ. ಛೇ ಛೇ ಛೇ. ಅಲ್ಲ ತೋಳ ಬಲು ಹಿಂದೆಂತುಟೋ ಆ ಹುಡುಗ ಇಷ್ಟು ದಿನಗಳ 7 ದಿನ, ಒಂದಲ್ಲ 2 ದಿನ, 7 ದಿನಗಳ ಪರ್ಯಂತ ಒಂದೇ ಸಮನೆ ಆ ಗಿರಿಯನ್ನು ಎತ್ತಿ ಹಿಡಿದುಕೊಂಡಿದ್ದಾನೆ ಅಂತ ಆದರೆ ಅವನ ತೋಳಿನಲ್ಲಿ ಇನ್ನೆಷ್ಟು ಶಕ್ತಿ ಇರಬಹುದು.
ಗಿರಿಯನ್ನು ತಾಳುವ ಅರ್ಭಕನಾಥನಾರು. ಆ ರೀತಿಯಲ್ಲಿ ಒಂದು ಪರ್ವತವನ್ನು ಎತ್ತಿ ಹಿಡಿದಿದ್ದಾನೆ ಒಬ್ಬ ಹುಡುಗ ಅಂತ ಆದರೆ ಆ ಹುಡುಗ ಯಾರಿರಬಹುದು? ಯಾರಿರಬಹುದು? ಶಿವ 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 ಅಂತ ಅಂದ್ಬಿಟ್ಟ. ಕೊನೆಯಲ್ಲಿ ಯಾವಾಗ ಶಿವ ಶಿವ ಅಂತ ದೇವರ ನಾಮ ಹೇಳಿದ್ನೋ ಸ್ವಲ್ಪ ಬುದ್ಧಿ ಸ್ವಲ್ಪ ಚುರುಕಾಯ್ತವನಿಗೆ. ಯಾವಾಗಲೂ ಅಷ್ಟೇ, ಶಿವನು ಹೇಳಿ ಕೇಳಿ ಜ್ಞಾನ ಪ್ರದಾತ ದೇವರೇ ಅಂತ ಹೇಳ್ಕೊತಾನೆ. ದೇವ ಸ್ವಲ್ಪ ಜ್ಞಾನವನ್ನು ಅವನಿಗೆ ಉಂಟು ಮಾಡ್ದಾನೆ ಕಾಣುತ್ತೆ. ಶಿವ ಶಿವ ಅಂದಮೇಲೆ ಅವನಿಗೆ ಅನಿಸ್ತು, ಓಹೋ ಹೋ ಹೀಗೆ ಇದು ಅರ್ಥ ಆಯ್ತು ಅರಿತೆ ಅರಿತೆ ನಾನೆಲವೆಲ ಅರಿತೆ ನಾನೆಲವೆಲವೋ ಕೃಷ್ಣನರಿದು ಜಯನು ಸಾಕ್ಷಾತು ನಮ್ಮೆಲ್ಲರನು ಸಲಹುವ ವಿಷ್ಣುವೇ ನರನಾದಗಳ ಸಾಕ್ಷಾತ್ ನಮ್ಮೆಲ್ಲರನು ಸಲಹುವ ವಿಷ್ಣುವೇ ನರನಾದಗಳ ದರೆಯ ಹೊರೆಯ ನಿರುಗಲು ತಗೆಯ ಹೇಳೋ ಸೆರೆಮನೆಗೆ ಮೇಘವನು ತಾ ಮೊಟಿ ಮರೆದನು ಅಗಡ ಕೆಟ್ಟನೆಂದನು ಮರುಗಿ ದೇವೇಂದ್ರ ಶಿವಶಿವ ಅಂತ ದೇವೇಂದ್ರನಿಗೆ ಸ್ವಲ್ಪ ಹೊತ್ತಿನಲ್ಲಿ ಯೋಚನೆ ಮಾಡಿದಾಗ ಹೊಳೆಯಿತು. ಓ ಈಗ ಅರ್ಥ ಆಯ್ತು ಅರೀತೆ. ಅಯ್ಯೋ ಎಲ್ಲವೆಲ್ಲವೋ ಅಯ್ಯಯ್ಯೋ ಅರರೆ ಏನಾಗೋಯ್ತಿದು. ಹಾಗೆ ಅರರೆ ನಾನು ಅಕಟಕಟ ಅಂತ ಕೂಡ ಒಂದು ಕಡೆ ಇದೆ, ಪಾಠ ಇದೆ ಅಲ್ಲಿ. ಅಯ್ಯೋ ಹೀಗಾಗೋಯ್ತಲ್ಲ, ಅರರೆ ಏನಾಗೋಯ್ತಿದು. ಕೃಷ್ಣನ ನಿರುಗೆಯನ್ನು ಅರಿತೆ. ಕೃಷ್ಣನ ನಿಜರೂಪ ಏನೆಂಬುದನ್ನು ಈಗ ಅರ್ಥ ಮಾಡಿಕೊಂಡೆ, ಗೊತ್ತಾಯ್ತು. ಈಗ ನಿಜವಾಗಿ ಇವನು ಯಾರಂತ ನನಗೆ ಅರ್ಥ ಆಯ್ತು. ನಮ್ಮೆಲ್ಲರನ್ನು ಸಲುವ ವಿಷ್ಣುವೇ, ಇವನು ಸಾಕ್ಷಾತ್ ಮಹಾವಿಷ್ಣುವೇ, ನಮ್ಮೆಲ್ಲರನ್ನು ರಕ್ಷಣೆ ಮಾಡುವಂಥ ಮಹಾವಿಷ್ಣುವೇ ಈಗ ಮನುಷ್ಯನಾಗಿ ಭೂಲೋಕದಲ್ಲಿ ಹುಟ್ಟಿದ್ದಾನೆ ಎಂಬ ವಿಚಾರ ಈಗ ನೆನಪಿಗೆ ಬರ್ತಾ ಇದೆ. ಯಾಕೋ ಮರ್ತೇ ಹೋಗಿತ್ತು ನೋಡಿ, ಈಗ ನೆನಪಿಗೆ ಬಂತು. ಛೇ ನಾವು ಹುಟ್ಟಿದ್ದಾದ್ರೂ ಯಾತಕ್ಕೋಸ್ಕರ? ನಾವೇ ಹೋಗಿ ಅವನ ಹತ್ರ ಕೇಳಿಕೊಂಡಿದ್ದೆವು. ಲೋಕದ ಹೊರೆ ಇಳಿಸುವ ಸಲುವಾಗಿ ಅವತಾರ ಮಾಡಬೇಕೆಂದು ಕೇಳಿದ್ರೆ ಫಲವಾಗಿ ಹುಟ್ಟಿದವ ಅವ. ಸಾಕ್ಷಾತ್ ಭೂದೇವಿಯೇ ಹೋಗಿ ಬೇಡಿಕೊಂಡಿದ್ದಳು, ಆಗ ಹುಟ್ಟಿದವ ಅವ. ಭೂಮಿಯ ಭಾರವನ್ನು ಇಳಿಸುವುದಕ್ಕಾಗಿ ಹುಟ್ಟಿದವ. ಅಂಥವನೇ ಇವನ ಅಂತ ಕಾರಣ, ಅವನೇ ನಾನು ಮರ್ತೇ ಹೋಗಿತ್ತಲ್ಲ. ಎಂಥ ವಿಚಾರ! ಹೊರೆಯ ನೀಡುವ ತೆಗೆಯ, ಅಯ್ಯೋ ಹೀಗಾಗೋಯ್ತಲ್ಲ. ಅಂಥವನೇ ಈ ವ್ಯಕ್ತಿ ಅಂತ ನನಗೆ ಯಾಕೆ ನೆನಪಿಗೆ ಬರಲಿಲ್ಲ, ಯಾಕೆ ಮೊದಲಿಗೆ ಮತ್ತು ಗೊತ್ತಾಗಲಿಲ್ಲ. ಈಗ ಅರ್ಥ ಆಯ್ತು. ಛೇ ಎಲ್ಲಿ ಆ ಮೋಡಗಳನ್ನೆಲ್ಲ ಒಳಗೆ ಕಳಿಸಿಬಿಡಿ, ಎಲ್ಲ ಅವಕ್ಕೆ ಸೆರೆಮನೆಗೆ ಎಂದಿನಂತೆ ಅವ್ನು ಕಟ್ಟಿಬಿಡಿ, ಅವುಗಳ ಕೆಲಸ ಇನ್ನು ಬೇಡ, ನಿಲ್ಲಿಸಿ ಅಂತಂದ. ಅಯ್ಯೋ ತಾ ಮತಿ ಮರೆದೆ ನಗಟ, ನನಗೆ ಎಂಥ ಒಂದು ಬುದ್ಧಿ ಮರವೇ ಆಗೋಯ್ತು. ಗೊತ್ತಿದ್ದು ಹೀಗೆ ಮಾಡಿಬಿಟ್ಟರಲ್ಲ. ಕೃಷ್ಣ ಯಾರು ಅಂತ ಗೊತ್ತಿತ್ತು, ಅವನು ನಮ್ಮೆಲ್ಲ ರಕ್ಷಣೆಗಾಗಿ ಹುಟ್ಟಿದವ ಅಂತ ವಿಚಾರ ಗೊತ್ತಿತ್ತು ಹೀಗೆ ಮಾಡಿಬಿಟ್ಟಿರಲ್ಲ. ಎರಡು ಕಂಡ ಬಾವಿಗೆ ಹಗಲು ಬಿದ್ದಾಗ ಆಯ್ತು ನನ್ನ ಸ್ಥಿತಿ. ಛೇ ಎಂಥ ಕೆಲಸ ಆಯ್ತು. ಕಟ್ಟೆನೆಂದನು ಕೆಟ್ಟೋದೆ ನಾನು. ಅಯ್ಯೋ ಹೋಯ್ತು, ನನ್ನ ಎಲ್ಲ ಮರ್ಯಾದೆ ಎಲ್ಲ ಹೊರಟೋಯ್ತು ಅಂತ ಅಂದ್ಕೊಂಡ ದೇವೇಂದ್ರ. ಅಂತೂ ಮೋಡಗಳನ್ನೆಲ್ಲ ಹಿಂದಕ್ಕೆ ಕಳಿಸಿದ. ಮೋಡಗಳು ಹಿಂದಕ್ಕೆ ಹೊರದ್ದೆ ತಡ. ಬಿಂಕ ಬೀದುದು ಮಳೆಗಳಿಗೆ, ಬಿಂಕ ಬೀದುದು ಮಳೆಗಳಿಗೆ ನಿಷ್ಪಂಕವಾಯಿತಿಳೆ ಗೋಪರಿರ ನಿಶ್ಚಂಕೆಯಲ್ಲಿ ಹೊರಡುವುದು ಅಂಜದೆ ಗುಹಾಂತರವ. ಗೋಪರಿರ ನಿಶಂಕೆಯಲ್ಲಿ ಹೊರಡುವುದು ಅಂಜದೆ ಗುಹಾಂತರವ. ಮುಂಕೊಳಿಸಿ ಗೋಧನವನೆಂದ ಪಂಕಜಾಕ್ಷರು ನಗುತ್ತ ನಿಜ ಪಂಕಜಕೃತ ಗೋತ್ರನೆಂದನು ಗೋಪವೃದ್ಧರಿಗೆ. ದೇವೇಂದ್ರನ ಗರ್ವ ಎಲ್ಲ ಅಡಗಿ ಹೋಯಿತು. ಮಳೆಗಳೆಲ್ಲ ನಿಂತು ಹೋದವು. ನಿಷ್ಪಂಕವಾಯ್ತಿಳೆ. ಮಳೆಯಿಂದ ಉಂಟಾದಂಥ ಕೆಸರು ಇತ್ಯಾದಿಗಳು ಕೂಡ ಹೊರಟು ಹೋದವು. ಯಾವುದೂ ಇಲ್ಲ ಆಯ್ತು. ಈಗ ಸೂರ್ಯ ಪ್ರಕಾಶ ಎಲ್ಲ ಕಡೆ ಕಾಣಿಸುವುದಕ್ಕೆ ಪ್ರಾರಂಭ ಆಯಿತು. ಬೆಳಕು ಬಂತು. ಬಹುಶಃ ದೇವೇಂದ್ರನ ಮನಸ್ಸಿನಲ್ಲೂ ಬೆಳಕು ಮೂಡಿತಂತ ಕಾಣ್ತದೆ. ಯಾಕಂದ್ರೆ ಅಹಂಕಾರ ಇರುವಾಗ ಒಂದು ಅಂಧತೆ ಉಂಟಾಗ್ತದೆ. ಮದಾಂಧರು ಅಂತ ಹೇಳ್ತೀವಲ್ಲ, ಅದು ಹೋದ ಮೇಲೆ ಸ್ವಲ್ಪ ಬೆಳಕು, ವಿವೇಕದ ಬೆಳಕು ಕಾಣಿಸಿದೆ ಅವನಿಗೆ ಕೂಡ. ಎಲ್ಲ ಕಡೆ ಬೆಳಕು ಮೂಡಿತು. ಆಗ ಅವರಿಗೆಲ್ಲ ಹೇಳ್ದ, ಗೋಪಾಲಕರಿಗೆಲ್ಲ, ನಿಶಂಕೆಯಲ್ಲಿ ನೀವೆಲ್ಲ ಇಲ್ಲಿಂದ ಹೊರಡಿ, ಇನ್ನು ಚಿಂತೆ ಇಲ್ಲ, ಮಳೆ ನಿಂತು ಹೋಗಿದೆ, ಇನ್ನೇನು ಅಪಾಯವಿಲ್ಲ, ನಿಮ್ಮ ಮನೆಗಳಿಗೆ ಹೋಗಿ ಸೇರಿಕೊಳ್ಳಿ.
ನಿಮ್ಮವ್ರನ್ನೆಲ್ಲ ಕರೆದುಕೊಂಡು ಹೋಗಿ ಎಲ್ಲಕ್ಕಿಂತ ಮುಖ್ಯವಾಗಿ ಮುಂಕೋಳಿಸಿ ಗೋಧನವನ್ನು. ನಾವೆಲ್ಲ ಗೋಪಾಲಕರು, ಗೋವುಗಳೇ ನಮ್ಮ ಪಾಲಿಗೆ ಧನ ಸಂಪತ್ತು. ಆದ್ದರಿಂದ ಅದನ್ನು ಮಾತ್ರ ಮರಿಬೇಡಿ. ಎಲ್ಲರಿಗಿಂತ ಮೊದಲು ಗೋವುಗಳನ್ನು ಮುಂದೆ ಬಿಟ್ಕೊಂಡು ನೀವೆಲ್ಲ ಹಿಂದಕ್ಕೆ ಹೋಗಿ ಮುಂಕೋಳಿಸಿ ಗೋಧನವನ್ನು ಅಂತ. ಹಾಗೆ ಹೋಗಿ ಅಂತ ಅವರಿಗೆಲ್ಲ ಹೇಳಿದ. ಅವರೆಲ್ಲ ಸಂತೋಷದಿಂದ, ಕೆಲವರಿಗೆಲ್ಲ ಬಹಳ ಸಂತೋಷವಾಯ್ತು. ಕೃಷ್ಣನನ್ನು ಕೆಲವರು ಅಪ್ಪಿಕೊಂಡ್ರಂತೆ. ಮತ್ತು ಸ್ತ್ರೀಯರೆಲ್ಲ ಅವನ ಮೇಲೆ ಅಕ್ಷತೆ ಇತ್ಯಾದಿಗಳನ್ನು ಸೇರಿಸಿ ತಳೆದ್ರಂತೆ. ಕೆಲವರು ಹರಿಸಿದ್ರು, ವೃದ್ಧರಾದವರೆಲ್ಲ ಹರಿಸಿದ್ರಂತೆ. ಕೆಲವರೆಲ್ಲ ಬ್ರಾಹ್ಮಣರೆಲ್ಲ ಇದು ಮಂತ್ರಾಕ್ಷತೆ ಇತ್ಯಾದಿ ತಳೆದು ಆಮೇಲೆ ಒಳ್ಳೆ ಮಂಗಳ ಆಗಲಿ ಅಂತೇಳಿ ಎಲ್ಲ ಹರಿಸಿದ್ರು, ವೇದ ಘೋಷ ಮಾಡಿದ್ರು. ಕೆಲವರು ಏನೇನು ನಡೀತೆಲ್ಲ ಎಲ್ಲ ರೀತಿಯ ಸಂಭ್ರಮವನ್ನು ಆಚರಿಸಿದ್ರು. ಅವರೆಲ್ಲ ಮನೆ ಮನೆಗಳಿಗೆ ಹೋಗಿ ಸೇರಿಕೊಂಡ್ರು. ಅಂತೂ ಏನು ನಡೆಯಲಿಲ್ಲ ಅನ್ನೋ ಹಾಗೆ ಸ್ಥಿತಿ ಈಗ ಮಾಮೂಲಿ ಸ್ಥಿತಿ ಬಂತು. ಗೋಕುಲದ ಪರಿಸ್ಥಿತಿ. ದೇವೇಂದ್ರ ಇದನ್ನೆಲ್ಲ ನೋಡ್ತಾ ಇದ್ದ. ದೇವೇಂದ್ರ ಯೋಚನೆ ಮಾಡಿದ, ಇಷ್ಟು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೇನೆ ನಾನು, ಮಾಡಬಾರ್ದಿತ್ತು. ಮಾಡಿದ ಮೇಲೆ ತಪ್ಪು ನಡೆದಿದೆ ಅಂತ ಗೊತ್ತಾದ ಮೇಲೆ ಒಪ್ಪಿಕೊಳ್ಳಬೇಕಾದ ಒಂದು ಧರ್ಮ. ಎಷ್ಟಾದರೂ ಅವನು ದೇವತೆ, ಒಳ್ಳೆ ಗುಣ ಇಲ್ಲ ಅಂತ ಹೇಳಿ ಅಲ್ಲ, ಒಂದೊಂದು ಸಲ ಗುಣ ಅದು ಮರೆಯಾಗಿ ಬಿಡ್ತದೆ ಅಷ್ಟೇ. ಎಲ್ಲ ಮನುಷ್ಯರಲ್ಲೂ ಹಾಗಾಗುತ್ತೆ ಕೆಲವು ಸಲ. ಅದು ಅಧಿಕಾರದ ಒಂದು ಮದ ಹೆಚ್ಚಾದಾಗ ಹಾಗಾಗುತ್ತೆ. ಅದನ್ನೇ ಮುಂದೆ ನಾವು ನೋಡ್ತೇವೆ ಮಾತಿನಲ್ಲಿ. ಅಂತೂ ಈಗ ಮಾಡಬೇಕು, ಏನಾದರೂ ಮಾಡಿ. ನಾನೀಗ ಇಲ್ಲಿ ಏನಾಗಿದೆ, ದೇವೇಂದ್ರ ಎಂಥ ತಪ್ಪು ಮಾಡಿದ್ದಾನೆ ಅಂತಂದರೆ, ಅವನು ಒಬ್ಬ ಅಧಿಕಾರಿ ಹೌದು. ನಾವು ಸಾಮಾನ್ಯ ಲೋಕದಲ್ಲಿ ನೋಡ್ತೇವಲ್ಲ, ಅದೇ ಕ್ರಮವೇ ಆಗಿದೆ ದೇವೇಂದ್ರನಿಗೆ. ಅಧಿಕಾರದಲ್ಲಿರುವವರು ಕೆಲವು ಸಲ ಅಧಿಕಾರ ಬಂದ ತಕ್ಷಣ ಏನು ತಿಳ್ಕೊಳ್ತಾರೆ, ಇದು ನಮ್ಮದೇ ಅಧಿಕಾರ, ಈಗ ನಾವು ಒಡೆಯರು, ಉಳಿದವರೆಲ್ಲ ನಾವು ಹೇಳಿದಾಗ ಕೇಳಬೇಕು, ನಾವು ಮಾಡಿದ್ದು ನಡೀತಾರೆ ಅಂತ ಭಾವನೆ ಬರ್ತದೆ. ಅಲ್ಲಿವರೆಗೆ ಅವ್ರು ಏನು ಹೇಳ್ತಾ ಇರ್ತಾರೆ ಸಾಮಾನ್ಯವಾಗಿ, ನಮಗೊಂದು ದೇಶ ಸೇವೆ ಮಾಡಬೇಕು, ನಿಮ್ಮೆಲ್ಲರ ಸೇವೆ ಮಾಡೋದಕ್ಕೆ ಅವಕಾಶ ಕಲ್ಪಿಸಿಕೊಡಿ, ನಿಮ್ಮ ಮತಗಳನ್ನು ನಮಗೆ ಕೊಡಿ ಅಂತೆಲ್ಲ ಹೇಳ್ತಾರೆ. ಆಮೇಲೆ ಒಂದು ಸಲ ಮತ ಕೊಟ್ಟವ್ರನ್ನ ಅಧಿಕಾರದ ಸ್ಥಾನದಲ್ಲಿ ಯಾವಾಗ ಕೂಡಿಸ್ತಾರೋ ಆಮೇಲೆ ಮರ್ತೇ ಬಿಡ್ತಾರೆ. ಈಗ ನಾವೇ ಎಲ್ಲಕ್ಕೂ ಅಧಿಕಾರಿಗಳು, ನಾವು ಹೇಳಿದಾಗ ಕೇಳಬೇಕು ಇವರೆಲ್ಲ ಅನ್ನೋ ಭಾವನೆ ಬಂದುಬಿಡ್ತಾರೆ. ಇದು ಲೋಕದಲ್ಲಿ ಸಹಜವಾಗಿ ಬರುವಂಥ ಒಂದು ಸ್ವಭಾವ. ದೇವೇಂದ್ರನ ಮೂಲಕ ಇದನ್ನು ತೋರಿಸ್ತಾ ಇದ್ದಾರೆ ಬಹುಶಃ ಇಲ್ಲಿ. ಹಾಗೆ ನೋಡಿ, ದೇವೇಂದ್ರನಿಗೆ ಏನು ಅನ್ಯಾಯ ಆಗಿದೆ, ಏನಿಲ್ಲ. ಇವರೇನೋ ಒಂದು ಯಾಗ ಮಾಡಬೇಕಿತ್ತು, ಆ ಯಾಗ ಬೇಡ ಅಂತ ನಿಲ್ಲಿಸಿದ್ದಷ್ಟೇ. ಇವನು ಯಾಕೆ ಅದನ್ನು ನಿರೀಕ್ಷೆ ಮಾಡಬೇಕು ದೇವೇಂದ್ರ? ಈಗ ಅಧಿಕಾರಿಗಳಿಗೆ ಯಾವನು ಬಂದಾವಲೆಲ್ಲ ಕೈ ಮುಗಿತಾರೆ ಕೆಲವರು. ಯಾವನೊಬ್ಬ ಕೈ ಮುಗಿಲಿಲ್ಲ ಅಂದರೆ, ಏನಪ್ಪ ನನ್ನ ಹತ್ರ ನೋಡಲೇ ಇಲ್ಲ ಇವನು, ನಾನು ನೋಡ್ಕೊಳ್ತೇನೆ ಇವನೊಂದು ಕೈ ಅಂತ. ಹಾಗೆ ಕೈ ಮುಗಿಬೇಕು, ಸಾಲ ಮಾಡಿಬೇಕು. ಆಮೇಲೆ ಕಾಣಿಕೆ ಏನೋ ಕೊಡಬೇಕಿತ್ತು ಇವರೆಲ್ಲ, ಯಾವುದು ಯಾಗದ ರೂಪದಲ್ಲಿ ಕೊಡಲಿಲ್ಲ. ಅವನು ಕಾಲಕ್ಕೆ ಕೊಡುವಂಥ ಯಾವುದು ಮಾಮೂಲು ಏನು ಕೊಡಲೇ ಇಲ್ವಲ್ಲ, ಕಾಣಿಕೆಯೋ ಅಥವಾ ಏನೋ ಅನ್ನುವ ಒಂದು ರೀತಿಯಲ್ಲಿ ಲಂಚದ ಹಾಗೆ ಅದು. ಆ ರೀತಿ ಭಾವನೆ ಕೂಡ ಕೆಲವರಿಗೆ, ಏನಪ್ಪ ಅವನು ಏನು ಬರುವ ಬರಿಗೈಯಲ್ಲಿ ಬಂದಲ್ಲ, ಈ ರೀತಿ ಭಾವನೆ ಅಧಿಕಾರಿಗಳಿಗೆ ಕೆಲವರು ಬರೋದು ಉಂಟು. ಇದೆಲ್ಲ ತಪ್ಪು. ಅಧಿಕಾರಿಗಳು ಆ ರೀತಿ ಎಂದು ಭಾವಿಸಬಾರದು. ತಾವಿರುವುದು ಜನ ಸೇವೆ ಮಾಡುವುದಕ್ಕೆ ಅನ್ನುವಂಥ ವಿಚಾರ ತಿಳಿಬೇಕು. ಅಧಿಕಾರ ಬಂದದ್ದು ಯಾತಕ್ಕೆ? ಲೋಕದ ರಕ್ಷಣೆ ಮಾಡುವುದಕ್ಕೋಸ್ಕರ. ಕೇಳಿ ಇವತ್ತು ದೇವೇಂದ್ರ ಅಂದ ಮೇಲೆ ಮೂರು ಲೋಕದ ಒಂದು ಕ್ಷೇಮದ ಹೊಣೆ ಅವನ ಮೇಲಿದೆ. ಅದೊಂದು ಅಧಿಕಾರ ಅಲ್ಲ, ಬದಲಾಗಿ ಒಂದು ಕರ್ತವ್ಯ, ಅದು ಒಂದು ಹೊಣೆಗಾರಿಕೆ. ಅದನ್ನು ಮರೆತು ಬಿಟ್ಟ ಇವ. ಲೋಕಕ್ಕೆ ಈಗ ಕೇಡು ಮಾಡೋದಕ್ಕೆ ಹೊರಟ. ಅದು ಗೋಲೋಕ. ಯಾರು ತನಗೆ ಈ ರೀತಿಯಲ್ಲಿ ಸ್ವಲ್ಪ ಅಪಚಾರ ಮಾಡಿದ್ದಾರೆ ಅಂತ ಅವನ ಮನಸ್ಸಿಗೆ ಬಂತೋ, ಅಥವಾ ತನ್ನನ್ನು ಧಿಕ್ಕರಿಸಿ ನಡೆದ್ರು, ನನಗೆ ಕೊಡಬೇಕಾದಂಥ ಮಾಮೂಲು ನಮಸ್ಕಾರಗಳನ್ನು ಕೊಡಲಿಲ್ಲ, ನನಗೆ ಪೂಜೆ ಮಾಡಲಿಲ್ಲ, ಅರ್ಪಿಸಬೇಕಾದಂಥ ಹವಿಸ್ಸು ಬಲಿಗಳನ್ನು ಕೊಡಲಿಲ್ಲ, ಇದಕ್ಕೋಸ್ಕರ ನನಗೆ ಕೋಪ ಬಂದುಬಿಡ್ತು ಅವನಿಗೆ. ಈಗ ಅವರಿಗೆ ಬುದ್ಧಿ ಕಲಿಸ್ತೀನಿ ಅಂತ ಹೋದ ಅವನು. ಬಹಳ ದೊಡ್ಡ ತಪ್ಪು ಕೆಲಸ ಮಾಡಿದೆ ಅಂತ ಅವನಿಗೆ ಈಗ ಅನಿಸ್ತು. ಹಾಗೆ ಮಾಡಬಾರ್ದಿತ್ತು. ನಾನು ಅಧಿಕಾರ ಇರುವುದು ಅದಕ್ಕೆ ಅಲ್ಲ, ನಾನು ರಕ್ಷಣೆ ಮಾಡಬೇಕಾದವ. ಇವತ್ತಿನ ದಿವಸ ಅವ್ರಿಗೆ ಶಿಕ್ಷೆ ಮಾಡೋದಕ್ಕೆ ಹೊರಟಿದ್ದೆ. ಸದ್ಯ ಅದು ಆಗಲಿಲ್ಲ, ಅದು ಬೇರೆ ಪ್ರಶ್ನೆ. ಏನು ಮಾಡಬೇಕು? ತಪ್ಪನ್ನು ಈಗ ಹೋಗಿ ಕೃಷ್ಣನ ಬಳಿ ನಾವು ಒಪ್ಪಿಕೊಳ್ಳಲೇಬೇಕು. ಅದು ಹಾಗೆ ಮಾಡದಿದ್ರೆ ಮನಸ್ಸು ಕೇಳೋದಿಲ್ಲ ಅಂತ ಯೋಚನೆ ಮಾಡ್ದ. ಹಾಗಾಗಿ ಹೋಗ್ತೇನೆ. ಆದರೆ ಹೋಗುವಾಗ ಹೇಗೆ ಹೋಗೋದು? ಹೀಗೆ ಹೋಗುದಲ್ಲ, ಪರಿಮಿತದ ಲೈತಂದು. ಪರಿಮಿತದ ಲೈತಂದು ಕೃಷ್ಣನ ಚರಣದಲ್ಲಿ ಬೊಡವುಂಟು. ಪರಿಮಿತದ ಲೈತಂದು ಕೃಷ್ಣನ ಚರಣದಲ್ಲಿ ಬೊಡವುಂಟು. ನದಮಣಿ ಕಿರಣ ಕೀರ್ಣನು ಆಗೆ ಅಜ್ಞನಗೇಂದು ನುಂಡಿತ ಮೌಳಿಯದೆನಿದೆ. ಕಲಿಕರಯುಗವ ಮುಗಿದದ್ದು ಲಜ್ಜಿಸಿ ತಿಂದೆ ಎರಗಿ ಶಿರವೆರಗಿ ವಿಜಿತಾಪರಾಧ ಸ್ಮರಣೆ ಮನದಲ್ಲಿ ಮೂರ್ತಿಸಲು ಸುರನಾಥ ನಿಂತೆಂದ. ಪರಿಮಿತದ ಲೈತಂದು
ದೇವೇಂದ್ರ ಹೊರಟ ಅಂದರೆ ಒಬ್ಬನೇ ಹೊರಡುವಾಗಿಲ್ಲ. ಯಾವ ರಾಜನೇ ಆದರೂ ಅಷ್ಟೇ, ಅವನೊಬ್ಬನೇ ಎಲ್ಲಿಗೂ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಕೆಲವರಾದರೂ ಅವನ ಜೊತೆಯಲ್ಲಿ ಹೋಗೇ ಹೋಗ್ತಾರೆ. ಕನಿಷ್ಠ ಪಕ್ಷ ಪರಿವಾರ ಅಲ್ಲದಿದ್ರು ರಕ್ಷಣೆ ಭಟ್ರಾದರೂ ಹೋಗಲೇಬೇಕಲ್ಲ. ಹಾಗಾಗಿ ಯಾರೋ ಒಂದಷ್ಟು ಜನ ಬಂದೇ ಬರ್ತಾರೆ. ಇವನು ಅಷ್ಟೇ ಯೋಚನೆ ಮಾಡ್ದ, ಕೃಷ್ಣನಲ್ಲಿ ಈಗ ಕ್ಷಮೆ ಕೇಳಬೇಕು. ಒಬ್ಬನೇ ಇರುವಾಗ ಏಕಾಂಗಿಯಾಗಿರುವಾಗ ಅವನ ಬಳಿ ಹೋಗಿ ನಾನು ಕ್ಷಮೆ ಕೇಳ್ತೇನೆ. ನನ್ನ ಜೊತೆಯಲ್ಲಿ ಕೂಡ ಹೆಚ್ಚಿಗೆ ಜನ ಬರೋದು ಬೇಡ. ತೀರಾ ಆಪ್ತರಾದವರು ಕೆಲವರು ಮಾತ್ರ ಬಂದರೂ ಸಾಕು. ಎಲ್ರಿಗೂ ವಿಚಾರ ಗೊತ್ತಾಗೋದು ಬೇಡ. ಯಾರೋ ದೇವೇಂದ್ರ ಹೋಗಿ ಯಾವನೋ ಒಬ್ಬ ಬಾಲಕ ಒಬ್ಬ ಹಸು ಮೇಳುವ ಹುಡುಗನ ಹತ್ರ ಹೋಗಿ ಕ್ಷಮೆ ಕೇಳಿದ್ನಂತೆ, ಕಾಲಿಡಿದ್ನಂತೆ ಅಂತ ವಿಚಾರ ಲೋಕದಲ್ಲಿ ಪ್ರಚಾರ ಆಗೋದು ಬೇಡ. ಪ್ರಚಾರ ಆಗಿಬಿಟ್ಟಿದೆ ಈಗ, ಅದು ಬೇರೆ ಪ್ರಶ್ನೆ. ನಾವು ಓದ್ತಾ ಇದ್ದೇವೆ. ಅವನು ಅಂದ್ಕೊಂಡಿದ್ದ ಆ ಕಾಲಕ್ಕೆ ವಿಚಾರ ತಿಳಿಯೋದು ಬೇಡ ಸದ್ಯ. ಅದಕ್ಕೋಸ್ಕರ ಅಂತ ಪರಿಮಿತವಾದ ಒಂದು ಪರಿವಾರವನ್ನು ಸೇರಿಸಿಕೊಂಡು ಅವನಿಗೆ ಯಾರಿಗೂ ಗೊತ್ತಾಗದ ಹಾಗೆ ಏಕಾಂಗಿಯಾಗಿ ಕೃಷ್ಣ ಇರುವ ಸಂದರ್ಭದಲ್ಲಿ ಅಲ್ಲಿಗೆ ಬಂದು ಚರಣದಲ್ಲಿ ಕೊಡವಂತು ಅವನ ಚರಣ ಕಮಲಗಳಿಗೆ ನಮಸ್ಕಾರ ಮಾಡಿದ. ನತಮಣಿ ಕೀರ್ಣ ನಖೆಯೆಂದು ಮಂಡಿತ ಮೌಳಿ ಎಂದೆನಿಸಿ, ಅವನ ತಲೆಯಲ್ಲಿ ರತ್ನ ಖಚಿತವಾದ ಕಿರೀಟ ಇತ್ತಲ್ಲ, ಆ ಕಿರೀಟದ ಮೇಲೆ ಕೃಷ್ಣನ ನಖ ಅಂದರೆ ಕಾಲಿನ ಉಗುರಿನ ಪ್ರಕಾಶ ಅವನ ತಲೆ ಕಿರೀಟದ ಮೇಲೆ ಬೀಳುವಾಗಾಯಿತು. ಆ ರೀತಿಯಲ್ಲಿ ನಮಸ್ಕಾರ ಮಾಡಿ ಕರಯುಗುವ ಮುಗಿದೆದ್ದು ಎರಡೂ ಕೈಗಳನ್ನು ಜೋಡಿಸಿ ಮೆಲ್ಲಗೆ ಎದ್ದು ನಿಂತ. ಲಜ್ಜಿಸಿ, ತುಂಬ ನಾಚಿಕೆ ಆಯ್ತು ಪಾಪ. ನಾಚಿಕೆಯಿಂದ ತಲೆಯನ್ನು ತಗ್ಗಿಸಿ ಮೆಲ್ಲಗೆ ನಿಂತುಕೊಂಡ. ಈತಾಪರಾಧ ಸ್ಮರಣೆ ಮನದಲ್ಲಿ ಮೂರ್ತಿಸಲು, ಮನಸ್ಸಿನಲ್ಲಿ ತಾನು ಮಾಡಿದಂಥ ಆ ಒಂದು ಅಪರಾಧ ಸ್ಮರಣೆ ಮೇಲಿಂದ ಮೇಲೆ ಬರ್ತಾ ಇತ್ತು. ಲಜ್ಜೆಯಿಂದ ಹಾಗೆ ತಲೆ ತಗ್ಗಿಸಿ ನಿಂತುಕೊಂಡು ಕೃಷ್ಣನಲ್ಲಿ ಮೆಲ್ಲಗೆ ಹೇಳ್ದ. ಮೆಲ್ಲಗೆ, ಕೃಷ್ಣ ಬಹಳ ದೊಡ್ಡ ತಪ್ಪು ಮಾಡಿಬಿಟ್ಟೆ ಸ್ವಾಮಿ, ನಾನು ತಪ್ಪೇ ಮಾಡಿದೆ. ನೀನು ಯಾರಂತ ನನಗೀಗ ಅರ್ಥ ಆಯ್ತು ಸ್ವಾಮಿ. ಒಡೆಯ ನೀನು, ಒಡೆಯ ನೀ ನಮಗೆಲ್ಲರಿಗೆ ಕೃಷ್ಣ, ಒಡೆಯ ನೀ ನಮಗೆಲ್ಲರಿಗೆ ನಿಮ್ಮಡಿಯ ಸೇವೆಯ ಮಲ್ಬ ಸಲುಗೆಯ ಪಡೆದೆಂದುಬ್ಬರಿಸಿ ಮರ ಮೃದಗೀತಾಭಿಮಾನದರಿಯೇ ಸಲುಗೆಯ ಪಡೆದೆಂದುಬ್ಬರಿಸಿ ಕೃತಗೀತಾಪದಾದಲ್ಲಿ ಒಡೆಯನನು ಕಂಗಾಡದೆ ಈ ಬರಿ ಕೆಡುವ ಪಾಪಿಗಳಾವು. ಒಡೆಯನನು ಕಂಗಾಣದಿ ಬರಿ ಕೆಡುವ ಪಾಪಿಗಳಾವು. ದೇವರ ಬಡಿಗೆಗಲ್ಲದೆ ಬಾಗಲರಿಯದು ಬಿಂಕವೇ ಮಗೆಂದ. ಸ್ವಾಮಿ ಕೃಷ್ಣ, ನೀನು ಯಾರಂತ ಅರ್ಥ ಆಯ್ತು ಸ್ವಾಮಿ. ನೀವು ನಿಜಕ್ಕೂ ನಮಗೆಲ್ಲರಿಗೂ ಒಡೆಯ. ಆದರೆ ನನಗಿದು ಅರ್ಥ ಆಗದೆ ಏನೇನೋ ಮಾಡಿಬಿಟ್ಟೆ. ನನಗೆ ನೀನು ಅಧಿಕಾರವನ್ನು ಕೊಟ್ಟಿದ್ದೀಯಾ, ಆ ಅಧಿಕಾರದ ಸಲುಗೆಯಿಂದ ನಡೆದುಕೊಳ್ಳಬಾರದ ರೀತಿಯಲ್ಲಿ ನಡೆದುಕೊಂಡು ಬಿಟ್ಟೆ. ನಾನು ನಿನ್ನ ವಿಚಾರದಲ್ಲಿ ಬಹಳ ದೊಡ್ಡ ತಪ್ಪು ಮಾಡಿದ್ದೇನೆ ಸ್ವಾಮಿ. ಯಾಕೆ? ಕೃತಗೀಶಾಭಿಮಾನದಲ್ಲಿ ನಾನೇ ಒಬ್ಬ ಒಡೆಯ ಎಂಬಂಥ ಅಭಿಮಾನ, ಒಂದು ಸುಳ್ಳು ಗರ್ವ ನನ್ನಲ್ಲಿ ಉಂಟಾಯಿತು. ನಾನು ದೊಡ್ಡ ಅಭಿಮಾನ ಅಧಿಕಾರಿ ಎನ್ನುವಂಥ ಭಾವನೆಯನ್ನು ನಿನ್ನ ಮೇಲೂ ತೋರಿಸುವುದಕ್ಕೆ ನಾನು ಪ್ರಯತ್ನ ಪಟ್ಟೆ. ನಿಜವಾಗಿ ನೀನು ಯಾರೆಂಬುದನ್ನು ನಾನು ಆ ಸಂದರ್ಭದಲ್ಲಿ ಮರೆತೇ ಬಿಟ್ಟೆ ಸ್ವಾಮಿ. ಬಹಳ ತಪ್ಪಾಯಿತು. ಒಡೆಯನನು ಕಂಗಾಣದೆ, ಒಡೆಯನು ನೀನು, ನಮ್ಮೆಲ್ಲ ರಕ್ಷಣೆ ಮಾಡುವಂಥವನು ನೀನು ಎನ್ನುವುದನ್ನು ಮರೆತೇ ಬಿಟ್ಟು, ಅದನ್ನೆಲ್ಲ ನಾನು ಮರೆತು ಬಿಟ್ಟು ನಡೆಯಬಾರದ ರೀತಿಯಲ್ಲಿ ನಡೆದುಕೊಂಡಿದ್ದೇನೆ. ನಾವು ನಿಜವಾಗಿ ಪಾಪಿಗಳು. ನಿಜವಾಗಿ ನೋಡಿದರೆ ನೀನು ಬೇಲಿನ ಮೇಲೆ ನಮಗೆ ಆಗಿಂದಾಗ ರಕ್ಷಣೆ ಕೊಡುತ್ತಲೇ ಇರ್ತೀಯ, ಮಾಡಿದಂಥ ಅಪರಾಧಗಳನ್ನೆಲ್ಲ ಮನ್ನಿಸುತ್ತಲೇ ಇರ್ತೀಯ. ಆದರೂ ಕೂಡ ತಿರುಗಿ ನಾವು ತಪ್ಪನ್ನೇ ಮಾಡ್ತಾ ಇರ್ತೇವೆ. ಯಾಕಂದರೆ ದೇವರ ಬಡಿಗೆಗಲ್ಲದೆ ಬಾಗಲರಿಯದು ಬಿಂಕ. ಮೇಲಿಂದ ಮೇಲೆ ನಮ್ಮ ಮನಸ್ಸಿನಲ್ಲಿ ಬಿಂಕ, ಒಂದು ಥರ ಗರ್ವ ಉಂಟಾಗುತ್ತಲೇ ಇರ್ತದೆ. ವೃಥಾಭಿಮಾನ, ಈ ಬಿಂಕ, ಈ ಗರ್ವ ಆಗಾಗ ಉಂಟಾಗುತ್ತಲೇ ಇರ್ತದೆ. ಅದಕ್ಕೆ ಆಗಿಂದಾಗ ನಿನ್ನ ಬಡಿಗೆ ಬೀಳ್ತಾ ಇರಬೇಕು. ಸರಿಯಾಗಿ ಒಂದು ದಂಡನೆ ನಿನ್ನದು ಆಗಿಂದಾಗ ನಮ್ಗೆ ಸಿಗ್ತಾ ಇದ್ರೆ ಆಗ ಸ್ವಲ್ಪ ಅದು ಹದದಲ್ಲಿ ಇರ್ತದೆ ನಮ್ಮ ಮನಸ್ಸು. ಇಲ್ಲಾಂದ್ರೆ ಮೇಲಿಂದ ಮೇಲೆ ಅಧಿಕಾರದ ಫಲವಾಗಿ ನಾವು ಕೊಪ್ಪಿ ಹೋಗ್ತಾ ಇರ್ತೇವೆ. ನಮ್ಮನ್ನು ನಾವು ಮರೆತು ಬಿಡ್ತೇವೆ, ನಿನ್ನನ್ನು ಮರೆತು ಬಿಡ್ತೇವೆ. ಇಂಥದ್ದಾಗುತ್ತಲೇ ಇರ್ತದೆ ಕೃಷ್ಣ. ಎಷ್ಟೋ ಸಲ ಆಗಿದೆ ಹಿಂದೆ, ಈ ರೂಪದಲ್ಲಿ ಅಲ್ಲದಿದ್ರು ಹಿಂದಿನ ಕಾಲದಲ್ಲಿ ಎಷ್ಟೋ ಸಲ ಮಾಡಿದ್ದೇನೆ. ಇವತ್ತು ನಿನ್ನ ಈ ಒಂದು ಸಂದರ್ಭದಲ್ಲಿ ಹೀಗೆ ಆಯಿತು ಕೃಷ್ಣ, ದಯವಿಟ್ಟು ಮನ್ನಿಸು ಅಪ್ಪ ಅಂತ ಹೇಳಿ ಮತ್ತೆ ತಿರುಗಿ ಎಂದು ಚರಣದಲ್ಲೆರಗಿ ಕರುಣಿಸು ತಂದೆ ಕೃಷ್ಣ.
ದಯದಿ ಕರುಣಿಸು ತಂದೆ ಕೃಷ್ಣ ಕೃಪಾನಿಧಿಯೇ ಗೋವಿಂದ ಗೋಕುಲ ರಕ್ಷಕನೇ ತ್ರಿಮದೊಂದ ಶಿಕ್ಷಕನೇ ಇಂದಿರಾ ವಲ್ಲಭನೇ ದೇವ ಮುಕುಂದ ರಕ್ಷಿಸು ರಕ್ಷಿಸು ಎನ್ನುತ್ತಿರಲು ನಗುತ್ತ ಎಂದನ ಸುರಾರಾಧಿ ಘನ ಗಂಭೀರ ವಚನದಲ್ಲಿ ತಿರುಗಿ ಇನ್ನೊಂದು ಸಲ ಅವನ ಚರಣಕ್ಕೆ ನಮಸ್ಕಾರ ಮಾಡಿ ಹೇಳಿದ, ಕೃಷ್ಣ ಕೃಪಾನಿಧಿ ನೀನು, ಕರುಣಾವನಧಿ. ಯಾಕೆಂದರೆ ಗೋಕುಲವನ್ನೂ ರಕ್ಷಣೆ ಮಾಡಿದೆ ನೀನು. ನಾನು ಗೋಕುಲವನ್ನು ಮುಳುಗಿಸಬೇಕೆಂದು ಪ್ರಯತ್ನ ಪಟ್ಟರೆ ರಕ್ಷಣೆ ಮಾಡಿದೆ. ತ್ರಿಬದಾಂತ ಶಿಕ್ಷಕನೇ, 3 ರೀತಿಯ ಮದ ಯಾರಿಗೆಲ್ಲ ಉಂಟಾಗ್ತದೋ ಅಂಥವರನ್ನೆಲ್ಲ ಆ ಶಿಕ್ಷೆಯನ್ನು ಕೊಡುವ ಮೂಲಕ ತಿದ್ದುತ್ತೀಯ ನೀನು. ತಿದ್ದುತ್ತೀಯಷ್ಟೇ ಹೊರತು ಅವರಿಗೇನು ತೊಂದರೆ ಕೊಡೋದಿಲ್ಲ ನೀನು. 3 ರೀತಿಯ ಮದ ಯಾವುದು ಅಂತಂದರೆ ವಿದ್ಯಾಮದ, ಧನಮದ, ಅಭಿಜನ ಮದ ಅಂತ 3 ಮದ ಅಂತ ಹೇಳ್ತಾರೆ. ಅಭಿಜನ ಮದ ಅಂತಂದರೆ ವಿದ್ಯಾಮದ, ಧನಮದ ಎಲ್ಲರಿಗೂ ಅರ್ಥ ಆಗುತ್ತೆ. ಅಭಿಜನ ಮತ ಅಂದರೆ ಹುಟ್ಟಿನಿಂದ ಬರುವಂಥ ಮದ. ಒಳ್ಳೆ ಕುಲದಲ್ಲಿ ಹುಟ್ಟಿದರೆ ಅಥವಾ ಒಳ್ಳೆ ಜಾತಿಯಲ್ಲಿ ಹುಟ್ಟಿದ್ದೇನೆ, ಒಳ್ಳೆ ತಂದೆ ತಾಯಿಗಳ ಮಗ ನಾನು, ಅಂಥವ್ರ ಮಗ, ಇಂಥವ್ರ ಮಗ, ಇಂಥ ಒಂದು ನಾವು ತನ್ನ ಹುಟ್ಟಿನಿಂದ ಬಂದಂಥ ಒಂದು ಶ್ರೇಷ್ಠತೆಯ ಮೇಲೆ ಉಂಟಾಗುವಂಥ ಮದ ಅಭಿಜನ ಮದ ಅಂತ. ಈ 3 ಮದಗಳು ಯಾವಾಗಲೂ ಮನುಷ್ಯನನ್ನು ತಪ್ಪು ದಾರಿಗೆ ಎಳಿತವೆ. ಅಂಥ ಸಂದರ್ಭದಲ್ಲೆಲ್ಲ ಅವರನ್ನೆಲ್ಲ ತಿದ್ದುವಂಥ ಕೆಲಸ ಮಾಡ್ತೀನಿ ನೀನು ಸ್ವಾಮಿ. ಯಾಕಂದರೆ ಇಂದಿರಾ ವಲ್ಲಭ ನೀನು ಎಂಥವನು, ಲಕ್ಷ್ಮೀಪತಿ, ಸಾಕ್ಷಾತ್ ಲೋಕಮಾತೆಯಾದ ಲಕ್ಷ್ಮಿಯ ಗಂಡ. ಅವಳು ನಿನ್ನ ಬಳಿಯಲ್ಲೇ ಇರುವಾಗ ನಿನಗೆ ಯಾರನ್ನು ಶಿಕ್ಷಿಸುವಂಥ ಬುದ್ಧಿ ಬಂದರೂ ಕೂಡ ಅವಳು ತಡಿತಾಳೆ. ಯಾಕಂದರೆ ಅವಳು ನಿನ್ನ ಮನಸ್ಸನ್ನು ಮೃದುವಾಗಿ ಮಾಡ್ತಾಳೆ. ಹಾಗಾಗಿ ಆ ತಾಯಿಯ ಕರುಣೆ ಅವಳ ಒಂದು ಬಳಿಯಲ್ಲಿ ನೀನು ಇರುವುದರಿಂದ ನಮಗೂ ಕೂಡ ಈ ಆಗಬೇಕಾದ ಶಿಕ್ಷೆ ಕೂಡ ಅದು ಆಗುವುದಿಲ್ಲ. ನನಗೂ ಅಷ್ಟೇ, ನೀನು ಶಿಕ್ಷೆಯನ್ನೇನು ಕೊಡಲಿಲ್ಲ. ನಾನು ಮಾಡಿದಂಥ ಕೆಲಸದಲ್ಲಿ ನನಗೆ ಸಫಲತೆ ಉಂಟಾಗಲಿಲ್ಲ. ನಾನು ಸೋತೆ ಅಷ್ಟೇ ಹೊರತು ನನಗೆ ಯಾವ ರೀತಿಯ ಒಂದು ನಿಗ್ರಹವನ್ನು ನೀನು ಮಾಡಲಿಲ್ಲ, ಅನುಗ್ರಹವನ್ನೇ ಮಾಡಿದ್ದಿ. ಯಾಕಂದರೆ ನನ್ನಲ್ಲಿರುವಂಥ ಆ ತಾಮಸ ಭಾವ ಅದನ್ನು ಕಳೆದಿದ್ದಿ. ಈಗ ಆ ಗರ್ವವನ್ನು ನೀನು ನಿವಾರಿಸಿದ್ದಿ. ಇದು ನನಗೆ ನನ್ನ ಉಪಕಾರಕ್ಕೆ, ಇದು ನಾನು ನಿಜವಾದ ಒಂದು ತಿಳುವಳಿಕೆ ನನಗೀಗ ಮೂಡಿದೆ. ಆದ್ದರಿಂದ ಸ್ವಾಮಿ, ಇನ್ನು ಮುಂದೆ ಕೂಡ ನನಗೆ ಇಂಥ ಭಾವನೆ, ಇಂಥ ದುರ್ಭಾವನೆ, ಆ ಒಂದು ದುಷ್ಟ ಬುದ್ಧಿ, ದಬ್ಬಾಳಿಕೆಯ ಬುದ್ಧಿ, ದೌರ್ಜನ್ಯ ಮಾಡುವಂಥ ಬುದ್ಧಿ ಇದು ನನಗೆ ಎಂದೂ ಬರಬಾರದು. ಅಲ್ಲದೆ ನಿನ್ನನ್ನು ಮರೆಯುವಂಥ ಆ ಬುದ್ಧಿ, ನಾನೇ ಎಲ್ಲಕ್ಕೂ ದೊಡ್ಡವನು, ಈ ಅಧಿಕಾರವೇ ನನ್ನದು ಅನ್ನುವಂಥ ಭಾವನೆ, ಇದೆಲ್ಲ ನನಗೆ ಇನ್ನು ಮುಂದೆ ಬಾರದಿದ್ದಾಗೆ ನೀನು ರಕ್ಷಣೆ ಮಾಡು, ರಕ್ಷಿಸು ಮುಕುಂದ ಅಂತ ಮತ್ತೊಂದು ಸಲ ನಮಸ್ಕಾರ ಮಾಡಿದ. ಆಗ ಕೃಷ್ಣ ನಗುತ್ತಲೇ ಅವನ ಘನ ಗಂಭೀರ ವಚನ ಅಂದರೆ ಇವನ ಸ್ಥಿತಿಯನ್ನು ನೋಡಿ, ಇವನಿಗೆ ನಿಜವಾಗಿ ಪಶ್ಚಾತ್ತಾಪ ಆಗಿದೆ ಎನ್ನುವುದನ್ನು ನೋಡಿ ಕೃಷ್ಣನು ಕೂಡ ಮನಸ್ಸಿನಲ್ಲಿ ಒಂದು ರೀತಿಯಲ್ಲಿ ಕರುಣೆಯನ್ನು ತಾಳಿ ನಗುತ್ತಲೇ ನಸುನಗುತ್ತಾ ಹೇಳಿದ, ದೇವೇಂದ್ರ ಹೆದರಬೇಡ, ಹೋಗು ಮಗನೇ, ಮದಂತನಗೆ ಒಳಗಾಗದೆ, ಹೋಗು ಮಗನೇ ಮದಂತನಗೊಳಗಾಗದೆ, ಎನ್ನ ಆಜ್ಞೆಯನ್ನು ಮಾಡುವನಾಗಿ ನಿನ್ನ ಅಧಿಕಾರದಲ್ಲಿ ನಿರಿಯುವುದು ಗರ್ವಿಸದೆ. ಓರ್ಲೋಗರಂತಿದೆ ವಿಷಯ ನಿಸ್ಪೃಹನಾಗಿ ವಿಶ್ವಾಸವನ್ನು ಮಾಡದೆ ಯೋಗ ಸುಖ ಸಂಪನ್ನನಾಗಿರುವುದು ಎನ್ನುತ್ತ ನೇಮಿಸಿದ. ದೇವೇಂದ್ರನಿಗೆ ಹೇಳ್ದ, ಹೋಗು ಮಗನೇ, ಮಗು ದೇವೇಂದ್ರ ಹೋಗು ಅಂತ ಹೇಳದಂತೆ. ಇವ ನಿಜವಾಗಿ ಇವನಿನ್ನೂ ಹುಡುಗ, 8 ವರ್ಷದ ಹುಡುಗ, ಇವ ಮಗು, ಅವನು ದೊಡ್ಡವನು. ಆದರೂ ಕೂಡ ಸ್ಥಾನದಲ್ಲಿ ಇವನಿಗೆ ಮಗ ಇದ್ದ ಹಾಗೆ, ಅಂದರೆ ಇವನ ಅಧೀನ. ಹಾಗಾಗಿ ವತ್ಸ ದೇವೇಂದ್ರ ಮಗು, ನೀನು ಹೋಗು, ಚಿಂತೆ ಮಾಡಬೇಡ, ನಿನಗೆ ನಾನು ಇನ್ನು ಮುಂದೆ ಈ ರೀತಿಯ ಮದಾನತನ ಬರದಾದ್ದಾಗೆ ನಾನು ನೋಡಿಕೊಡ್ತೇನೆ. ನನ್ನ ಆಜ್ಞೆಯನ್ನು ನೀನು ನೆನಪಿನಲ್ಲಿ ಇಟ್ಕೋ, ನಿನ್ನ ಅಧಿಕಾರವನ್ನು ಸರಿಯಾದ ರೀತಿಯಲ್ಲಿ ನೀನು ಉಪಯೋಗಿಸ್ಕೋ, ಅಧಿಕಾರದ ಮೂಲಕ ನೀನು ಲೋಕಕ್ಷೇಮವನ್ನು ಸಾಧಿಸು, ಗರ್ವ ಮಾತ್ರ ಪಡಬೇಡ. ನಿನಗೆ ಎಲ್ಲ ರೀತಿಯ ಅನುಕೂಲಗಳು ಇವೆ, ಯೋಗ, ಭಾಗ್ಯ, ಐಶ್ವರ್ಯ, ಅಧಿಕಾರ ಎಲ್ಲವೂ ಇದೆ. ಆದರೆ ಆ ವಿಚಾರವನ್ನು ನೀನು ನಿಸ್ಪೃಹನಾಗಿ ಅದನ್ನು ಅನುಭವಿಸಬೇಕು. ಅಂದರೆ ನಿನ್ನದೇ ಅಂತ ಭಾವಿಸಬೇಡ ಯಾವ ಕಾಲಕ್ಕೂ. ಎಷ್ಟೇ ಒಂದು ಸುಖವನ್ನು ನೀವು ಪಟ್ಟರೂ ಕೂಡ, ಎಷ್ಟೇ ಅನುಕೂಲದಲ್ಲಿದ್ದರೂ ಕೂಡ ಇದ್ಯಾವುದು ಕೂಡ ನಿನ್ನದಲ್ಲ, ಇದು ನಿನಗೂ ಅದಕ್ಕೂ ಸಂಬಂಧ ಇಲ್ಲ ಎನ್ನುವ ರೀತಿಯಲ್ಲಿ ಅನುಭವಿಸೋದನ್ನು ನಿಸ್ಪೃಹನಾಗಿ ಅನುಭವಿಸಿದರೆ ಏನೂ ಅಭ್ಯಂತರ ಇಲ್ಲ. ಯಾವುದು ಅದು ಅಂಟುವುದಿಲ್ಲ, ಅದು ನಮಗೆ ಅದೊಂಥರ ಅಂಟದೆ ಅದನ್ನು ಅನುಭವಿಸುವಂಥ ರೀತಿಯನ್ನು ನೀನು ಅದನ್ನು ಅಭ್ಯಾಸ ಮಾಡಿಕೋ. ಯಾಕಂದರೆ ಆಗ ಮಾಡಿದರೆ ನಿನಗೆ
ಯೋಗ ಸುಖ ಸಂಪನ್ನನಾಗು. ಯೋಗಿಗಳು ಅದೇ ರೀತಿಯಲ್ಲಿ ಇರ್ತಾರೆ. ಅವರು ಲೋಕದ ಎಲ್ಲ ಸುಖಗಳು ಇದನ್ನು ಅನುಭವಿಸಿದರೂ ಕೂಡ ಯೋಗದಲ್ಲೇ ಮನಸ್ಸು ನೆಟ್ಟಿರುವುದರಿಂದ ಅವರಿಗೆ ಯಾವ ಸುಖವು ಅಥವಾ ಈ ಲೋಕದ ಯಾವ ವಿಚಾರವೂ ಅವರಿಗೆ ಅಂಟುವುದಿಲ್ಲ. ನಿಸ್ಪೃಹರಾಗಿ ಎಲ್ಲವನ್ನೂ ನೋಡ್ತಾರೆ, ಎಲ್ಲವನ್ನೂ ಅನುಭವಿಸ್ತಾರೆ. ಎಲ್ಲವನ್ನು ಆ ರೀತಿಯಲ್ಲಿ ಅವರು ಇಟ್ಕೊಂಡು ಆ ರೀತಿಯಲ್ಲಿ ಅವರು ಯೋಗ ಸುಖವನ್ನು ಅನುಭವಿಸ್ತಾ ಇರ್ತಾರೆ, ಯೋಗಿಗಳಾಗಿರ್ತಾರೆ. ಕೇಳಿ ಕೇಳಿ ನೀವು ಕೂಡ ದೇವತೆಗಳು, ನೀವು ಸತ್ವಗುಣ ಸಂಪನ್ನರಾಗಿರಬೇಕಾದವರು. ರಾಜಸ ತಾಮಸ ಗುಣ ನಿಮ್ಮಲ್ಲಿ ಉಂಟಾಗಬಾರದು. ಕೆಲವು ಸಲ ಅನಿವಾರ್ಯವಾಗಿ ಹೀಗೆ ಆಗ್ತದೆ, ಆದರೆ ಅದನ್ನು ಅಲ್ಲಲ್ಲೇ ನೀವು ಅದನ್ನು ಸರಿಪಡಿಸಿಕೊಳ್ಳಬೇಕು. ಮತ್ತೆ ಸುಮ್ಮನಸರು ಅಂತ ನಿಮ್ಮನ್ನೆಲ್ಲ ಕರೀತಾರೆ. ಒಳ್ಳೆ ಮನಸ್ಸಿನವರು ಎಂಬ ಅರ್ಥದಲ್ಲಿ ಒಳ್ಳೆ ಮನಸ್ಸಿನವರಾಗಿಯೇ ನೀವು ನಿಮ್ಮ ದೇವತೆಗಳಾದ ನಿಮ್ಮ ಕಾರ್ಯ ನೆರವೇರಿಸಬೇಕು. ಹಾಗೆ ಮಾಡು, ನಿನಗೆ ಒಳ್ಳೆಯದಾಗಲಿ, ಮಂಗಳವಾಗಲಿ, ಹೋಗಿ ಬಾ ಅಂತ ದೇವೇಂದ್ರನನ್ನು ಕಳುಹಿಸಿಕೊಟ್ಟ ಶ್ರೀಕೃಷ್ಣ. ದೇವೇಂದ್ರ ಮತ್ತೊಂದು ಸಲ ನಮಸ್ಕಾರ ಮಾಡಿ ಆಜ್ಞೆಯನ್ನು ಪಡೆದು ಹೋದ. ಆದರೆ ಹೋಗುವ ಮೊದಲು ಮತ್ತೊಂದು ಕೆಲಸ ಆಯಿತು. ಅಲ್ಲಿ ಅದನ್ನು ಹೇಳಿದ್ದಾರೆ. ಅಲ್ಲಿ ಕಾಮಧೇನು ಬಂದಿದ್ಲಂತೆ ಸ್ವರ್ಗದಿಂದ. ಈಗ ಗೋವುಗಳನ್ನು ರಕ್ಷಣೆ ಮಾಡಿದ ಭಗವಂತ. ಯಾವ ಗೋಕುಲದ ಎಲ್ಲ ಗೋವುಗಳನ್ನು ಆ ಒಂದು ಪರ್ವತರ ಕೆಳಗೆ ಇಟ್ಟು 7 ದಿನಗಳ ಕಾಲ ಮಳೆಯಿಂದ ರಕ್ಷಣೆ ಮಾಡಿದ. ಇದರಿಂದ ಅವನಿಗೊಂದು ಹೊಸ ಹೆಸರು ಕೊಟ್ಟಂತೆ ದೇವೇಂದ್ರ ಮತ್ತು ಆ ಕಾಮಧೇನು ಸೇರಿ. ಕಾಮಧೇನು ತನ್ನ ಕೆಚ್ಚಲಿಂದ ಹಾಲನ್ನು ಸುರಿಸಿ ಅವನಿಗೆ ಅಭಿಷೇಕ ಮಾಡಿದ್ಲು. ದೇವೇಂದ್ರ ಸ್ವಂತ ತನ್ನ ಉಚ್ಚೈ ಸರ್ವಸ್ವ ಅನ್ನುವಂಥ ತನ್ನ ಕುದುರೆಯ ಮೂಲಕ ದೇವಗಂಗೆಯನ್ನು ಧರಿಸಿ ಆ ಗಂಗೆಯ ನೀರನ್ನು ಕೂಡ ಅವನ ಮೇಲೆ ಎರೆದು ಅಭಿಷೇಕ ಮಾಡಿದ್ವು. ಇದೆಲ್ಲ ಲೌಕಿಕವಾಗಿ ಎಲ್ಲರಿಗೂ ಕಾಣುವಾಗ ನಡೆದಂಥ ಸಮಾರಂಭ ಅಲ್ಲ, ಅಲೌಕಿಕವಾಗಿ ದೇವತೆಗಳ ಮಟ್ಟದಲ್ಲಿ ನಡೆದಂಥ ಸಮಾರಂಭ. ಅಲ್ಲಿ ಬೇರೆ ದೇವತೆಗಳು, ನಾರದರು, ತುಂಬರು ಅವರೆಲ್ಲ ಬಂದು ಸೇರಿದರು. ಅವರೆಲ್ಲ ಸೇರಿ ಕೃಷ್ಣನಿಗೆ ಅಭಿಷೇಕ ಮಾಡಿ ಒಂದು ಹೆಸರನ್ನು ಕೊಟ್ಟರು ಅವತ್ತು. ಯಾವಂದ್ರೆ ಗೋವಿಂದ ಅಂತೇಳಿ. ಗೋವಿಂದ ಅನ್ನೋ ಹೆಸರು ಹಿಂದೆ ಇತ್ತವನಿಗೆ, ಇಲ್ಲ ಅಂತ ಹೇಳಿ ಅಲ್ಲ. ಗೋ ಅಂತಂದರೆ ಅನೇಕ ಅರ್ಥಗಳಿವೆ. ವೇದಗಳು ಅಂತ ಅರ್ಥ ಇದೆ, ಭೂಮಿ ಅಂತ ಅರ್ಥ ಇದೆ, ಗೋವುಗಳಂತ ಕೂಡ ಅರ್ಥ ಇದೆ. ಹಿಂದೆ ಅವನು ಗೋವಿಂದ ಆಗಿದ್ದ. ಯಾವಾಗ ಅಂತಂದರೆ ಹಿಂದೆ ಒಂದು ಕಾಲದಲ್ಲಿ ಒಬ್ಬ ತಮಾಸುರ ಎನ್ನುವಂಥ ರಾಕ್ಷಸ ವೇದಗಳನ್ನೆಲ್ಲ ಅಪಹರಿಸಿದಾಗ ಮತ್ಸ್ಯ ರೂಪವನ್ನು ತಾಳಿ ಆವಾಗ ಗೋವುಗಳನ್ನು ಆ ರಾಕ್ಷಸನ ಸಂಹಾರ ಮಾಡಿ ಆ ವೇದಗಳನ್ನು ರಕ್ಷಣೆ ಮಾಡಿದ್ದ. ಆದ್ದರಿಂದ ಗೋವಿಂದ ಆ ಕಾಲದಲ್ಲಿ. ಆಮೇಲೆ ಕೊನೆಗೆ ಭೂದೇವಿಯನ್ನು ಹಿರಣ್ಯಾಕ್ಷ ಅಪಹರಿಸಿದಾಗ ವರಾಹನಾಗಿ ಇವನು ಅವಳ ರಕ್ಷಣೆ ಮಾಡಿದ್ದ. ಆದ್ದರಿಂದಲೂ ಗೋವಿಂದ. ಗೋ ಅಂದರೆ ಭೂಮಿ ಅಂತ ಅರ್ಥ ಕೂಡ ಇದೆ. ಇಲ್ಲಿ ಗೋವುಗಳನ್ನು, ಗೋಕುಲದಲ್ಲಿರುವಂಥ ಗೋವುಗಳನ್ನು ಈ ಒಂದು ಗೋವರ್ಧನ ಗಿರಿಯನ್ನು ಎತ್ತಿ ಹಿಡಿಯುವುದರ ಮೂಲಕ ರಕ್ಷಣೆ ಮಾಡಿದನಾದ್ದರಿಂದ ಇಂದು ಮತ್ತೆ ತಿರುಗಿ ಗೋವಿಂದ ಅನ್ನುವಂಥ ನಾಮಕರಣ ಮತ್ತೊಂದು ಸಲ ಮಾಡಿದರು ಎಲ್ಲರೂ ಸೇರಿ. ಬಹುಶಃ ಈ ಒಂದು ನಾಮಕ್ಕೆ ಬಹಳ ಪ್ರಶಸ್ತಿ ಅಂದಿನಿಂದ ಬಂತು ಅಂತ ಕಾಣ್ತಾರೆ. ಯಾಕಂದರೆ ನಮ್ಮ ನಂಬಿಕೆಗಳು ಕೂಡ ಕೊನೆಯಲ್ಲಿ ಒಂದ್ಸಲ ಗೋವಿಂದ ಅಂದ್ಬಿಡ್ತಾರೆ. ರಮಾರಮಣ ಗೋವಿಂದ ಅಂದ್ಬಿಡ್ತು, ಅವ್ರು ಮುಗಿಸುವುದೇ ಇಲ್ಲ ಅವರು. ಹಾಗಾಗಿ ಅದು ಎಲ್ಲ ಸಂದರ್ಭದಲ್ಲೂ ನಾವು ಯಾತ್ರೆಗೆ ಹೋಗುವಾಗ ಅಥವಾ ತಿರುಪತಿಗೆ ಹೋಗುವಾಗ ಎಲ್ಲ ಕಡೆಯಲ್ಲೂ ಗೋವಿಂದ ಅಂತ ಕೊನೆಗೆ ಹೇಳ್ತೀವಿ. ಊಟ ಸಮಯದಲ್ಲಿ, ಊಟ ಮುಗಿದ ಮೇಲೆ. ಇದೆಲ್ಲ ಒಂದು ಸಾಮಾನ್ಯ ಗೋವಿಂದ ಅನ್ನೋ ಹೆಸರಿಗೆ ಒಂದು ವಿಶೇಷವಾದ ಒಂದು ಪ್ರಶಸ್ತಿ, ಒಂದು ವಿಶೇಷವಾದ ಒಂದು ಸ್ಥಾನ, ಮಹತ್ವ ಬಂದಿದೆ ಆ ಕಾಲದಿಂದ. ಮತ್ತೆ ನಮ್ಮ ಗಿರಿದವರ ವಿಚಾರ ಹೇಳಬೇಕಾದ್ರೆ ಇಲ್ಲಿ ಕೃಷ್ಣ ಪಾಪ ಗಿರಿಧರ ಎಷ್ಟು ಕಷ್ಟಪಟ್ಟ ನೋಡಿ ಅವನು ಗಿರಿಧರ ಆಗೋದಕ್ಕೆ. ಇವ್ರು ಏನೂ ಇಲ್ಲ, ಸುಮ್ಮನೆ ಹೆಸರಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ ಗಿರಿಧರ ಅಂತ. ಇವ್ರ ಅದೃಷ್ಟ ಅಂದ್ರೆ ಅದೃಷ್ಟ. ಹಾಗೆ ಅತ್ತ ಗೋವರ್ಧನ ಗಿರಿಧರನಾದ ಶ್ರೀಕೃಷ್ಣ ಆ ರೀತಿಯಲ್ಲಿ ಇಂಥ ಒಂದು ಭಾಗವನ್ನು ನಾವು ಇವತ್ತು ನೋಡಿದ್ದೇವೆ. ಈಗ ಎಷ್ಟೋ ಭಾಗಗಳಿವೆ ಕೃಷ್ಣನ ಲೀಲೆಗೆ ಸಂಬಂಧಪಟ್ಟಂಥ ವಿಚಾರಗಳು. ಇದರ ನಿಜವಾದ ಅರ್ಥ ಎಷ್ಟು ಚಿಂತನೆ ಮಾಡಿದಷ್ಟು ಅರ್ಥಗಳು ಹೊಳೆಯಬಹುದು. ಇಷ್ಟೇ ಅರ್ಥ ಅಂತ ಹೇಳೋದಕ್ಕೆ ಬರೋದಿಲ್ಲ. ಒಂದು ರೀತಿಯ ಮಿಸ್ಟಿಸಿಸಮ್ ಅಂತ ಹೇಳ್ತೀವಿ ನಾವು. ಇದನ್ನು ರಹಸ್ಯವಾದ ಒಂದು ವಿಚಾರ ಅಲ್ಲೆಲ್ಲ ಅಡಗಿದೆ. ಕೃಷ್ಣ ಒಂದು ಕಥೆಯಲ್ಲಿ ನಮಗೆ ಪಕ್ಕನೆ ಮೇಲೆ ನೋಟಕ್ಕೆ ಇದೆಲ್ಲ ಅರ್ಥ ಆಗುವುದಿಲ್ಲ, ವಿಚಿತ್ರವಾಗಿ ತೋರ್ತವೆ ಕೆಲವೆಲ್ಲ. ಅದರಲ್ಲಿ ಏನು ಅಡಗಿದೆ ರಹಸ್ಯ ವಿಚಾರ ಅರ್ಥ ಮಾಡಿಕೊಳ್ಳೋದು ಕಷ್ಟ. ಬಹುಶಃ ಇದೇ ಕಾರಣಕ್ಕಾಗಿ ನಾವು ನಮ್ಮಲ್ಲಿ ನೋಡ್ತೀವಲ್ಲ, ಹೆಚ್ಚಾಗಿ ರಾಮಾಯಣ ಮಹಾಭಾರತಗಳ ಮೇಲೆ ಎಷ್ಟು ಜನ ಕಾರ್ಯಕ್ರಮ ನಡೆಸಲೇ ಇರ್ತಾರೆ. ಅದು ಭಾಗವತದ ಮೇಲೆ ನಡೆಸುವರು ಸ್ವಲ್ಪ ಕಡಿಮೆ. ಯಾಕಂದರೆ ಸ್ವಲ್ಪ ಇದು ಕಷ್ಟದ ವಿಚಾರ ಅಂತ ಅವರಿಗೆ ಒಂದು ಸೇರಬೇಕು. ಹಾಗಾಗಿ ನಾವೇನೋ ನಮ್ಮಿಂದ ಆ ಕೆಲಸ ಭಗವಂತ ಮಾಡಿಸ್ತಾ ಇದ್ದಾನೆ, ಸರಿಯಾಗಿ ಮಾಡಿಸ್ತಾ ಇದ್ದಾನೆ ಎಲ್ಲೋ ಗೊತ್ತಿಲ್ಲ, ಅವನಿಗೆ ಬಿಟ್ಟದ್ದು ಸ್ವಲ್ಪ ಇದು ಯಾಕೋ ಈ ಒಂದು ಸಾಹಸಕ್ಕೆ ಕೈ ಹಾಕಿದ್ದೇವೆ ನಾವು ಹಿಂದೆ. ಅದು ಬಿಟ್ಟರೆ ಇದ್ರಿಗೆ ಇನ್ನೂ ಎಷ್ಟು ಹೆಚ್ಚು ಅರ್ಥ ಬರ್ಬೋದು. ಈ ಒಂದೊಂದು ವಿಚಾರದಲ್ಲೂ ಕೂಡ, ಒಂದೊಂದು ಘಟನೆ, ಒಂದೊಂದು ಲೀಲೆಯಿಂದಲೂ ಕೂಡ ನಾವು ತಿಳಿಯಬೇಕಾದ ವಿಚಾರ ಅನೇಕ ಇರಬಹುದು. ಮುಂದೆ ಕೂಡ ಇದರ ಬಗ್ಗೆ ನಾವು ಚಿಂತನೆ ನಡೆಸಿದರೆ ಇನ್ನಷ್ಟು ವಿಚಾರ ಹೊಳೆಯಬಹುದು. ಆದ್ದರಿಂದ ಅಂಥ ಒಂದು ವಿಶೇಷವಾದ, ವಿಲಕ್ಷಣವಾದ, ಲೋಕೋತ್ತರವಾದ ಒಂದು ಘಟನೆ ಆ ಒಂದು ಗೋವರ್ಧನ ದಾರಿ ಅಂತ ಅನಿಸ್ಕೊಂಡ ಭಗವಂತ ಅನ್ನುವಂಥ ಆ ಪ್ರಸಂಗವನ್ನು ನಾವು ಇವತ್ತು ಹಿಂದಿನ ಕಾರ್ಯಕ್ರಮದಲ್ಲಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡಿದ್ದೇವೆ. ಆ ಭಗವಂತ ಸರ್ವರಿಗೂ ಮಂಗಳವನ್ನು ಉಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಮಂಗಳ ಪದ್ಯದ ವಾಚನದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಈಗ ಮುಕ್ತಾಯ ಮಾಡ್ತೀವಿ.
ಬನಿದನೋದುವನು ಕೇಳುವನು ಈ ಮುರಗರನ ಮಂಗಳ ಪವನಾಮಳ ಚರಿತವನು ಕಾರುಣ್ಯ ಭರಿತವನು ದೇವಸನ್ನಿಭ ಶುಕಮುಖ ಪ್ರಸ್ತಾವಿತವ ಅವರೇ ಪರರು ಹೇಳುವರ ನೆರೆ ಕಾವನು ಆ ಕಾರುಣ್ಯ ನಿಧಿ ಕೃಷ್ಣ ನಿಜ ಪದವನೊಲಿದೇತು ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹೀಶಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಕಾಲೇ ವರ್ಷತು ಪರ್ಜನ್ಯಘಾಮೇದಿನಿ ಸತ್ಯಜಾಲಿನಿ ದೇಶೋऽयं ಶೋಭರಹಿತೋ ಸಜ್ಜನಃ ಸಂತು ನಿರ್ಭಯಾಃ ಅಪುತ್ರಾ ಪುತ್ರಿಣಃ ಸಂತು ಪುತ್ರಿಣಃ ಸಂತು ಪೌತ್ರಿಣಃ ಅಧನಃ ಸದನಾ ಸಂತು ಜೀವಂತು ಶರದಾಂ ಶತಂ ತಾವಸ್ತೇಷಾಂ ಜಯಸ್ತೇಷಾಂ ಕುತಸ್ತೇಷಾಂ ಪರಾಭವಃ ಯೇಷಾಮಿಂದೀವ ದಶ್ಯಾಮೋ ಹೃದಯೀಷು ಪ್ರತಿಷ್ಠಿತಃ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನುಜಾಯ ಸಾರ್ವಭೌಮಾಯ ಮಂಗಳ ಕಾಯೇನ ವಾಚ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾವ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀ ಕೃಷ್ಣಾರ್ಪಣಮಸ್ತು. ಲಕ್ಷ್ಮೀರಮಣ ಗೋವಿಂದ ಗೋವಿಂದ. ಹರ ನಮ ಪಾರ್ವತೀಪತಯೇ ಹರ ಹರ ಮಹಾದೇವ. ರಘುವೀರ ಸಮರ್ಥ ಹನುಮಾನ್ ಕಿ ಜೈ.